ನೂರನೇ ಪುಟ. ನಿನ್ನೆ ಪ್ರಜ್ಞೆ ಮತ್ತು ಅರಿವು, ಪ್ರಜ್ಞಾನ, ಸುಪ್ತ ಪ್ರಜ್ಞೆ ಮತ್ತು ಪ್ರಜ್ಞೆ ಇವೆಲ್ಲದರ ಬಗ್ಗೆ ನಿನ್ನೆ ಮಾತಾಡಿದ್ವಿ. ಈಗ ಮುಂದುವರಿಸ್ಕೊಂಡು ಹೋಗೋಣ. ನಿಮ್ಮ ಪ್ರಜ್ಞೆಯು ಚುರುಕುಗತಿ ಹೊಂದಿಕೊಳ್ಳುವಂಥದ್ದಾಗಿದ್ದರೆ ಅದು ಸುಲಭವಾಗಿ ದಿಕ್ಕನ್ನು ಬದಲಿಸಬಹುದು. ಆದರೆ ನಿಮ್ಮ ಪ್ರಜ್ಞೆ ಸಂಕೀರ್ಣವಾಗಿದ್ದರೆ ಅದು 4 ಶಕ್ತಿಶಾಲಿ ನಾವೆಗಳ ಸಹಾಯದಿಂದಷ್ಟೇ ತಿರುಗಬಲ್ಲ ಸರಕು ಸಾಗಣೆ ಹಡಗಿದಂತೆ. ನಾವು ಬಾಹ್ಯ ಒಲವುಗಳನ್ನು ರೂಢಿಸಿಕೊಂಡಾಗ ನಮ್ಮ ಅರಿವನ್ನು ಅಂತರ್ಮುಖಿಯನ್ನಾಗಿಸುವುದು ಕಠಿಣವಾಗಿ ಕಾಣುತ್ತದೆ. ಆಗ ಧ್ಯಾನಕ್ಕೆ ಹೆಚ್ಚು ಸಮಯ ಹಿಡಿಯುತ್ತದೆ. ಆದರೆ ದೈನಂದಿನ ಅಭ್ಯಾಸದಿಂದ ಮತ್ತು ಪ್ರಾಣಾಹುತಿಯ ಸಹಾಯದಿಂದ ನಾವು ಚುರುಕಾದ ಹೊಂದಾಣಿಕೆಯುಳ್ಳ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತೇವೆ. ಆಗ ನಮ್ಮ ಇಚ್ಛೆಯಂತೆ 2 ದಿಕ್ಕಿನಲ್ಲಿ ನಾವು ಸಾಗಬಹುದು. ಸೊ ಪ್ರಜ್ಞೆ ಇದೆಯಲ್ಲ, ಅದು ಹೊಂದಾಣಿಕೆಯ ಸ್ಥಿತಿ ಅಂತಂದ್ರೆ ಫ್ಲೆಕ್ಸಿಬಿಲಿಟಿ ಆಫ್ ಕಾನ್ಶಿಯಸ್ನೆಸ್. ಅಂದ್ರೆ ನಾವು ಅದನ್ನ ಈ ದಿಕ್ಕಿನಲ್ಲಿ ಬೇಕಾದ್ರೆ ತಿರುಗಿಸ್ಬೋದು, ಆ ದಿಕ್ಕಿನಲ್ಲಿ ಬೇಕಾದ್ರೆ ತಿರುಗಬಹುದು. 2 ದಿಕ್ಕು ಅಂತಂದ್ರೆ ಹೊರಮುಖವಾಗಾದ್ರೂ ಹೋಗ್ಲಿಕ್ಕೆ ನಾವು ಅನುವು ಮಾಡಿಕೊಡ್ಬೋದು. ಅಂಡ್ ಬೇಡ ಅಂತ ಅನಿಸಿದ್ರೆ ಕೆಲವೇ ಕ್ಷಣಗಳಲ್ಲಿ ಒಳಮುಖವಾಗಿ ಹೋಗ್ಲಿಕ್ಕೂ ಕೂಡ ನಾವು ಅನುವು ಮಾಡಿಕೊಡ್ಬೋದು. ಎಷ್ಟು ಬೇಗ ಇದನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಲ್ಲ, ಇದನ್ನು ನಾವು ಹೊಂದಾಣಿಕೆ ಅಂತ ಕರಿತೀವಿ, ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಎಷ್ಟು ಬೇಗ ನಾವು ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಜ್ಞೆನ. ಇದಿಷ್ಟು ಮೊದಲ ಸ್ತರದಲ್ಲಿ ಆಗ್ತಕ್ಕಂಥದ್ದು. ಆದ್ರೆ ಕಾಲಕ್ರಮೇಣದಲ್ಲಿ ಬೆಳೆದಂಗೆ ಮತ್ತಷ್ಟು ಮಾರ್ಪಾಡಾಗುತ್ತೆ. ಏನಾಗುತ್ತೆ ಅಂತ ನೋಡೋಣ. ಆದರೂ ನಾವು ಮುನ್ನಡೆದಂತೆ ಪ್ರಜ್ಞೆಯು ಹಿಂದೆ ಮುಂದೆ ಜಿಗುವುದನ್ನು, ಅಂತರ್ಮುಖ ಬಹಿರ್ಮುಖವಾಗುವುದನ್ನು ನಿಲ್ಲಿಸುತ್ತದೆ. ಅದು ಏಕಮುಖಿಯಾಗಿರುತ್ತದೆ. ನೋಡಿ, ಇದು ಮೊದಲು ಬಹಿರ್ಮುಖ 2 ಮುಖ ಆಗಿರುತ್ತೆ, ದ್ವಿಮುಖ, ಹೊರಗಡೆ ಹೋಗ್ಬೋದು, ಒಳಗಡೆ ಬರ್ಬೋದು. ಕಾಲಕ್ರಮಣದಲ್ಲಿ ಅದು ಏಕಮುಖವಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು 2 ದಿಕ್ಕುಗಳಲ್ಲಿ ಒಮ್ಮೆಲೇ ವಿಸ್ತಾರಗೊಳ್ಳುತ್ತಾ ಹೋಗುತ್ತದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. 2 ದಿಕ್ಕುಗಳಲ್ಲಿ ಒಮ್ಮೆಲೆ ವಿಸ್ತಾರ ಆಗುತ್ತೆ. 2 ದಿಕ್ಕಿನಲ್ಲಿ ಒಮ್ಮೆಲೆ ವಿಸ್ತಾರ ಆಗ್ತಿದೆ ಅಂತಂದ್ರೆ ನಾವು ಬ್ರಹ್ಮನ ಸ್ಥಿತಿಗೆ ಬಂದಾಯ್ತು ಅಂತ. ನಾವು ಪಿಂಡ ಪ್ರದೇಶದಲ್ಲಿ ಇದ್ದಾಗ ಇಲ್ಲ ಹೊರಗಡೆ ಹೋಗ್ತೀವಿ, ಇಲ್ಲ ಒಳಗಡೆ ಹೋಗ್ತೀವಿ, ಇಲ್ಲ ಹೊರಗಡೆ ಹೋಗ್ತೀವಿ, ಇಲ್ಲ ಒಳಗಡೆ ಹೋಗ್ತೀವಿ. ನಾವು 2 ದಿಕ್ಕಿನಲ್ಲಿ ಒಮ್ಮೆಲೆ ವಿಸ್ತಾರ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಬ್ರಹ್ಮನ ಗತಿ ವಿಸ್ತಾರ ಆಗ್ತಕ್ಕಂಥದ್ದು, ಆತ್ಮನ ಸ್ಥಿತಿ ಚಲನೆ ಆಗ್ತಕ್ಕಂಥದ್ದು. ಒಂದೇ ದಿಕ್ಕಿನಲ್ಲಿ ಚಲನೆ ಆಗ್ತಿದೆ ಅಂದ್ರೆ ಅದು ಆತ್ಮದ ಸ್ಥಿತಿ. 2 ದಿಕ್ಕಿನಲ್ಲಿ ವಿಸ್ತಾರ ಆಗ್ತಿದೆ ಅಂದ್ರೆ ಅದು ಬ್ರಹ್ಮನ ಸ್ಥಿತಿ. ಸರಿ, ಅದು 2 ದಿಕ್ಕುಗಳಲ್ಲಿ ಒಮ್ಮೆಲೆ ವಿಸ್ತಾರವಾಗುತ್ತಾ ಹೋಗುತ್ತದೆ. ನಿಮ್ಮ ಸುತ್ತಲೂ ಏನು ನಡೆಯುತ್ತಿದೆ ಎನ್ನುವುದು ನಿಮಗೆ ಅರಿವಾಗುತ್ತದೆ. ಆದರೆ ಅದೇ ಸಮಯಕ್ಕೆ ನೀವು ಆಂತರ್ಯದ ಮೂಲದವರೆಗೂ ಸಾಗುತ್ತಿರುತ್ತೀರಿ. ಸೊ ಈ ಹಂತದಲ್ಲಿ ನಾವು ಬೆಳೆದು ಬಿಡ್ತು ಅಂತಂದ್ರೆ ನಾವು ಜೊತೆಯಾಗಿ ನಾವು ಹೊರಗಡೆ ಕೆಲಸ ಮಾಡ್ತಾ ಇದ್ರು ಸಹ ಅಂತರ್ಮುಖಿಯಾಗಿ ನಾವು ಕೇಂದ್ರದೆಡೆಗೆ ಅಥವಾ ಮೂಲದೆಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇರ್ತೀವಿ. ಆ ಜೊತೆಗೆ ಅವೆರಡರ ನಡುವೆ ಏನಾಗುತ್ತಿದೆ ಎಂಬ ಅರಿವು ಸಹ ನಿಮಗಿರುತ್ತದೆ. ನೋಡಿ, ಹಾಗಾದ್ರೆ ಅರಿವು ಎಷ್ಟು ವಿಸ್ತಾರ ಆಯ್ತು ನೋಡಿ. ಹೊರಗಡೆ ಏನಾಗ್ತಿದೆ ಗೊತ್ತಾಗ್ತಿದೆ, ಒಳಗಡೆ ಏನಾಗ್ತಿದೆ ಗೊತ್ತಾಗ್ತಿದೆ, ಮಧ್ಯದಲ್ಲಿ ಏನಾಗ್ತಿದೆ ಅದು ಗೊತ್ತಾಗ್ತಿದೆ. ಎಲ್ಲದರ ಅರಿವು ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಒಲವು ಆಂತರ್ಯದೆಡೆಗಾಗಲಿ ಅಥವಾ ಬಾಹ್ಯದೆಡೆಗಾಗಲಿ ಇರುವುದಿಲ್ಲ. ನಿಮ್ಮ ಪ್ರಜ್ಞೆ ವಿಸ್ತಾರವಾಗಬಲ್ಲದಾಗಿರುತ್ತದೆ. ನಿಮ್ಮ ಗಮನ ಅಂತರ್ಗತವಾಗಿರುತ್ತದೆ. ಎಲ್ಲಾ ಕಡೆನೂ ಅರಿವಿರುತ್ತೆ, ಗಮನ ಒಳಗಡೆ ಹೋಗ್ತಾ ಇರುತ್ತೆ, ಆದ್ರೆ ಎಲ್ಲವೂ ಅರಿವಿರುತ್ತೆ. ಪ್ರಜ್ಞೆ ವಿಸ್ತಾರವಾಗ್ತಾ ಇರುತ್ತೆ, ಎಲ್ಲ ದಿಕ್ಕಿನಲ್ಲಿ ಪ್ರಜ್ಞೆ ವಿಸ್ತಾರವಾಗುತ್ತೆ. ಇದು ಬ್ರಹ್ಮಾಂಡ ಸ್ಥಿತಿ. ನಾವು ಬ್ರಹ್ಮಾಂಡ ಮಂಡಲಕ್ಕೆ ಬಂದಾಗ ಮೊದಲು ಧ್ಯಾನದಲ್ಲಿ ಏನ್ ಅನುಭವಿಸ್ತೀವಿ ಅಂತಂದ್ರೆ ಎಲ್ಲ ಕಡೆ ವಿಸ್ತಾರ ಆಗ್ತಾ ಇದ್ದೀನಿ ಅಂತ ನಮ್ಮ ಅನುಭವಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ವಿಸ್ತಾರ ಆಗ್ತಕ್ಕಂಥದ್ದು ಪ್ರಜ್ಞೆನಲ್ಲಿ ಎಲ್ಲ ದಿಕ್ಕಿನಲ್ಲೂ ಒಮ್ಮೆಲೆ ವಿಸ್ತಾರ ಆಗ್ತಕ್ಕಂಥದ್ದು ಬ್ರಹ್ಮನ ಒಂದು ಗುಣ. ಅದು ಬ್ರದರ್ ಒಂದ್ಸಲ ಡಿಗ್ರಿ ಬಾಬೂಜಿ ಇವರು ದಾಜಿ ಅವರು ಡಿಗ್ರಿ ಆಫ್ ಅವೇರ್ನೆಸ್ ಅಂಡ್ ಡಿಗ್ರಿ ಆಫ್ ಅನ್ಅವೇರ್ನೆಸ್ ಅಂತ ಹೇಳಿದ್ರು. ಇದೇನಾ ಅದನ್ನು? ಅದ್ರ ಬಗ್ಗೆ ಬರೋಣಂತೆ. ಇನ್ನೂ ಅರಿವು ಬಗ್ಗೆ ಸಾಕಷ್ಟು ಮಾತಾಡೋದಿದೆ. ನೀವೇನ್ ಹೇಳಿದ್ರಲ್ಲ ಅದ್ರ ಬಗ್ಗೆ ಮತ್ತೆ ನಾವು ವಾಪಸ್ ಬರೋಣಂತೆ. ಸರಿನಾ? ಇದು ಮುಗಿಸ್ಬಿಡೋಣ ಕೆಲವು ಭಾಗ, ಆಮೇಲೆ ವಾಪಸ್ ಬರೋಣಂತೆ. ಹೀಗಿರುವಾಗ ಧ್ಯಾನದಲ್ಲಿ ಯಾವುದೇ ಚಲನೆ ಇರುವುದಿಲ್ಲ. ಒಂದೇ ಸಮಯದಲ್ಲಿ ನೀವು ಕೇಂದ್ರದಲ್ಲಿ ಮೂಲದಲ್ಲಿ ಮುಳುಗುತ್ತೀರಿ ಮತ್ತು ಬಾಹ್ಯ ಪರಿಸ್ಥಿತಿಯ ಅರಿವು ನಿಮಗಿರುತ್ತದೆ. 2 ಆಗ್ತಾ ಇದೆ. ಒಮ್ಮೆಲೆ ನಿಮಗೆ ಕೇಂದ್ರದಲ್ಲಿ ಮುಳುಗಿರ್ತೀರಿ, ಜೊತೆಗೆ ಹೊರಗಡೆ ಏನಾಗ್ತಿದೆ ಎಲ್ಲವೂ ಗೊತ್ತಾಗ್ತಾ ಇರುತ್ತೆ. ಅದರ ಅರ್ಥ ಧ್ಯಾನ ಮಾಡಲು ನೀವು
ನಿಮ್ಮ ಪ್ರಜ್ಞೆಯನ್ನು ಅಂತರ್ಮುಖಿಯನ್ನಾಗಿ ಆಗಿಸುವ ಅಗತ್ಯವಿಲ್ಲ. ನಿಜವಾಗಿಯೂ ಈಗ ಧ್ಯಾನ ಅವಶ್ಯಕವಾಗುತ್ತದೆ. ನೀವು ಶಾಶ್ವತ ಧ್ಯಾನಾವಸ್ಥೆಯಲ್ಲಿ ಇರುವಿರಿ. ಆಗಲೇ ಧ್ಯಾನಾಸಕ್ತರಾಗಿದ್ದರೆ ಕುಳಿತು ಧ್ಯಾನ ಮಾಡುವ ಅಗತ್ಯವೇನಿದೆ? ಸೊ ಧ್ಯಾನದಿಂದ ಈಗ ಧ್ಯಾನದ ಸ್ಥಿತಿಗೆ ನಿಮ್ಮನ್ನು ನೀವು ನೆಲೆಯಾಗಿ ಕೂತ್ಕೊಂಡಿದ್ದೀರಿ. ಧ್ಯಾನದ ಸ್ಥಿತಿಯಲ್ಲಿ ನಾವು ನೆಲೆಗೊಂಡಾಗ ಮತ್ತೆ ಅದ್ರ ಮೇಲೆ ಧ್ಯಾನ ಮಾಡುವಂತ ಅಗತ್ಯ ಆದ್ರೂ ಏನ್ ಬರುತ್ತೆ? ಆವಾಗ ನಾವು ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತು ಅಂತಂದ್ರೆ ಏನೋ ಭಾರ ಅಂತ ಅನ್ಸುತ್ತೆ. ಧ್ಯಾನ ಸ್ಥಿತಿಲಿದ್ದು ನೀವು ಅದನ್ನ ಧ್ಯಾನ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಏನೋ ಭಾರ ಆಗ್ತಾ ಇದೆ ಅಂತ ಅನ್ಸುತ್ತೆ. ಪೌರಾತ್ಯ ಮೂರ್ತಿ ನಿರ್ಮಾಣ ಶಾಸ್ತ್ರದಲ್ಲಿ ಆಧ್ಯಾತ್ಮಿಕ ಪ್ರಧಾನವನ್ನು ಧ್ಯಾನ ಭಂಗಿಯಲ್ಲಿ ಚಿತ್ರಿಸಲಾಗಿದೆ ಎಂಬುದನ್ನು ನೀವು ಗಮನಿಸಬಹುದು. ಅಂದ್ರೆ ನಮ್ಮ ಈ ಕಡೆ ಏಷ್ಯನ್ ಕಂಟ್ರೀಸ್ ಎಲ್ಲ ಇದೆಯಲ್ಲ, ಯಾರನ್ನೇ ಕುಡಿದ್ರು ಆಧ್ಯಾತ್ಮಿಕ ವ್ಯಕ್ತಿಗಳನ್ನ ಧ್ಯಾನ ಭಂಗಿಯಲ್ಲಿ ಕೂತಿರ್ತಾರೆ ಅಂತ ತೋರಿಸ್ತಾರೆ. ಇದನ್ನು ವಿಶೇಷವಾಗಿ ಭಗವಾನ್ ಬುದ್ಧನ ಚಿತ್ರಣದಲ್ಲಿ ಕಾಣಬಹುದು. ಅವನು ಸದಾ ಶಾಂತವಾಗಿ ಕುಳಿತಿರುತ್ತಾನೆ. ವಾಸ್ತವದಲ್ಲಿ ತೇಜೋಮಯ ವ್ಯಕ್ತಿಗಳು ನಿರಂತರವಾಗಿ ಧ್ಯಾನದಲ್ಲಿ ಕುಳಿತುಕೊಳ್ಳುವುದಿಲ್ಲ. ಇದನ್ನ ಅನ್ಲೈನ್ ಮಾಡ್ಕೊಳ್ರಿ. ಯಾರು ಇಲ್ಯೂಮಿಂಟ್ ಸೋಲ್ಸ್ ಅಂತ ಹೇಳ್ತೀವಿ, ತೇಜೋಮಯ ವ್ಯಕ್ತಿಗಳು ಅಂತಂದ್ರೆ, ಆತ್ಮಗಳು ಅಂತಂದ್ರೆ ಯಾರು ಆಲ್ರೆಡಿ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ, ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ. ಯಾವಾಗಲೂ ಧ್ಯಾನದಲ್ಲಿ ಅವರು ಸಕ್ರಿಯವಾಗಿರುತ್ತಾರೆ ಮತ್ತು ಜೀವನದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಆನ್ಲೈನ್ ಮಾಡ್ಕೊಳ್ರಿ. ಅವರು ಸಾಕಷ್ಟು ಬ್ಯುಸಿ ಇರ್ತಾರೆ, ಜೀವನದಲ್ಲಿ ಎಲ್ಲಾ ಕೆಲಸದಲ್ಲೂ ತೊಡಗಿಸ್ಕೊಂಡಿರ್ತಾರೆ. ಅವ್ರು ಸುಮ್ಮನೆ ಧ್ಯಾನ ಮಾಡ್ತಾ ಕೂತಿರಲ್ಲ. ಉದಾಹರಣೆಗೆ ಒಬ್ಬಾಕೆಯ ವ್ಯಸ್ತ ತುರ್ತು ಚಿಕಿತ್ಸಾ ಘಟಕದ ವೈದ್ಯರಾಗಿದ್ದು ನಿರಂತರವಾಗಿ ರೋಗಗಳನ್ನು ಪರೀಕ್ಷಿಸುತ್ತಿರಬಹುದು. ಆಕೆಯ ಒತ್ತಡಮಯ ಪರಿಸ್ಥಿತಿ ಹೊರತಾಗಿಯೂ ಆಕೆ ಸಮಾಧಾನವಾಗಿರುತ್ತಾಳೆ, ಶಾಂತವಾಗಿರುತ್ತಾಳೆ. ಮೂಲದೊಂದಿಗಿನ ಆಕೆಯ ಶಾಶ್ವತ ಸಂಪರ್ಕವು ಸುತ್ತಲಿನ ಗದ್ದಲವನ್ನು ಮೀರಿ ವ್ಯಾಪಿಸುವಂತಹ ಆಂತರಿಕ ಮೌನವನ್ನು ಆಕೆಗೆ ನೀಡುತ್ತದೆ. ತನ್ನ ಒತ್ತಾಯಮಯ ಪರಿಸ್ಥಿತಿಯಲ್ಲಿಯೂ ಆಕೆ ಧ್ಯಾನದಲ್ಲಿದ್ದಾಳೆ. ಆಕೆ ಬುದ್ಧನ ಮೂರ್ತಿಯಂತೆ ಕುಳಿತುಕೊಳ್ಳದಿರಬಹುದು, ಆದರೆ ಆಕೆಯ ಅಂತಃಪ್ರಜ್ಞೆ ಬುದ್ಧನಂತೆ ಇದೆ. ಆಕೆ ಧ್ಯಾನದಲ್ಲಿ ಚಿರತ್ವವನ್ನು ಪಡೆದಿದ್ದಾಳೆ. ಇದನ್ನು ಧ್ಯಾನಾವಸ್ಥೆ ಎನ್ನುತ್ತೇವೆ. ಕೆಲವು ಸತಿ ಧ್ಯಾನಾವಸ್ಥೆ ಬಗ್ಗೆ ಕೇಳ್ತಾರೆ ಪ್ರಶ್ನೆ ಪರೀಕ್ಷೆನಲ್ಲಿ. ಧ್ಯಾನಾವಸ್ಥೆ ಅಂದ್ರೆ ಏನು, ಹೇಗಿರ್ತಾರೆ ಅವರು? ಇದು ಆ ಪ್ಯಾರಾಗ್ರಾಫ್ ಅಲ್ಲಿ ಬರಿಬೇಕು. ಆ ಪ್ಯಾರಾಗ್ರಾಫ್ ಅಲ್ಲಿ ನೋಡಿ, ಧ್ಯಾನಾವಸ್ಥೆಯಲ್ಲಿವರು ಧ್ಯಾನದಲ್ಲೇ ಕೂತಿರ್ತಾರೆ 24 ಗಂಟೆ ಅಂತ ಅಲ್ಲ. ಅವರು ಜೀವನದಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ತಮ್ಮನ್ನು ತಾವು ಸಕ್ರಿಯಗೊಳಿಸಿಕೊಂಡು ತೊಡಗಿಸಿಕೊಂಡಿರ್ತಾರೆ. ಬಾಹ್ಯವಾಗಿ ಏನೇ ಕೆಲಸ ಮಾಡಿದ್ರು ಕೂಡ ಆಂತರ್ಯದಲ್ಲಿ ಅವರು ಕೇಂದ್ರದ ಜೊತೆಗೆ ಸಂಪರ್ಕ ಹೊಂದಿರ್ತಾರೆ. ಅಲ್ಲಿಂದ ಸಮಾಧಾನವನ್ನು ಅವ್ರು ಪಡಿತಾ ಇರ್ತಾರೆ. ಆ ಶಾಂತತೆ ಸಮಾಧಾನದ ಪ್ರಭಾವದಿಂದ ಹೊರಗಡೆ ಏನೇ ಗದ್ದಲ ನಡೆದ್ರು ಕೂಡ ಅಲ್ಲಿ ಕೂಡ ಅವ್ರಿಗೆ ಸಾಕಷ್ಟು ಮಟ್ಟಿಗೆ ನಿಶ್ಶಬ್ದತೆಯ ಅನುಭವ ಆಗುತ್ತೆ, ಸೈಲೆನ್ಸ್ ಅನುಭವ ಆಗುತ್ತೆ. ನೀವು ಜೀವನ ಪೂರ್ತಿ ಈ ಧ್ಯಾನ ಮಾಡುವ ಅಭ್ಯಾಸವನ್ನು ಮುಂದುವರಿಸುವ ಅಗತ್ಯವಿಲ್ಲ. ಪ್ರತಿಯೊಂದು ಸಂದರ್ಭವೂ ವಿಭಿನ್ನವಾಗಿ ಏನೋ ಇರ್ತದೆ. ಆದರೆ 20 ಮತ್ತು 30 ವರ್ಷಗಳ ನಂತರವೂ ಈ ದೈನಂದಿನ ಆಚರಣೆಯ ಅವಶ್ಯಕತೆ ಇರುವುದಾದರೆ ನಮ್ಮ ವಿಧಾನದಲ್ಲಿ ಏನೋ ತಪ್ಪಿರಬೇಕು. ಅಂದ್ರೆ ನಾವು ಕಾಲಕ್ರಮೇಣದಲ್ಲಿ ಧ್ಯಾನದ ಅಗತ್ಯ ಕಡಿಮೆ ಆಗ್ತಾ ಹೋಗ್ಬೇಕು. ನಾವು ನೆನ್ನೆ ಹೇಳಿದ್ವಲ್ಲ, ರಿಲ್ಯಾಕ್ಸೇಷನ್ ಅಗತ್ಯ ಕೂಡ, ವಿಶ್ರಾಂತಿ ಅಗತ್ಯ ಕೂಡ ಕಡಿಮೆ ಆಗ್ತಾ ಹೋಗ್ಬೇಕು. ವಿಶ್ರಾಂತಿ ವಿಧಾನ 25 ವರ್ಷ ಆದ್ರೂ ಮಾಡ್ತಾ ಇದೀವಿ ಅಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ. ಅದೇ ತರನೇ ಹಲವಾರು ವರ್ಷಗಳು 20-25 ವರ್ಷ ನೀವು ಧ್ಯಾನ ಮಾಡ್ತಾನೆ ಇತ್ತು, ಅದೇ ತರನೇ ಮಾಡ್ತಿದ್ದೀರಂದ್ರೆ ಎಲ್ಲೋ ಏನೋ ತೊಡಕಾಗಿದೆ ಅಂತ. ಹಾಗಾದರೆ ವಿಕಾಸನ ಹೊಂದಿದ ವ್ಯಕ್ತಿಗಳನ್ನು ನಾವು ಸದಾ ಧ್ಯಾನದ ಭಂಗಿಯಲ್ಲಿ ಏಕೆ ಚಿತ್ರಿಸುತ್ತೇವೆ? ಅದು ಕೇವಲ ಸಂಕೇತವೇ? ಖಂಡಿತವಾಗಿಯೂ ಅದು ಸಂಕೇತ, ದಾಚಿ ಹೇಳಿದರು. ಹಾಗಾದರೂ ಧ್ಯಾನದ ಅವಶ್ಯಕತೆ ಇಲ್ಲದವರು ಸಹ ತಮ್ಮ ಧ್ಯಾನಾಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದನ್ನು ಕಾಣುತ್ತೇವೆ. ಪ್ರತಿ ಮುಂಜಾನೆ ಅವರು ಸಹ ಇನ್ನೂ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾರೆ. ಈಗ ಅವರೇಗೆ ಅದನ್ನು ಮಾಡುತ್ತಾರೆ? ಅವರು ಅದರಿಂದ ಆನಂದ ಪಡೆಯುತ್ತಿದ್ದಾರೆಯೇ ಎಂದೇ, ಅಥವಾ ಅವರಿಗೆ ಅಭ್ಯಾಸ ಆಗಿದೆ ಎಂದೇ, ಔಪಚಾರಿಕತೆಯೇ? ಯಾಕೆ ಮಾಡ್ತಾರೆ ಅಂತ ನೀವೇ ವರ್ಕೌಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ದಾಜಿ ವಿರಾಮ ನೀಡಿದರು. ಇದರ ಬಗೆಗೆ ಆಲೋಚಿಸಿರಿ. ಸೊ ಧ್ಯಾನಾವಸ್ಥೆ, ಈ ಧ್ಯಾನದ ಚಾಪ್ಟರ್ ಇದೆಲ್ಲ ಇನ್ನು 109ವರೆಗೂ ಇದೆ. ತದನಂತರ ಶುದ್ಧೀಕರಣ ಇವತ್ತು ಶುರು ಮಾಡಬೇಕಾಗತ್ತೆ. ಮುಗಿಸ್ಬೇಡ. ಧ್ಯಾನಾವಸ್ಥೆ ಮುಗಿಸಿದ ನಂತರ ಧ್ಯಾನದ ಈ ಚಾಪ್ಟರ್ ಇದೆಯಲ್ಲ ಮುಗಿಸಿದ ಮೇಲೆ ಸಿಸ್ಟರ್ ಪ್ರಶ್ನೆಗೆ ವಾಪಸ್ ಬರೋಣಂತೆ. ಧ್ಯಾನಾವಸ್ಥೆ, ಈಗ ಧ್ಯಾನದಿಂದ ನಾವು ಧ್ಯಾನಾವಸ್ಥೆಗೆ ಬಂದಿದ್ದೀವಿ. ನಿಮ್ಮ ಧ್ಯಾನ ಎಂದಿಗೂ ಮುಗಿಯಬಾರದು, ದಾಜಿ ಹೇಳಿದರು. ಈಗ ತಾನೇ ಧ್ಯಾನಕ್ಕೆ ಒಂದು ಕೊನೆ ಇದೆ ಅಂತ ಹೇಳಿದ್ರು ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ. ಈಗ ಧ್ಯಾನಕ್ಕೆ ಕೊನೆನೇ ಇರಬಾರದು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಎರಡು ಪ್ಯಾರಾಗ್ರಾಫ್ ಅಲ್ಲಿ ಎರಡು ದಿಕ್ಕಿನಲ್ಲಿ ಹೇಳ್ದಂಗೆ ಇದೆ, ವಿರೋಧಾಭಾಸವಾಗಿದೆ.
ದೀರ್ಘ ಮೌನವನ್ನು ಮುರಿಯುತ್ತಾ ಅವರ ಶಬ್ದಗಳು ತೂರಿ ಬಂದವು. ಹಾಗೆಂದು ನೀವು ಪುನಃ ಧ್ಯಾನ ಮಾಡುವುದಿಲ್ಲವೆಂದು ಅರ್ಥವಲ್ಲ. ಅವರು ಮುಂದುವರಿಸಿದರು, ನೀವು ಇಡೀ ದಿನ ಧ್ಯಾನದಲ್ಲಿ ಕುಳಿತಿರಲು ಸಾಧ್ಯವಿಲ್ಲ, ಆದರೆ ನಿಮ್ಮೆಲ್ಲ ಚಟುವಟಿಕೆಗಳಲ್ಲಿಯೂ ನೀವು ಧ್ಯಾನಾವಸ್ಥೆಯಲ್ಲಿ ಇರಬಹುದು. ಇದನ್ನ ಅಂಡರ್ಲೈನ್ ಮಾಡ್ಕೊಡ್ರಿ. ನಾವು ಏನೇ ಮಾಡ್ತಾ ಇದ್ರು ಕೂಡ ನಾವು ಧ್ಯಾನಾವಸ್ಥೆಯಲ್ಲಿ ಇರಬಹುದು. ನಿಮ್ಮ ಜೀವನವು ಕ್ರಿಯಾಶೀಲವಾಗಿ ಮತ್ತು ಮುಂದುವರಿಯುತ್ತಿರುವ ಧ್ಯಾನವಾಗುತ್ತದೆ. ನೋಡಿ, ಅದು ತೆರೆದ ಕಣ್ಣುಗಳಿಂದ ಮಾಡುವ ಧ್ಯಾನ. ನೀವು ಧ್ಯಾನಕ್ಕೆ ಕುಳಿತಿಲ್ಲ, ಆದರೂ ಧ್ಯಾನ ಮಾಡುತ್ತಿದ್ದೀರಿ. ಇದು ಯಾವಾಗ ಆಗತ್ತೆ? ನಾವು ಕೇಂದ್ರದೊಡನೆ ನಮ್ಮ ಸಂಪರ್ಕವನ್ನು ಏರ್ಪಡಿಸಿಕೊಂಡಾಗ, ನಮ್ಮ ಗಮನ ಅಂತರ್ಗತವಾಗಿದ್ದಾಗ, ಆಗ ಧ್ಯಾನಾವಸ್ಥೆಯಲ್ಲಿ ನಾವು ಇರಲಿಕ್ಕೆ ಸಾಧ್ಯವಾಗುತ್ತೆ. ಭಾರತದಲ್ಲಿ ಬ್ರಹ್ಮನ್ ಎಂಬ ಕಲ್ಪನೆ ಇದೆ. ಸಾಂಪ್ರದಾಯಿಕವಾಗಿ ಬ್ರಹ್ಮವು ಭಗವಂತನಿಗೆ ಸದೃಶವಾಗಿದೆ. ಅದನ್ನು ಪರಮ ಸತ್ಯವೆಂದು ಪರಿಗಣಿಸಲಾಗಿದೆ. ಪರತತ್ವ ಅಥವಾ ನೀನೇನೆಂದು ಕರೆಯುವೆಯೋ ಅದು. ಆದರೂ ಈ ಶಬ್ದ ಉತ್ಪತ್ತಿಯ ಮೂಲವನ್ನು ಚಿಂತಿಸಿದರೆ ಬೇರೆಯದೇ ಅರ್ಥ ಅನಾವರಣಗೊಳ್ಳುತ್ತದೆ. ಬ್ರಹ್ಮನ್ ಪದವು 2 ಸಂಸ್ಕೃತ ಪದಗಳಿಂದ ಆಗಿದೆ, ಬ್ರೂಹ್ ಮತ್ತು ಮನ್. ಬ್ರೂಹ್ ಎಂದರೆ ವಿಸ್ತಾರ, ಮನ್ ಎಂದರೆ ಚಿಂತನೆ ಮಾಡುವುದು. ಅಂದರೆ ಅಕ್ಷರಶಃ ಬ್ರಹ್ಮನ್ ಎಂದರೆ ಯಾವುದು ವಿಸ್ತಾರಗೊಳ್ಳುತ್ತದೆಯೋ ಮತ್ತು ಚಿಂತಿಸುತ್ತದೆಯೋ ಅದು. ಬ್ರಹ್ಮನ್ ಅಂದ್ರೆ ಯಾವುದು ವಿಸ್ತಾರಗೊಳ್ಳುತ್ತೋ, ಯಾವುದು ಚಿಂತನೆ ಮಾಡುತ್ತೋ ಅದು ಬ್ರಹ್ಮನ್. ನಾವೀಗ ಕ್ಷಣಕಾಲ ತಡೆಯೋಣ. ನಾನು ಪ್ರಜ್ಞೆಯನ್ನು ಹೇಗೆ ಬೃಹತ್ ವೃತ್ತದಿಂದ ವಿವರಿಸಿದೆನೆಂದು ನೆನಪಿದೆಯೇ? ನೆನ್ನೆ ಮಾತಾಡಿದ್ವಲ್ಲ, ಪ್ರಜ್ಞೆ ಅಂತಂದ್ರೆ ಒಂದು ದೊಡ್ಡ ಸರ್ಕಲ್ ಅಂತ ಮಾತಾಡಿದ್ವಲ್ಲ. ಹೌದು, ನಾನೆಂದೆ ವರ್ತುಲದ ಕೇಂದ್ರವು ನಮ್ಮ ಅಸ್ತಿತ್ವದ ಅಂತರಾಳದ ಕೇಂದ್ರವನ್ನು ಪ್ರತಿನಿಧಿಸುತ್ತದೆ. ಆ ಸರ್ಕಲ್ನ ಸೆಂಟರ್ ನಮ್ಮ ಸೆಂಟರ್. ಅದರ ಪರಿಧಿಯು ಅದರ ಬಾಹ್ಯ ಅರಿವನ್ನು ಪ್ರತಿನಿಧಿಸುತ್ತದೆ. ದಾಜಿ ಹೇಳಿದರು, ಪ್ರಜ್ಞೆ ಎರಡೂ ದಿಕ್ಕಿನಲ್ಲಿ, ಕೇಂದ್ರದೆಡೆಗೆ ಮತ್ತು ಪರಿಧಿಯೆಡೆಗೆ ಒಂದೇ ಕಾಲಕ್ಕೆ ವಿಸ್ತರಿಸುವ ಸಮಯ ಬರುತ್ತದೆ. ಅದೇ ನಿಜವಾದ ಅರ್ಥದಲ್ಲಿ ಬ್ರಹ್ಮನ್ ಆಗುತ್ತದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಪ್ರಜ್ಞೆ ಎರಡು ದಿಕ್ಕಿನಲ್ಲೂ ವಿಸ್ತಾರವಾಗ್ತಿದೆ. ಒಳಗಡೆನೂ ಏನಾಗ್ತಿದೆ ಅಂತ ಅಂತರದಲ್ಲಿ ನಾವು ಮೆಡಿಟೇಷನ್ ಡೀಪರ್ ಹೋಗ್ತಾ ಹೋಗ್ತಾ ಅಲ್ಲೂ ಗೊತ್ತಾಗ್ತಾ ಇದೆ. ಜೊತೆಯಾಗಿ ಹೊರಗಡೆ ಏನಾಗ್ತಿದೆ ಅದು ಕೂಡ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಎರಡೂ ದಿಕ್ಕಿನಲ್ಲಿ ಯಾವ ಪ್ರಜ್ಞೆ ವಿಸ್ತಾರ ಆಗ್ಲಿಕ್ಕೆ ಶುರು ಆಗುತ್ತೆ ಅದನ್ನು ನಾವು ಬ್ರಹ್ಮನ್ನ ಸ್ಥಿತಿ ಅಂತ ಕರಿತೀವಿ. ಅದೇ ನಿಜವಾದ ಅರ್ಥದಲ್ಲಿ ಬ್ರಹ್ಮನ್ ಆಗುತ್ತದೆ. ಅದು ವಿಸ್ತಾರ. ಆದರೆ ಅದು ಚಿಂತನೆಯನ್ನು ಮಾಡುತ್ತದೆ, ಏಕೆಂದ್ರೆ ಚಿಂತಿಸುವ ಮನವು ಪ್ರಜ್ಞೆಯ ಒಳಗಡೆ ಇರುತ್ತದೆ. ಇದು ಅನ್ಲೈನ್ ಮಾಡ್ಕೊಡ್ರಿ. ಚಿಂತಿಸುವ ಮನಸ್ಸು ಪ್ರಜ್ಞೆಯ ಒಳಗಡೆ ಇರುತ್ತದೆ. ಇನ್ನು ನಾವು ಪ್ರಜ್ಞೆಯನ್ನು ದಾಟುವವರೆಗೂ ಕೂಡ ಮನಸ್ಸಿನಿಂದ ಹೊರಗಡೆ ಹೋಗಿರಲ್ಲ. ಚಿಂತಿಸುವ ಮನಸ್ಸು ಪ್ರಜ್ಞೆಯ ಒಳಗಡೆ ಇರುತ್ತೆ. ಹಾಗಾಗಿಯೇ ಬ್ರಹ್ಮವನ್ನು ಅದೇನಿದೆಯೋ ಅದಕ್ಕಿಂತ ಭಿನ್ನವಾಗಿ ಜನರು ತಿಳಿದಿದ್ದಾರೆ. ಸೊ ಬ್ರಹ್ಮನ್ ಅಂತ ಸಾಮಾನ್ಯವಾಗಿ ಉಪನಿಷತ್ತು ಓದಿದಾಗ ಏನ್ ತಿಳ್ಕೊಳ್ತೀವಲ್ಲ ಅದರ ಅರ್ಥನೇ ಬೇರೆ, ಇಲ್ಲಿ ಅದಕ್ಕೆ ಕೊಡ್ತಿರತಕ್ಕಂಥ ಅರ್ಥನೇ ಬೇರೆ. ಲಾಲಾಜಿಯವರು ಇದ್ರ ಬಗ್ಗೆ ಚಿರಂತನ ಸತ್ಯದಲ್ಲಿ ಬರೀತಾರೆ ಸಾಕಷ್ಟು. ಬ್ರಹ್ಮನ್ ಬಗ್ಗೆ, ಆತ್ಮನ್ ಬಗ್ಗೆ ಅವರು ಬರೀತಾರೆ. ಹೌದು, ದಾಜಿ ಹೇಳಿದರು, ಯಾವುದು ತಿಳುವಳಿಕೆಗೆ ಮೀರಿದೆಯೋ ಅದನ್ನು ನಾವು ಮನುಷ್ಯ ಮಾತ್ರದ ತಿಳುವಳಿಕೆ ಅರ್ಥವನ್ನು ಲೇಪಿಸಿದ್ದೇವೆ. ಸಾಕ್ರಟಿಸ್ನನ್ನು ಗಲ್ಲಿಗೇರಿಸಲು ಮುಖ್ಯ ಕಾರಣವೆಂದರೆ ಅವನು ದೇವತೆಗಳು ಮಾನವ ಸೃಷ್ಟಿ ಎಂದು ಪ್ರತಿಪಾದಿಸಿದನು. ಸಾಕ್ರಟಿಸ್ ಎಂಬ ಒಬ್ಬ ಗ್ರೀಕ್ ಫಿಲಾಸಫರ್ ಇರ್ತಾನೆ, ಗ್ರೀಕ್ ತತ್ವಜ್ಞಾನಿ. ಅವನೇನು ಹೇಳ್ತಾನೆ ಅಂದ್ರೆ ದೇವರೆಲ್ಲ ನಮ್ಮ ಮನುಷ್ಯರು ಕಲ್ಪನೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಂತ ಅವನು ಹೇಳ್ತಾನೆ. ದೇವತೆಗಳನ್ನು ಪ್ರಸ್ತುತಪಡಿಸಿದ ರೀತಿಯಿಂದ ಅವರಿಗೆ ಮಾನವ ಗುಣಗಳಿವೆ ಎಂದು ಆತನು ಗಮನಿಸಿದ್ದನು. ಆದುದರಿಂದ ಅವನು ಮಾನವನ ಕಲ್ಪನೆ ಎಂದು ನಿರ್ಧರಿಸಿದನು. ಗ್ರೀಸ್ನಲ್ಲಿ ಹೀಗಾಗುತ್ತಿರುವಾಗ ಭಾರತದಲ್ಲಿಯೂ ಅದೇ ಆಗುತ್ತಿತ್ತು. ವಾಸ್ತವದಲ್ಲಿ ಈಗಲೂ ಅದೇ ಆಗುತ್ತಿದೆ. ಭಾರತದಲ್ಲಷ್ಟೇ ಆಗುತ್ತಿಲ್ಲ. ಮನುಷ್ಯ ಸ್ವಭಾವದ ವೈಚಿತ್ರ್ಯವೆಂದರೆ ನಾವು ದೇವರನ್ನು ಸೇರಿಸಿ ಎಲ್ಲದಕ್ಕೂ ಮಾನವ ಗುಣಗಳನ್ನು ನೀಡುತ್ತೇವೆ. ದೇವರಿಗೂ ಮಾನವ ಗುಣ ಕೊಟ್ಬಿಡ್ತೀವಿ. ನಾವು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತೀವಿ ಅಂದ್ರೆ ದೇವರು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಾನೆ. ನಾವು ಕೋಪ ಮಾಡ್ಕೊಳ್ತೀವಿ ಅಂದ್ರೆ ದೇವರು ಚೆನ್ನಾಗಿ ಕೋಪ ಮಾಡ್ಕೊಳ್ತಾನೆ. ನಾವು ಶಾಪ ಕೊಡ್ತೀವಿ ಅಂದ್ರೆ ದೇವರು ಶಾಪ ಕೊಡ್ತಾನೆ. ನಾವು ವರ ಕೊಡ್ತೀವಿ ಅಂದ್ರೆ ದೇವರು ವರ ಕೊಡ್ತಾನೆ. ಸೊ ಮನುಷ್ಯ ಏನೇನೆಲ್ಲ ಮಾಡ್ತಾನೆ ಅದೆಲ್ಲ ದೇವರು ಮಾಡ್ತಾನೆ ಅಂದ್ರೆ ದೇವ್ರಿಗೂ ನಾವೇ ಹಚ್ಚಿಸ್ಬಿಟ್ಟಿದ್ದೀವಿ. ನೋಡಿ, ವೈಯಕ್ತಿಕ ಅಸ್ತಿತ್ವದ ಸಂಸ್ಕೃತದಲ್ಲಿ ಆತ್ಮನ್ ಎನ್ನುತ್ತಾರೆ. ವೈಯಕ್ತಿಕ ಅಸ್ತಿತ್ವಕ್ಕೆ ಆತ್ಮನ್ ಎನ್ನುತ್ತಾರೆ. ಆತ್ಮನ್ ಪದದ ಅಕ್ಷರಶಃ ಅರ್ಥವೆಂದರೆ ಯಾವುದು ಚಲಿಸುತ್ತದೆಯೋ ಮತ್ತು ಚಿಂತಿಸುತ್ತದೆಯೋ ಅಂದು. ಅಂದರೆ ವ್ಯಕ್ತಿಯ ವ್ಯಾಖ್ಯಾನವು ಪ್ರಾಚೀನರು ನೀಡಿದ ಭಗವಂತನ ವ್ಯಾಖ್ಯಾನಕ್ಕೆ ಬಹಳ ಹತ್ತಿರವಾಗಿದೆ. ಒಂದೇ ವ್ಯತ್ಯಾಸವೆಂದರೆ ಒಂದು ವಿಸ್ತಾರಗೊಳ್ಳುತ್ತದೆ, ಮತ್ತೊಂದು ಕೇವಲ ಚಲನೆಯಲ್ಲಿ ಇರುತ್ತದೆ.
ಹೇಗೆ ಅವ ಅಷ್ಟೊಂದು ಸಮಾನವಾಗಿವೆ? ಕಾರಣವೇನೆಂದರೆ ಜನರು ಆಲೋಚಿಸಿದರು, ಭಗವಂತನು ನಮ್ಮಂತೆಯೇ ಇರಬೇಕು, ಆದರೆ ಮಹಾಶ್ರೇಷ್ಠನು. ವ್ಯಕ್ತಿಯ ಅಸ್ತಿತ್ವವು ಚಲಿಸುವುದಾದರೆ ಭಗವಂತನು ಅದಕ್ಕಿಂತ ಶ್ರೇಷ್ಠನಾಗಿದ್ದು ವಿಸ್ತರಿಸಬೇಕು. ಏಕೆಂದರೆ ವಿಸ್ತಾರವು ಕೇವಲ ಚಲನೆಗಿಂತ ಮಹತ್ತರವಾದುದು. ಆದುದರಿಂದ ಅವನು ಮನುಷ್ಯ ಮಾತ್ರದ ತಿಳುವಳಿಕೆಗೆ ತಕ್ಕಂತೆ ಪರಮ ಸತ್ಯವನ್ನು ಬ್ರಹ್ಮನ್ ಎಂದು ಕರೆದರು. ಇದನ್ನು ಲೈನ್ ಮಾಡ್ಕೊಂಡ್ರಿ. ತುಂಬಾ ಉಪನಿಷತ್ತು ಓದಿದ್ರೆ ಬ್ರಹ್ಮನ್ ಅಂತ ಅಲ್ಲಿಗೆ ಹೋಗಿ ಮುಟ್ಟದೆ ದೊಡ್ಡದು ಅಂತ ಅನ್ಕೊಂಡ್ಬಿಡ್ತಾರೆ. ಉಪನಿಷತ್ತಲ್ಲೆಲ್ಲ ಇದೆಷ್ಟೊಂದು ಬರುತ್ತೆ. ನಿಜವಾಗಿ ಬ್ರಹ್ಮನೆಂದರೆ ಪರಮ ಸತ್ಯವಲ್ಲ. ಪ್ರಜ್ಞೆಯು ಮನನ ಮಾಡಿ ವಿಸ್ತಾರಗೊಳ್ಳುವ ಅವಸ್ಥೆಯದು. ಪರಮ ಸತ್ಯ ಅದಕ್ಕಿಂತ ಎಷ್ಟೋ ಆಚೆಗಿದೆ. ಪರಮ ಸತ್ಯವು ಬದಲಾವಣೆ ರಹಿತ. ಆದುದರಿಂದ ಅದು ವಿಸ್ತಾರಗೊಳ್ಳದು, ಸಂಕುಚಿತಗೊಳ್ಳದೆ ಅಥವಾ ಮನನ ಮಾಡುವುದಿಲ್ಲ, ಏನು ಮಾಡಲ್ಲ. ಸತ್ಯ ವಸ್ತುವಿನಲ್ಲಿ, ಮೂಲ ವಸ್ತುವಿನಲ್ಲಿ, ಪರತತ್ವದಲ್ಲಿ ಅದರಲ್ಲಿ ವಿಸ್ತಾರನೂ ಸಾಧ್ಯವಿಲ್ಲ, ಸಂಕುಚಿತನೂ ಸಾಧ್ಯವಿಲ್ಲ, ಮನನೂ ಸಾಧ್ಯವಿಲ್ಲ. ಅದು ಪರಮ ಸತ್ಯದ ಸ್ಥಿತಿ. ಬ್ರಹ್ಮನಲ್ಲಿ ವಿಸ್ತಾರ ಸಾಧ್ಯ ಇದೆ, ಮನನ ಸಾಧ್ಯ ಇದೆ, ಅಥವಾ ಚಿಂತನೆ ಮಾಡುವುದು ಸಾಧ್ಯ ಇದೆ ಅಂದ್ರೆ ಅದು ಹೇಗೆ ಪರಮ ಸತ್ಯ ಆಗುತ್ತೆ? ಸೊ ಜನ ಅದನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಬ್ರಹ್ಮನ್ನೇ ಪರಮ ಸತ್ಯ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅಂದರೆ ಧ್ಯಾನಾವಸ್ಥೆಯಲ್ಲಿ ನಮ್ಮ ಪ್ರಜ್ಞೆಯು ಬ್ರಹ್ಮನ ಗುಣಗಳನ್ನು ಪ್ರದರ್ಶಿಸುತ್ತದೆ ನಾನೆಂದೆ. ಆದರೆ ಅದು ಪರಮಾವಸ್ಥೆಯಲ್ಲ. ಸರಿಯಾಗಿದೆ, ದಾಜಿ ಹೇಳಿದರು. ನಾವು ಬ್ರಹ್ಮನನ್ನು ಮೀರಿ ಹೋಗಬೇಕು. ಅದಕ್ಕೂ ಹೆಸರಿದೆ. ಬ್ರಹ್ಮನನ್ನು ಮೀರಿ ಹೋದಾಗ ಅದನ್ನು ನಾವು ಪರಬ್ರಹ್ಮ ಅಂತ ಹೇಳ್ತೀವಿ. ಬ್ರಹ್ಮನಿಗಿಂತ ಮಿಗಿಲು ಪರಬ್ರಹ್ಮ. ಪರಬ್ರಹ್ಮನ ಸ್ಥಿತಿಯೂ ಸಹ ನಮ್ಮ ಪಯಣದ ಒಂದು ಘಟ್ಟವಷ್ಟೇ, ಅದು ಅಂತ್ಯವಲ್ಲ. ಧ್ಯಾನಾವಸ್ಥೆಯು ವಿಕಸನ ಹೊಂದುತ್ತಾ ಇರುತ್ತದೆ. ಅದು ಉತ್ತಮವಾಗುತ್ತಾ ಸೂಕ್ಷ್ಮವಾಗುತ್ತಾ ಹೋಗಿ ಕೊನೆಯಲ್ಲಿ ಪರಮಾವಸ್ಥೆಯಲ್ಲಿ ಲೀನವಾಗುತ್ತದೆ. ಆದರೆ ಮೊದಲು ಅದನ್ನು ನಾವು ಸೃಷ್ಟಿಸುವ ತನಕ ಅದು ವಿಕಸನ ಹೊಂದಲು ಸಾಧ್ಯವಿಲ್ಲ. ಸೃಷ್ಟಿಸುವ ತನಕ ಅಂತಂದ್ರೆ ಧ್ಯಾನಾವಸ್ಥೆಯನ್ನು ಸೃಷ್ಟಿಸುವ ತನಕ ಅದು ವಿಕಸನ ಹೊಂದಲು ಸಾಧ್ಯವಿಲ್ಲ. ನೋಡ್ರಿ, ಧ್ಯಾನದಿಂದ ನಾವು ಧ್ಯಾನಾವಸ್ಥೆಗೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ, ಧ್ಯಾನಾವಸ್ಥೆಯಲ್ಲಿ ನಾವು ಇದ್ದು ಬಿಟ್ರೆ ನಾವು ನಿರಂತರವಾಗಿ ವಿಕಾಸ ಹೊಂದುತ್ತಾ ಇರ್ತೀವಿ. ಕೇವಲ ಧ್ಯಾನ ಮಾಡಿದಾಗಷ್ಟೇ ವಿಕಾಸ ಹೊಂದಲ್ಲ, ನಿರಂತರವಾಗಿ ವಿಕಾಸ ಹೊಂದುತ್ತಾ ಇರ್ತೀವಿ ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಂಡಾಗ. ಅದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಸೊ ಕಾಲಕ್ರಮೇಣದಲ್ಲಿ ಪ್ರತಿಯೊಬ್ಬರು ಧ್ಯಾನ ಮಾಡುವರು ಕಾಲಕ್ರಮೇಣದಲ್ಲಿ ಧ್ಯಾನಾವಸ್ಥೆಯಲ್ಲಿ ಸ್ಥಿರ ಆಗ್ಲಿಕ್ಕೆ ಅವರು ಸಾಧ್ಯ ಮಾಡ್ಕೋಬೇಕು. ಧ್ಯಾನವನ್ನೇ ನಂಬ್ಕೊಂಡು ನಾವು ಆಧ್ಯಾತ್ಮಿಕ ಪ್ರಯಾಣ ಮಾಡ್ತೀವಿ ಅಂದ್ರೆ ಅದು ಬಹಳ ವರ್ಷಗಳಾಗುತ್ತೆ. ಧ್ಯಾನದಿಂದ ನಾವು ಧ್ಯಾನಾವಸ್ಥೆಯನ್ನು ಗಳಿಸ್ಕೊಂಡು ಅದರಿಂದ ಆಧ್ಯಾತ್ಮಿಕ ಪ್ರಯಾಣ ಮಾಡ್ಕೊಳ್ತೀವಿ ಅಂತಂದ್ರೆ ತ್ವರಿತವಾಗಿ ಆಗುತ್ತೆ, ಬೇಗ ಆಗುತ್ತೆ. ಸರಿನಾ? ಇದು ಎಲ್ಲರೂ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ಅಭ್ಯಾಸ. ದಾಜಿ ವಿರಾಮ ನೀಡಿ ಆಲೋಚನೆಯಲ್ಲಿ ಮುಳುಗಿದರು. ಧ್ಯಾನದ ಪರಿಣಾಮ ಶಾಶ್ವತವಾಗುವವರೆಗೂ ಯಾರಿಗೂ ತೃಪ್ತಿ ಆಗುವುದಿಲ್ಲವೆಂದು ನನಗನಿಸುತ್ತದೆ ಎಂದರು. ಇದನ್ನ ಲೈನ್ ಮಾಡ್ಕೊಳ್ರಿ. ಎಷ್ಟೇ ಚೆನ್ನಾಗಿರ್ತಕ್ಕಂಥ ಧ್ಯಾನ ಆಗ್ಲಿ, ಎಷ್ಟೇ ಆಳವಾಗಿರ್ತಕ್ಕಂಥ ಧ್ಯಾನ ಆಗ್ಲಿ, ಅದು ನಮ್ಮ ಜೊತೆಗೆ ಕೊಡ್ತಕ್ಕಂಥ ಸ್ಥಿತಿಗತಿಗಳು ನಮ್ಮಲ್ಲಿ ಶಾಶ್ವತವಾಗಿ ಇರಲ್ಲ ಅನ್ನೋದಾದ್ರೆ ಧ್ಯಾನದಿಂದ ಯಾವುದೇ ದೂರಾಗಾಯಿ ಪರಿಣಾಮಗಳು ಆಗಿಲ್ಲ ಅಂತ. ಅದು ನಿಮ್ಮ ನಿತ್ಯದ ಅನುಭವವನ್ನು ಪರಿವರ್ತಿಸದಿದ್ದರೆ ಅಂತಹ ಗಾಢ ಧ್ಯಾನದ ಪ್ರಯೋಜನವಾದರೂ ಏನು? ಧ್ಯಾನ ತುಂಬಾ ಚೆನ್ನಾಗಿತ್ತು, ಗಾಢವಾಗಿತ್ತು ಅಂತ ಹೇಳ್ತಾರೆ, ಇದ್ದಂಗೆ ಇರ್ತಾರೆ. ಹಾಗಾದ್ರೆ ಏನ್ ಪ್ರಯೋಜನ ಆಯ್ತು? ನಿಜವಾಗಿ ಆಳದಲ್ಲಿ ನಾವು ಧ್ಯಾನದಲ್ಲಿ ಮುಳುಗಿದ್ರೆ, ಗಾಢವಾಗಿ ಧ್ಯಾನದಲ್ಲಿ ಮುಳುಗಿದ್ರೆ ಅದು ನಮ್ಮ ದಿನನಿತ್ಯದ ಜೀವನವನ್ನು ಪರಿವರ್ತನೆ ಮಾಡಬೇಕು. ನಿತ್ಯದ ಅನುಭವವನ್ನು ಪರಿವರ್ತಿಸದಿದ್ದರೆ ಗಾಢವಾದ ಧ್ಯಾನದ ಪ್ರಯೋಜನವಾದರೂ ಏನು? ಇಲ್ಲವಾದರೆ ಸೋರುವ ಕೊಡವನ್ನು ಬಳಸಿ ಬಾವಿಯಿಂದ ನೀರು ಸೇರಿದಂತೆ ಅದನ್ನು ಉಳಿಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸೋರ್ತಾ ಇರೋ ಒಂದು ಕೊಡ ಇದೆ, ಅದನ್ನು ತಗೊಂಡು ಬಾವಿಗೆ ಹಾಕ್ತೀವಿ, ನೀರು ಸೇರ್ತೀವಿ, ಮೇಲೆ ನೀರು ಎಳೆಯೋ ಅಷ್ಟೊತ್ತಿಗೆ, ಕೊಡ ಎಳೆಯೋ ಅಷ್ಟೊತ್ತಿಗೆ ಇರೋ ನೀರೆಲ್ಲ ಖಾಲಿ ಆಗೋಗುತ್ತೆ. ಲೀಕಿಂಗ್ ಬಕೆಟ್ ಅಂತ ಹೇಳ್ತೀವಿ. ಧ್ಯಾನದ ಪರಿಣಾಮವನ್ನು ಮುಂದೊಯ್ಯುವುದು ಹೇಗೆ? ನಾನು ಕೇಳಿದೆ. ಮೊದಲ ಹೆಜ್ಜೆ ಎಂದರೆ ಧ್ಯಾನ ಮಾಡುವುದು ಅವರೆಂದರು. ಧ್ಯಾನವು ಧ್ಯಾನಾವಸ್ಥೆಯ ಜನನಿ. ಜನನಿಯ ವಿನಃ ಶಿಶುವಿಲ್ಲ ಮತ್ತು ಧ್ಯಾನವೆಂಬ ಕ್ರಿಯೆ ವಿನಃ ಧ್ಯಾನಾವಸ್ಥೆ ಇಲ್ಲ. ಪುನರಾವರ್ತಿತ ಧ್ಯಾನಗಳೊಂದಿಗೆ ನಾವು ಶಾಶ್ವತ ಧ್ಯಾನಾವಸ್ಥೆಯನ್ನು ಪಡೆಯುತ್ತೇವೆ. ಪದೇ ಪದೇ ಧ್ಯಾನ ಮಾಡ್ತಾ ಮಾಡ್ತಾ ಕಾಲಕ್ರಮಣದಲ್ಲಿ ನಾವು ಶಾಶ್ವತವಾದಂಥ ಧ್ಯಾನಾವಸ್ಥೆಯನ್ನು ಪಡ್ಕೊಳ್ತೀವಿ. ದೈನಂದಿನ ಧ್ಯಾನದೊಂದಿಗೆ ನಾವು ಆ ಧ್ಯಾನಾವಸ್ಥೆಯನ್ನು ಇಟ್ಟಿಗೆ ಇಟ್ಟಂತೆ ಮೇಲಿಂದ ಮೇಲೆ ಧ್ಯಾನ ಮಾಡಿ ಅದನ್ನು ಸ್ಥಿರವಾಗುವಂತೆ ಗಟ್ಟಿಗೊಳಿಸಬೇಕು. ನೀವು ಆಗಾಗ ಧ್ಯಾನ ಮಾಡುತ್ತಿದ್ದರೆ ಆ ಅವಸ್ಥೆ ಕ್ಷೀಣಿಸಲಾರಂಭಿಸುತ್ತದೆ. ಅದಕ್ಕೆ ರೆಗ್ಯುಲರ್ ಧ್ಯಾನ ಮಾಡಬೇಕು.
ವಾರಕ್ಕೆ 2 ಸತಿ 3 ಸತಿ ಧ್ಯಾನ ಮಾಡ್ತು ಅಂತಂದ್ರೆ ಆಗಲ್ಲ. ವಾರಕ್ಕೆ 2 ಸತಿ 3 ಸತಿ ಮನೆ ಕಟ್ತೀನಿ ಅಂತ ಹೇಳ್ದಂಗೆ ಆಯ್ತು. ಮನೆ ಕಟ್ಟೋದು ನೋಡಿದ್ದೀರಾ? ದಿನ ಒಂದಾದ್ಮೇಲೆ ಒಂದು ಕಟ್ತಾನೆ ಇರ್ತಾರೆ. ಒಂದಾಗತ್ತೆ, ಮತ್ತೆ ನೆಕ್ಸ್ಟ್ ಸ್ಟೇಜ್ ಬರುತ್ತೆ, ಅದು ಮುಗಿಯುತ್ತೆ, ಮುಂದಿನ ಸ್ಟೇಜ್ ಬರುತ್ತೆ, ನಿಲ್ಲಿಸೋದೇ ಇಲ್ಲ. ಅವ್ರು ಯಾವ ನಿಲ್ಲಿಸ್ತಾರೆ ಅಂದ್ರೆ ಒಂದಿಷ್ಟು ಕಾಂಕ್ರೀಟ್ ಎಲ್ಲ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಸಮಯ ಕೊಡ್ತಾರೆ ಕ್ಯೂರಿಂಗ್ ಆಗ್ಲಿ ಅಂತ. ಅದೊಂದೇ. ಈಗೆಲ್ಲ ತಕ್ಷಣ ಕ್ಯೂರಿಂಗ್ ಆಗ್ತಕ್ಕಂಥ ಸಿಮೆಂಟು ಬಂದ್ಬಿಡಿದೆ. ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಕ್ಯೂರಿಂಗ್ ಆಗುತ್ತೆ, ಅಲ್ಲಿ ನಿಲ್ಲಿಸೋದೇ ಇಲ್ಲ. ಆದ್ರೂ ಕೂಡ ಪಾರಂಪರಿಕವಾಗಿ ಒಂದಿಷ್ಟು ದಿವಸ ಬಿಡ್ಬೇಕಂತಿರ್ತಾರೆ. ಮುಂಚೆ ಎಲ್ಲ ಒಂದು ಮೌಲ್ಡ್ ಹಾಕಿದ್ರೆ 20 ದಿವಸ 21 ದಿವಸ ಬರೀ ನೀರು ಹಾಕ್ತಾ ಇರೋರು, ಕ್ಯೂರಿಂಗ್ ಆಗ್ಲಿ ಅಂತ, ಗಟ್ಟಿ ಆಗ್ಲಿ ಅಂತ ಕಾಯೋರು. ಈಗ ಯಾರು 21 ದಿವಸ ಕಾಯ್ಲಿಕ್ಕೆ ಯಾರ ಹತ್ರ ಟೈಮ್ ಇಲ್ಲ. ಒಂದು ವಾರ ನೀರು ಹಾಕ್ತಾರೆ, ಮತ್ತೆ ಶುರು ಮಾಡ್ಕೊಳ್ತಾರೆ ಮುಂದಿನ ಫ್ಲೋರ್ ಅಲ್ವಾ? ಸೊ ಅದೇ ತರನೇ ಧ್ಯಾನದ ಅವಸ್ಥೆನ ನಾವು ಗಳಿಸ್ಕೋಬೇಕಂತಂದ್ರೆ ಪದೇ ಪದೇ ನಾವು ಧ್ಯಾನ ಮಾಡಿದಾಗ, ಅದನ್ನು ನಾವು ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯವಾದಾಗ ಧ್ಯಾನದ ಅವಸ್ಥೆ ನಮಗೆ ವೇಗವಾಗಿ ಬರಲಿಕ್ಕೆ ಶುರುವಾಗುತ್ತೆ. ಅದನ್ನು ನಾವು ಮರುಸೃಷ್ಟಿಸಬೇಕಾಗುತ್ತದೆ. ಅಂದ್ರೆ ಧ್ಯಾನದಲ್ಲಿ ನಮ್ಗೆ ಯಾವ ಅವಸ್ಥೆ ಬಂದಿರುತ್ತೆ ಅದನ್ನು ನಾವು ಅವಾಗ ಮೆಲುಕು ಹಾಕೊಂಡ್ರೆ, ಅವಾಗ ಮರುಸೃಷ್ಟಿ ಮಾಡಿಕೊಂಡ್ರೆ ಕಾಲಕ್ರಮೇಣದಲ್ಲಿ ನಾವು ಧ್ಯಾನಾವಸ್ಥೆಯಲ್ಲಿ ನೆಲೆಸೋದಕ್ಕೆ ಸಹಾಯವಾಗುತ್ತೆ. ಹೌದು, ದಾಜಿ ಅಂದರು. ಅದು ಪ್ರತಿನಿತ್ಯ ನೀರು ಮತ್ತು ಸೂರ್ಯರಶ್ಮಿ ಬೇಕಾಗುವ ಗಿಡವಿದ್ದಂತೆ. ಅದನ್ನು ನಿರ್ಲಕ್ಷಿಸಿದರೆ ಅದಕ್ಕೆ ಮರುಜೀವ ಕೊಡುತ್ತಿರಬೇಕಾಗುತ್ತದೆ. ಅದು ಬೆಳೆಯುವುದಾದ್ರೂ ಹೇಗೆ? ಸೊ 4 ದಿವಸಕ್ಕೋ 5 ದಿವಸಕ್ಕೋ ಗಿಡಕ್ಕೆ ಒಂದ್ಸತಿ ನೀರು ಹಾಕಿದ್ರೆ ಅದು ಒಂಚೂರು ನೀರು ಹಾಕಿದಾಗ ಒಂಚೂರು ಮರುಜೀವ ಬರುತ್ತೆ. ಬೆಳೆಯೋದು ಯಾವಾಗ? ಅದು ದಿನಾ ರೆಗ್ಯುಲರ್ ಆಗಿ ನಾವು ನೋಡಿಕೊಂಡು ಪ್ರತಿನಿತ್ಯ ಅದಕ್ಕೆ ಕಡೆ ಗಮನ ಕೊಟ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರ ಆಗಲಿ ನೀರಾಗಲಿ ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇಲ್ದೇ ಇದ್ರೆ ಏನಾಗುತ್ತೆ? ಅವಾಗ ನೀವು ಜೀವ ಕೊಡ್ತಾ ಇದ್ದೀರ ಅಷ್ಟೇ, ಬೆಳಿಲಿಕ್ಕೆ ಅವಕಾಶ ಇಲ್ಲ. ಅವಾಗ ಜೀವ ಕೊಡ್ತಾ ಇದ್ದೀರ, ಅವಾಗ ಧ್ಯಾನ ಮಾಡಿದ್ರು ಅಷ್ಟೇ. ಆದರೆ ಧ್ಯಾನ ಮಾಡುವುದಷ್ಟೇ ಸಾಲದು. ಧ್ಯಾನಸ್ಥ ಪ್ರಜ್ಞೆಯನ್ನು ಜಾಗೃತ ಪ್ರಜ್ಞೆಯೊಳಗೆ ತರಬೇಕು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಧ್ಯಾನಸ್ಥ ಪ್ರಜ್ಞೆಯನ್ನು ಜಾಗೃತ ಪ್ರಜ್ಞೆಯೊಳಗೆ ತರಬೇಕು. ಅದು ಧ್ಯಾನವಾದ ನಂತರದ ಕ್ಷಣಗಳಲ್ಲಿ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದರ ಮೇಲೆ ನಿರ್ಧರಿತವಾಗಿರುತ್ತದೆ. ನೂತನ ಧ್ಯಾನಾವಸ್ಥೆಯು ಹಸಿ ಸಿಮೆಂಟಿನಂತೆ. ನೋಡ್ರಿ, ಮತ್ತೆ ದಾಜುವ ಸಿಮೆಂಟ್ ಎಕ್ಸಾಂಪಲೇ ಕೊಡ್ತಿದ್ದಾರೆ. ನೂತನ ಧ್ಯಾನಾವಸ್ಥೆಯು ಹಸಿ ಸಿಮೆಂಟಿನಂತೆ. ದಿನದಿಂದಲೇ ಅದನ್ನು ಮುಂದಕ್ಕೊಯ್ಯುವ ಮುನ್ನ ಸ್ಥಿರಗೊಳ್ಳಲು ಅದಕ್ಕೆ ಕೊಂಚ ಸಮಯದ ಅಗತ್ಯವಿರುತ್ತದೆ. ಅದಕ್ಕೆ ಸಿಮೆಂಟ್ ಹಾಕಿದ ತಕ್ಷಣ ನಾವು ಅದರ ಮೇಲೆ ನಡಿಲಿಕ್ಕೆ ಹೋಗಲ್ಲ. ಸಿಮೆಂಟ್ ಹಾಕಿದ್ಮೇಲೆ ಸ್ವಲ್ಪ ಒಣಗ್ಲಿಕ್ಕೆ ಬಿಡ್ತೀವಿ. ಒಣಗದ ಮೇಲೆ ನಡೆದ್ರೆ ಅದಕ್ಕೇನು ತೊಂದರೆ ಆಗಲ್ಲ. ಅದರಿಂದ ಒಣಗಕ್ ಮುಂಚೆನೆ ನಡೆದ್ರೆ ನಮ್ಮ ಕಾಲದ ಮೇಲೆ ಬೀಳುತ್ತೆ. ನಾವು ಏನ್ ಇಟ್ಟಿರ್ತೀವ, ಪಾದ ಏನ್ ಇಟ್ಟಿರ್ತೀವಿ, ಪಾದದ ಒಂದು ಛಾಪ್ ಅದ್ರ ಮೇಲೆ ಬೀಳುತ್ತೆ. ಅದೇ ಒಣಗಿದ ಮೇಲೆ ಕಾಲಿಟ್ರೆ ಯಾವ ಛಾಪು ಬೀಳಲ್ಲ. ಅದೇ ರೀತಿಯಾಗಿ ಧ್ಯಾನದ ಕೊನೆಯಲ್ಲಿ ನಮ್ಗೆ ಧ್ಯಾನದ ಪ್ರಜ್ಞೆಯ ಅನುಭವಕ್ಕೆ ಬರ್ತಾ ಇರುತ್ತೆ. ನಾವು ಒಮ್ಮೆಲೆ ಆ ಧ್ಯಾನದ ಪ್ರಜ್ಞೆಯಿಂದ ಜಾಗೃತ ಪ್ರಜ್ಞೆಗೆ ಜಿಗಿದ್ರೆ ಆ ಧ್ಯಾನದ ಪ್ರಜ್ಞೆಯನ್ನ ಗಟ್ಟಿ ಮಾಡ್ಕೊಳ್ತೀರ, ಜಿಗದಂಗ ಆಗುತ್ತೆ. ಆ ಧ್ಯಾನದ ಪ್ರಜ್ಞೆ ಹೊರಟೋಗುತ್ತೆ. ಅದೇ ನೀವು ಧ್ಯಾನ ಮುಗಿದ ನಂತರ ಕೆಲವು ಕ್ಷಣಗಳಿದೆಯಲ್ಲ, ಧ್ಯಾನ ಮುಗಿದ ಮೇಲೆ 2-3 ನಿಮಿಷ ಅಥವಾ 5 ನಿಮಿಷ ಸಮಯ ಇದೆಯಲ್ಲ, ಆ ಸಮಯದಲ್ಲಿ ಧ್ಯಾನದ ಪ್ರಜ್ಞೆ ಏನಿದೆ ಅಂತ ಹೇಳಿ ಜಾಗೃತ ಅವಸ್ಥೆಯಿಂದ ನಾವು ನೋಡ್ಕೋಬೇಕು. ಅದನ್ನು ಎಚ್ಚರಿಕೆಯಿಂದ ನೋಡ್ಕೋಬೇಕು. ಆವಾಗ ನಿಮಗೆ ಯಾವ ಒಂದು ಸ್ಥಿತಿ ನಿಮಗೆ ಬಂದಿದೆ ಅಂತ ಹೇಳಿ ನಿಮಗೆ ಗ್ರಹಿಸ್ಲಿಕ್ಕೆ ಸಾಧ್ಯವಾಗುತ್ತೆ. AEIOU ಅಂತ ಹೇಳ್ತೀವಲ್ಲ, ಫಸ್ಟ್ ಯು ಹ್ಯಾವ್ ಟು ಅಕ್ವೈರ್ ದ ಕಂಡೀಷನ್. ಒಂದು ಸ್ಥಿತಿನ ನಾವು ಗಳಿಸ್ಕೋಬೇಕು. ಏನ್ ಸ್ಥಿತಿನ ಗಳಿಸ್ಕೊಂಡಿದೀವಿ ಅಂತ ನಮ್ಗೆ ಗೊತ್ತಾಗ್ಬೇಕಾದ್ರೆ ಧ್ಯಾನ ಮುಗಿದ ನಂತರ ನಮ್ಮನ್ನು ನಾವು ಜಾಗೃತ ಪ್ರಜ್ಞೆಯಿಂದ ನೋಡ್ಕೋಬೇಕು. ಅಂದ್ರೆ ಧ್ಯಾನದ ಪ್ರಜ್ಞೆಯನ್ನ ಜಾಗೃತ ಪ್ರಜ್ಞೆಯಿಂದ ನೋಡ್ಕೊಂಡಾಗ ಆ ಫಸ್ಟ್ 5 ನಿಮಿಷ ಇದೆಯಲ್ಲ ಧ್ಯಾನ ಮುಗಿದ್ಮೇಲೆ, ಆ ಸಮಯದಲ್ಲೇ ಮಾಡ್ಬೇಕಾಗುತ್ತೆ. ನೀವು ಧ್ಯಾನ ಮುಗಿತು ಅಂತ ಹೇಳಿ ಕಣ್ಣು ಬಿಟ್ಟು ಮನಸ್ಸನ್ನ ಆ ಕಡೆ ಈ ಕಡೆ ಹೋಗಿಸ್ಲಿಕ್ಕೆ ಶುರು ಮಾಡಿತು ಅಂತಂದ್ರೆ ನೀವು ಒಮ್ಮೆಲೆ ಧ್ಯಾನ ಪ್ರಜ್ಞೆಯಿಂದ ಜಾಗೃತ ಪ್ರಜ್ಞೆಗೆ ಧುಮುಕು ಬಿಟ್ಟಿದ್ದೀರಾ. ಆವಾಗ ನಿಮಗೆ ಗೊತ್ತೇ ಆಗಲ್ಲ ಏನ್ ಸ್ಥಿತಿ ಬಂತು ಅಂತ, ಗೊತ್ತೇ ಆಗಲ್ಲ. ಇದು ಅರ್ಥ ಆಗ್ತಿದ್ಯಾ? ಧ್ಯಾನ ಮುಗಿದ ಮೇಲೆ ಆ ಕೆಲವು ನಿಮಿಷಗಳಿದೆಯಲ್ಲ, 3-5 ನಿಮಿಷ, ಅದರಲ್ಲೇನೆ ನೀವು ಯಾವ ಸ್ಥಿತಿಯನ್ನು ಗಳಿಸ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗತ್ತೆ? ಧ್ಯಾನದ ಪ್ರಜ್ಞೆ ಇನ್ನೂ ಇರುತ್ತೆ, ಇನ್ನೂ ನಾವು ಕಣ್ಣು ಬಿಟ್ಟಿಲ್ಲ. ಆದ್ರೆ ಈಗ ಧ್ಯಾನ ಮುಗಿತು ಅಂತ ಗೊತ್ತಾಯ್ತು, ಎಚ್ಚರಿಕೆ ಪ್ರಜ್ಞೆ ಆನ್ ಆಯ್ತು. ಆ ಎಚ್ಚರಿಕೆಯ ಪ್ರಜ್ಞೆಯಿಂದ ಧ್ಯಾನದ ಪ್ರಜ್ಞೆಯನ್ನು ನೋಡ್ಕೊಳ್ತೀರ. ನೋಡ್ಕೊಂಡಾಗ ಏನ್ ಸ್ಥಿತಿ ನಮಗೆ ಬಂದಿದೆ ಅಂತ ನಮ್ಗೆ ಗೊತ್ತಾಗತ್ತೆ. ಅರ್ಥ ಆಯ್ತಾ? ಇದನ್ನೇ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವು ಯಾರು AEIOU ಮಾಡ್ಕೊಳ್ಳಿಕ್ ಆಗಲ್ಲ.
ಅಷ್ಟು ಅಕ್ವೈರ್ಡ್ ಕಂಡೀಷನ್ ಅಲ್ವಾ, ಏನ್ ಕಂಡೀಷನ್ ಬಂದಿದೆ ಅಂತ ಗೊತ್ತಾದ್ರೆ ತಾನು ಉಳಿದಿದೆಲ್ಲ ಮಾಡ್ಲಿಕ್ಕೆ. ಯಾವ ಕಂಡೀಷನ್ ಬಂದಿದೆ ಅಂತಾನೆ ಗೊತ್ತಾಗದೆ ಏನ್ ಮಾಡ್ತಾರೆ ಮುಂದಕ್ಕೆ. ಅದಕ್ಕೆ ಯಾರು ನೋಡಿ, ಆಶ್ರಮದಲ್ಲಿ ನೀವು ಹೋಗ್ತಾರಲ್ಲ, ನೀವು ಎಲ್ಲಿ ಸೆಂಟರ್ ಹೋಗ್ತಾರಲ್ಲ ಅಲ್ಲ ನೋಡ್ರಿ, ಸುಮ್ಮನೆ ಗಮನಿಸಿ. ಧ್ಯಾನ ಮುಗಿತು ಅಂತ ಹೇಳಿದ ತಕ್ಷಣ ಯಾರು ಕಣ್ಬಿಡ್ತಾರಲ್ಲ, ನಮ್ಮಲ್ಲಿ ತುಂಬಾ ಇನ್ನೊಂದು ಅಭ್ಯಾಸ ಇದೆ. ಧ್ಯಾನ ಮುಗಿತು ಅಂತ ಹೇಳಿದ ತಕ್ಷಣ ಕಣ್ಬಿಡತ್ತೆ ಅಂತ ಹೇಳಿ ಜೋರ ಕೈ ತಿಕ್ತಾರೆ. ತಾವು ಡಿಸ್ಟರ್ಬ್ ಮಾಡ್ಕೊಳ್ತಾರೆ, ಎಲ್ರಿಗೂ ಡಿಸ್ಟರ್ಬ್ ಮಾಡ್ತಾರೆ ಜೋರ ಕೈ ತಿಕ್ಕಿ. ಇಲ್ಲದೆ ಜೋರಾಗಿ ಮಖ ಒರೆಸ್ಕೊಳ್ತಾ ಇರ್ತಾರೆ ಹಿಂಗೆ, ಆಸ್ ಇಫ್ ಮಖದ ಮೇಲೆ ಏನೋ ಬಂದು ಕೂತ್ಕೊಂಡ್ಬಿಟ್ಟಿದೆ ಅಂತ. ಸರಿ, ಇದನ್ನ ನೀವು ಬೇಕಾದ್ರೆ ಗಮನಿಸಿ. ಎಷ್ಟು ನಾವು ಅವ್ರಿಗೆ ಪದೇ ಪದೇ ಏನೂ ಮಾಡಬೇಡಿ, ಆರಾಮಾಗಿ ಕೂತ್ಕೊಳ್ಳಿ, ಧ್ಯಾನದ ಸ್ಥಿತಿನಲ್ಲಿ ಏನ್ ಬಂದಿದೆ, ಏನ್ ಗ್ರಹಿಕೆ ಆಗಿದೆ ಅದನ್ನ ನೋಡ್ಕೊಳ್ರಿ ಅಂತ ಹೇಳಿದ್ರೆ, ಅದನ್ನ ನೋಡ್ಕೊಳ್ಳೋದ್ ಕಡೆ ಯಾರು ಗಮನ ಕೊಡಲ್ಲ. ಯಾರು ಈ ರೀತಿ ಗಮನ ಕೊಡದೇ ಇರ್ತಾರಲ್ಲ, ಅವ್ರ ಆಧ್ಯಾತ್ಮಿಕ ಪ್ರಗತಿ ಕುಂಠಿತವಾಗುತ್ತೆ. ಅವ್ರು ಧ್ಯಾನ ಮಾಡ್ತಾ ಇದ್ದಾರೆ, ಆದ್ರೆ ಪ್ರಗತಿ ಕುಂಠಿತವಾಗುತ್ತೆ. ಯಾಕೆಂತಂದ್ರೆ ಧ್ಯಾನದಲ್ಲಿ ಅವ್ರು ಏನ್ ಗಳಿಸ್ಕೊಳ್ತಾ ಇದಾರಂತ ಅವ್ರಿಗೆ ಅದ್ರ ಕಡೆ ಗಮನನೇ ಇಲ್ಲ. ಅದ್ ಹೆಂಗೆ ಅಂತಂದ್ರೆ, ತಿಂಗಳೆಲ್ಲ ದುಡಿದ್ರಂತೆ, ಸಂಬಳ ಬಂತಂತೆ, ಸಂಬಳ ಬಂದಿತ್ತಂತ ಅರ್ಧ ಗಂಟೆಲಿ ಖರ್ಚು ಮಾಡ್ಬಿಟ್ರಂತೆ. ಇನ್ನು ಇಡೀ ಇಡೀ ತಿಂಗಳ ಲಾಟ್ರಿ ಹೊಡಿತಾ ಇರ್ತಾರೆ. ಇದು ಆ ತರ ಕಥೆ ಆಯ್ತು. ಅಂದ್ರೆ ನೀವು ಧ್ಯಾನದಲ್ಲಿ ಏನ್ ಗಳಿಸ್ಕೊಳ್ತಿದ್ದೀರಾ ಅದಕ್ಕೆ ನೀವು ವ್ಯಾಲ್ಯೂನೇ ಮಾಡ್ಲಿಲ್ಲ ಅಂದ್ರೆ, ಅದಕ್ಕೆ ಒಂದು ಬೆಲೆನೇ ಕೊಡ್ಲಿಲ್ಲ ಅಂತಂದ್ರೆ ಧ್ಯಾನ ಮಾಡಿ ಆದ್ರೂ ಏನ್ ಪ್ರಯೋಜನ ಅಲ್ವಾ? ಸೊ ತಿಂಗಳ ಪೂರ್ತಿ ಸಂಬಳನ ಅರ್ಧ ಗಂಟೆಲಿ ಖರ್ಚು ಮಾಡಿದ್ರೆ ಕತೆ. ಕೆಲವರೆಲ್ಲ ತುಂಬಾ ಜಂಬ ಕೊಟ್ಕೊಳ್ತಾರೆ. ಏನಂತ ಜಂಬ ಕೊಟ್ಕೊಳ್ತಾರೆ ಅಂದ್ರೆ, ನೀವು ಅರ್ಧ ಗಂಟೆ ಬೇಡ ಸರ್, ನನಗೆ 10 ನಿಮಿಷ ಕೊಡಿ, ಇಡೀ ತಿಂಗಳ ಸಂಬಳನ ನಾವು ಖಾಲಿ ಮಾಡಿ ಬರ್ತೀವಿ ನೋಡ್ರಿ ಬೇಕಾದ್ರೆ. ಬಟ್ ಹಂಗ್ ಮಾಡೋದ್ರಿಂದ ಏನ್ ಪ್ರಯೋಜನ? ಮತ್ತೆ 30 ದಿವಸ ಲಾಟ್ರಿ ಹೊಡಿತಾ ಕೂತಿರ್ತಾರೆ. ಓ ನಮ್ಮ ಹತ್ರ ಕಾಸಿಲ್ಲ, ನಮ್ಮ ಹತ್ರ ಕಾಸಿಲ್ಲ, ಹಂಗೆ ಹೆಂಗೆ ಅಂತ. ಅಂದ್ರೆ ಅವ್ರು ಏನ್ ತಿಂಗಳ ಪೂರ್ತಿ ದುಡ್ದು ಗಳಿಸ್ಕೊಂಡಿರ್ತಾರೆ ಅದನ್ನ ಅವರು ಬೆಲೆ ಕಟ್ಟಿಲ್ಲ. ಅದಕ್ಕೆ ಬೆಲೆ ಕಟ್ಟಿದ್ರೆ ಅದನ್ನ ನಿಧಾನವಾಗಿ ವಿವೇಚನೆಯಿಂದ ಉಪಯೋಗಿಸ್ಕೊಂಡು ಅದನ್ನ ಖರ್ಚು ಮಾಡ್ತಾರೆ ಅಲ್ವಾ? ಅದೇ ರೀತಿಯಾಗಿ ಧ್ಯಾನದ ಅವಸ್ಥೆಯಲ್ಲಿ ಇರ್ತಕ್ಕಂಥ ಸ್ಥಿತಿಗೆ ನಾವು ಬೆಲೆ ಕೊಟ್ರೆ ಅದನ್ನು ನಿಧಾನವಾಗಿ ನಾವು ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಾವು ಸಂಬಳನ ನಿಧಾನವಾಗಿ ಬುದ್ಧಿಯಿಂದ ವಿವೇಚನೆಯಿಂದ ನಿಜವಾಗಿ ಬೇಕಾದ ಕಡೆ ಮಾತ್ರ ಖರ್ಚು ಮಾಡ್ಕೊಂಡು ಉಳಿಸಿದ್ರೆ ನಾವು ಹೇಗೆ ಮುಂದಕ್ಕೆ ಬೆಳಿಲಿಕ್ಕೆ ನಾವು ದಾರಿ ಮಾಡ್ಕೊಳ್ತಾ ಇದ್ದೀವೋ ಜೀವನದಲ್ಲಿ, ಅದೇ ರೀತಿ ಧ್ಯಾನದ ಸ್ಥಿತಿಯನ್ನು ನಾವು ಸರಿಯಾಗಿ ಗ್ರಹಿಸ್ಕೊಂಡು ಅದನ್ನ ಉಪಯೋಗ ಪಡ್ಕೊಂಡ್ರೆ ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ನಾವು ಅವಕಾಶ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಸಂಬಳ ಬಂದಿದ ತಕ್ಷಣ ಅರ್ಧ ಗಂಟೆಲಿ ಖರ್ಚು ಮಾಡಿದ್ರೆ ಮುಂದಕ್ಕೆ ನಾವು ಜೀವನದಲ್ಲಿ ಬೆಳಿಲಿಕ್ಕೆ ಸಾಧ್ಯವಿಲ್ವೋ? ಇವ್ರು ಯಾರಾದ್ರೂ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇದೆಯಾ? ಅರ್ಧ ಗಂಟೆ ಸಂಬಳ ಖರ್ಚು ಮಾಡಿ ಖಾಲಿ ಅಂತ ಕೂತ್ಕೊಂಡ್ರೆ ಯಾರು ಶ್ರೀಮಂತರಾಗ್ತಾರೆ? ಆಧ್ಯಾತ್ಮಿಕ ಲೌಕಿಕ ಸ್ತರದಲ್ಲಿ ಯಾರು ಶ್ರೀಮಂತರಾಗಲ್ಲ. ಅದೇ ತರನೇ ಬಂದಂತ ಸ್ಥಿತಿನ 5 ನಿಮಿಷದಲ್ಲಿ ಪಟಕ್ಕಂತ ಬಿಟ್ಟಾಕ್ಬಿಟ್ಟು ಆ ಕಡೆ ಬಿಸಾಕಿ ಹಾಗೆ ಇತ್ತು ಅಂತಂದ್ರೆ ಇವರು ಆಧ್ಯಾತ್ಮಿಕವಾಗಿ ಶ್ರೀಮಂತರಾಗೋದು ಯಾವಾಗ ಅಲ್ವಾ? ಆಧ್ಯಾತ್ಮಿಕರಾಗಿ ನಾವು ಶ್ರೀಮಂತರಾಗ್ಬೇಕಂದ್ರೆ ಬಂದಿರತಕ್ಕಂಥ ಸ್ಥಿತಿನ ನಾವು ನೋಡ್ಕೊಂಡು ಅದನ್ನ ಉಪಯೋಗ ಪಡ್ಕೋಬೇಕು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ. ಆವಾಗ ನಾವು ಆಧ್ಯಾತ್ಮಿಕವಾಗಿ ಶ್ರೀಮಂತರಾಗ್ಲಿಕ್ಕೆ ಶುರು ಆಗ್ತೀವಿ. ಇದು ಅರ್ಥ ಆಗ್ತಿದ್ಯಾ? ಧ್ಯಾನ ಮುಗಿತು ಅಂತ ನಿಮಗೆ ಕಿವಿ ಕೇಳಿಸುತ್ತಲ್ವಾ? ಕೇಳಿಸಿದ ತಕ್ಷಣ ಆ ಮುಂದಿನ 3 ನಿಮಿಷಗಳಿದೆಯಲ್ಲ, ಅದು ಇಡೀ ಧ್ಯಾನದಲ್ಲಿ ನೀವೇನ್ ಗಳಿಸ್ಕೊಂಡಿದ್ದೀರಾ ಅದನ್ನ ಎಷ್ಟು ಮಟ್ಟಿಗೆ ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಉಪಯೋಗಿಸ್ಕೊಳ್ತೀರಾ ಅನ್ನೋದು ಆ 3 ನಿಮಿಷದಲ್ಲಿ ಡಿಪೆಂಡ್ ಆಗಿರುತ್ತೆ, ನಿರ್ಭರ ಆಗಿರುತ್ತೆ. ಆ 3 ನಿಮಿಷ ನೀವು ಹೇಗೆ ನಿಭಾಯಿಸ್ತೀರಾ ಅದ್ರ ಮೇಲೆ ಗೊತ್ತಾಗುತ್ತೆ. ಯಾಕೆ ಆ 3 ನಿಮಿಷ ಇಂಪಾರ್ಟೆಂಟ್ ಅಂದ್ರೆ, ಧ್ಯಾನದ ಪ್ರಜ್ಞೆನೂ ಇದೆ ಆ ಸಮಯದಲ್ಲಿ, ಜಾಗೃತ ಪ್ರಜ್ಞೆನೂ ಎಚ್ಚರವಾಗಿದೆ. ಜಾಗೃತ ಪ್ರಜ್ಞೆಯಿಂದ ಧ್ಯಾನದ ಪ್ರಜ್ಞೆಯನ್ನ ನೀವು ನೋಡ್ಕೊಳ್ತೀರಾ. ನೋಡ್ಕೊಂಡು ಏನ್ ಸ್ಥಿತಿ ಬಂದಿದೆ ಅಂತ ಗ್ರಹಿಸ್ಕೊಳ್ತೀರಾ. ಅದಾದ್ಮೇಲೆ ಆ ಸ್ಥಿತಿ ಮೇಲೆ ನೀವು AEIOU ಮಾಡ್ಕೊಳ್ತೀರಾ ದಿನನಿತ್ಯದಲ್ಲಿ. ಆಗ ಆ ಸ್ಥಿತಿನ ಧ್ಯಾನದಲ್ಲಿ ಒಂದು ಧ್ಯಾನದ ಬೀಜದ ಸ್ಥಿತಿ ಬಂದಿರುತ್ತೆ. ಆ ಧ್ಯಾನದ ಬೀಜದ ಸ್ಥಿತಿಯನ್ನ ನೀವು AEIOU ಮಾಡ್ಕೊಂಡು ಬೆಳೆಸ್ಕೊಳ್ತೀರಾ. ಬೆಳೆಸ್ಕೊಂಡು ಅದರಿಂದ ಆಧ್ಯಾತ್ಮಿಕ ಪ್ರಯಾಣ ಮಾಡ್ಕೊಳ್ತೀರಾ. ಇದು ಆಗ್ತಕ್ಕಂಥದ್ದು. ಯಾವಾಗಲೂ ಧ್ಯಾನದಲ್ಲಿ ನಿಮಗೆ ಪೂರ್ಣ ಸ್ಥಿತಿಯನ್ನು ಕೊಡಲ್ಲ ಗುರುಗಳು. ಯಾವುದೇ ಸ್ಥಿತಿ ಕೊಟ್ಟರು ಗುರುಗಳು ನಿಮಗೆ ಬೀಜದ ರೂಪದಲ್ಲಿ ಕೊಡ್ತಾರೆ. ಆ ಬೀಜವನ್ನು ಗುರುತಿಸಿ ಪೋಷಿಸಿ ಬೆಳೆಸ್ಕೊಂಡು ಅದರಿಂದ ನಾವು ಆಧ್ಯಾತ್ಮಿಕ ಪ್ರಯಾಣ ಮಾಡಬೇಕಾಗಿರೋದು ನಮ್ಮ ಕೆಲಸ, ಗುರುಗಳ ಕೆಲಸ ಅಲ್ಲ. ಅಲ್ಲಿಗೆ ಲೆಕ್ಕ ಹಾಕಿ ಅಭ್ಯಾಸ ಪಾತ್ರ ಎಷ್ಟು ಮುಖ್ಯ ಅಂತ.
ಒಂದನೇ ಪಾಯಿಂಟ್ ನಲ್ಲಿ ಎರಡನೇ ಪಾಯಿಂಟ್ ಅಲ್ಲಿ ಅವರು ಡೈಲಾಗ್ ಬಿಡ್ತಾರೆ. ಎಲ್ಲ ಗುರುಗಳೇ ನೋಡ್ಕೊಳ್ತಾರೆ, ಎಲ್ಲ ಗುರುಗಳೇ ನೋಡ್ಕೊಳ್ತಾರೆ, ನಾನೇನು ಮಾಡಲ್ಲ ಅಂತ. ನಾವು ಆಶ್ರಮದಲ್ಲಿ ನೋಡ್ತೀವಿ ಎಷ್ಟೊಂದ್ ಕಡೆ ಮನುಷ್ಯಂಗ್ರಿನಲ್ಲಿ ದಟ್ಸ್ ಆಲ್ ಅಂತ ಹೇಳಿದ ತಕ್ಷಣನೇ ತಿಂಡಿ ಲೈನ್ಗೆ ಹೋಗಿ ನಿಂತ್ಕೊಳ್ಳಿಕ್ಕೆ ಎಲ್ಲ ಓಡ್ತಾ ಇರ್ತಾರೆ. ತಿಂಡಿ ಕೊಡ್ತಾರಲ್ಲ ಧ್ಯಾನ ಆದ್ಮೇಲೆ, ತಿಂಡಿ ಲೈನಲ್ಲಿ ಫಸ್ಟ್ ನಿಂತ್ಕೋಬೇಕು ಅಂತ ಹೇಳಿ ಓಡೋಗ್ತಾ ಇರ್ತಾರೆ. ಅವ್ರಿಗೆ ಯಾವ ಆಧ್ಯಾತ್ಮಿಕ ಪ್ರಯಾಣ ಆಗುತ್ತೆ? ನೀವು ತಿಂಡಿ ಓಡೋಗ್ತಾ ಇದ್ರೆ ಏನ್ ತಿಂಡಿ ಒಂದು ಅರ್ಧ ಗಂಟೆ ತಡ ಆದ್ರೂ ಏನಾಗುತ್ತೆ? ಸೊ ಇದೆಲ್ಲ ಕೂಡ ನಾವು ನೋಡ್ಕೋಬೇಕು. ಎರಡು ಕ್ಲೂ ಕೊಡ್ತೀನಿ. ಧ್ಯಾನ ಆದ್ಮೇಲೆ ಯಾರು ಒಂದು 3-4 ನಿಮಿಷ ಕಣ್ಣು ಮುಚ್ಚಿ ಅವ್ರ ಧ್ಯಾನದಲ್ಲಿ ಏನ್ ಗಳಿಸ್ಕೊಂಡಿದ್ದಾರೆ ಅದನ್ನ ನೋಡ್ಕೊಳ್ತಾರೆ, ಅವ್ರು ಜಾಸ್ತಿ ಪ್ರಯಾಣ ಮಾಡ್ತಾರೆ. ಧ್ಯಾನ ಆದ್ಮೇಲೆ ಆಶ್ರಮದಲ್ಲಿ ಯಾರು ಅರ್ಧ ಗಂಟೆ 1 ಗಂಟೆ ಯಾವುದೇ ಕಾರಣಕ್ಕೆ ತಿಂಡಿಯ ನೆಪದಲ್ಲಾದ್ರೂ ಆಶ್ರಮದ ವಾತಾವರಣದಲ್ಲಿ ಇತ್ತು ಅಂತಂದ್ರೆ ಅವ್ರು ವೇಗವಾಗಿ ಪ್ರಗತಿ ಆಗ್ತಾರೆ. ಯಾರು ಧ್ಯಾನದ ನಂತರ ಆ ಏನ್ ಸ್ಥಿತಿ ಬಂದಿದೆ ಅದನ್ನ ಗ್ರಹಿಸ್ಕೊಂಡು ಅದನ್ನ ಬೆಳೆಸ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾರೆ, ಅವ್ರು ಆಧ್ಯಾತ್ಮಿಕವಾಗಿ ಪ್ರಯಾಣ ಆಗ್ತಾರೆ. ಸೊ 3 ಕ್ಲೂ ಕೊಟ್ಟಿದೆ ನಿಮ್ಗೆ. ಆಧ್ಯಾತ್ಮಿಕವಾಗಿ ನೀವು ಪ್ರಯಾಣ ಆಗ್ಬೇಕಾದ್ರೆ ಧ್ಯಾನ ಆದ್ಮೇಲೆ ಏನ್ ಮಾಡಬೇಕು ಅಂತ. ಈ 3ನ್ನು ನೀವು ಅಭ್ಯಾಸ ಮಾಡಿದ್ದೆ ಆದ್ರೆ ನೀವು ತ್ವರಿತವಾಗಿ ಆಧ್ಯಾತ್ಮದಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇವಾಗ ಏನ್ ಅಭ್ಯಾಸ ಮಾಡ್ತೀರೋ ಅದೇ ಮಾಡ್ತಿದ್ದೀರಾ, ಸ್ವಲ್ಪ ಅಲ್ಲಿ ಇಲ್ಲಿ ಮಾರ್ಪಾಡುಗಳನ್ನು ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇ. ಸರಿ, ಈಗೆಲ್ಲ ನೀವೆಲ್ಲ ತಕ್ಕ ಮಟ್ಟಿಗೆ ಧ್ಯಾನ ಮಾಡ್ತಿರೋದ್ರಿಂದನೇ SNP2ನಲ್ಲೂ SNP3ನಲ್ಲೂ ಅಭ್ಯರ್ಥಿಗಳಾಗಿರೋದು. ಇಲ್ಲದೆ ನೀವು ಯಾರು SNP2 SNP3ಗೆ ಏನು ಅಪ್ಲೈ ಮಾಡ್ತಿರ್ಲಿಲ್ಲ, ಹಾಕ್ಬೇಕು ಅಂತ ಮನಸ್ಸಿಗೆ ಇಚ್ಛೆನೇ ಬರ್ತಿರ್ಲಿಲ್ಲ. ಇಚ್ಛೆ ಬಂದಿದೆ ಅಂತಂದ್ರೆ ತಕ್ಕ ಮಟ್ಟಿಗೆ ಧ್ಯಾನವನ್ನು ಕರಗತ ಮಾಡ್ಕೊಂಡಿದ್ದೀರಾ. ಆದ್ರೆ ಧ್ಯಾನ ಮಾಡೋದು ಬೇರೆ, ಧ್ಯಾನದಿಂದ ಆಧ್ಯಾತ್ಮಿಕ ಪ್ರಯಾಣ ಮಾಡ್ಕೊಳ್ಳೋದು ಬೇರೆ. ಧ್ಯಾನದಿಂದ ಜಸ್ಟ್ ಬಿಕಾಸ್ ನಾವು ಕಣ್ಮುಚ್ಕೊಂಡು ಅರ್ಧ ಗಂಟೆ 1 ಗಂಟೆ ಕೂತ್ಕೊಳ್ತೀವಿ ಅದರಿಂದನೇ ಧ್ಯಾನದಿಂದ ನಾವು ಪ್ರಗತಿ ಆಗ್ತೀವಿ ಅಂತ ಗ್ಯಾರಂಟಿ ಏನಿಲ್ಲ. ಧ್ಯಾನವನ್ನು ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ನಿಭಾಯಿಸ್ತೀವಿ ಅದ್ರ ಮೇಲೆ ನಮ್ಮ ಪ್ರಯಾಣ ನಿರ್ಭರವಾಗಿದೆ. ಸರಿನಾ? ದಿನದಲ್ಲಿ ಅದನ್ನು ಮುಂದಕ್ಕೊಯ್ಯುವ ಮುನ್ನ ಸ್ಥಿರಗೊಳ್ಳಲು ಅದಕ್ಕೆ ಕೊಂಚ ಸಮಯ ಅಗತ್ಯವಿರುತ್ತದೆ. ಧ್ಯಾನ ಮುಗಿದ ಕ್ಷಣವೇ ನೀವು ಕುರ್ಚಿಯಿಂದ ನೆಗೆದು ನಿಂತರೆ ಧ್ಯಾನಾವಸ್ಥೆಯ ಪ್ರಜ್ಞೆ ಹಾನಿಗೊಳಗಾಗುತ್ತದೆ. ಅದನ್ನು ಬಿಸಾಡಿದಂತೆಯೇ. ಅದು ಹೇಗೆಂದರೆ ಶ್ರಮವಹಿಸಿ ಕೆಲಸ ಮಾಡಿ ಅದನ್ನು ಕಸದ ತೊಟ್ಟಿಗೆ ಬಿಸಾಡಿದಂತೆ. ನೀವು ಹಾಗೆ ಮಾಡುವುದಾದರೆ ಧ್ಯಾನ ಮಾಡುವುದಾದರೂ ಏಕೆ? ಹಾಗಾದರೆ ನೀವೇನನ್ನು ಸೂಚಿಸುವಿರಿ ಎಂದು ನಾನು ಕೇಳಿದೆ. ಧ್ಯಾನದ ನಂತರ ನಿಮ್ಮ ಕಣ್ಣುಗಳನ್ನು ಬಹಳ ನಿಧಾನವಾಗಿ ತೆರೆಯಿರಿ ಅವರೆಂದರು. ನಂತರ ಕೆಲವು ನಿಮಿಷಗಳ ಕಾಲ ಧ್ಯಾನದಲ್ಲಿರಿ, ಆದರೆ ಕಣ್ಣುಗಳು ಅರೆ ತೆರೆದಿರಲಿ. ಇದು ಬಹಳ ಮುಖ್ಯವಾದುದು. ಈ ಕೆಲವು ನಿಮಿಷಗಳಲ್ಲಿ ನೀವು ಇಂದು ಮಾಡುವುದೇನು ಎಂಬುದನ್ನು ಆಲೋಚಿಸುವುದಿಲ್ಲ. ಇವತ್ತೇನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಕೂತ್ಕೊಳ್ಳಲ್ಲ. ನಿಮ್ಮ ದೂರವಾಣಿಯಲ್ಲಿ ಸಂದೇಶಗಳನ್ನು ನೋಡುವುದಿಲ್ಲ. ನೀವು ಇನ್ನೂ ಧ್ಯಾನ ಮಾಡುತ್ತಿರ್ತೀರಿ, ಆದರೆ ಅರೆಗಣ್ಣಿನಿಂದ. ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಿಮ್ಮ ಉಪಸ್ಥಿತಿಯು ಸಂಪೂರ್ಣ ಅರಿವಿಗೆ ಬರುವವರೆಗೂ ಕೆಲ ನಿಮಿಷಗಳ ಕಾಲ ಹಾಗೆಯೇ ಇರಿ. ಆದರೂ ಸಹ ನಿಧಾನವಾಗಿ ಅಲುಗಾಡಿರಿ, ಸ್ಥಿರವಾಗಿರಿ, ಧ್ಯಾನಸ್ಥರಂತಿರಿ. ಧಕ್ಕೆಯಾಗುವಂತಹ ಏನನ್ನೂ ಮಾಡಬೇಡಿ. ಆಳವಾದ ನೀರಿನಲ್ಲಿ ಮುಳುಗಿರುವಂತಹ ನೀರಿನ ಆಳದಿಂದ ನಿಧಾನವಾಗಿ ಮೇಲಕ್ಕೆ ಬಂದಂತಿರಬೇಕು. ಯಾವುದಕ್ಕೂ ಅವಸರ ಬೇಡ. ಧ್ಯಾನವಾದ ಕೂಡಲೇ ನೀರನ್ನು ಕುಡಿಯಬಾರದು. ಇದೊಂದಿದೆ, ಮೆಡಿಕಲ್ ಅಲ್ಲಿ ನಾವು ಓದ್ತೀವಿ. ಯಾರು ಸಮುದ್ರದಲ್ಲಿ ಆಳಕ್ಕೆ ಧುಮುಕಿರ್ತಾರಲ್ಲ ಅವರು ಒಂದಿಷ್ಟು ಗತಿನಲ್ಲೇ ನಿಧಾನಕ್ಕೆ ನೀರಿನ ಮೇಲಕ್ಕೆ ಬರಬೇಕು. ಬೇಗ ಬಂದ್ಬಿಡ್ತು ಅಂತಂದ್ರೆ ಜೀವ ಹೊರಟೋಗುತ್ತೆ. ಅರ್ಥ ಆಯ್ತು? ಸಮುದ್ರದ ಆಳಕ್ಕೆ ಹೋಗಿದ್ದಾರೆ, ಆಳದಿಂದ ಅವ್ರ ಮೇಲ್ಗಡೆ ಬರ್ಬೇಕಾದ್ರೆ ನಿಧಾನಕ್ಕೆ ಬರ್ಬೇಕು. ಯಾಕೆ ನಿಧಾನಕ್ಕೆ ಬರ್ಬೇಕಂದ್ರೆ ಅವ್ರ ದೇಹ ಅದೇನು ಸಮುದ್ರದ ಆಳದಲ್ಲಿ ಒತ್ತಡ ಹೆಚ್ಚಿರುತ್ತೆ. ಆ ಒತ್ತಡ ಹೆಚ್ಚಿದ್ದಾಗ ಒಂದು ರೀತಿ ದೇಹ ವರ್ತನೆ ಮಾಡ್ತಾ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಮೇಲಕ್ಕೆ ಬರ್ತಿದ್ದಂಗೆನೆ ಆ ಒತ್ತಡ ಕಡಿಮೆ ಆಗುತ್ತೆ, ನೀರಿನ ಒತ್ತಡ ಕಡಿಮೆ ಆಗುತ್ತೆ. ನೀರಿನ ಒತ್ತಡ ಕಡಿಮೆ ಆಯ್ತು ಅಂತಂದ್ರೆ ನಾವು ತ್ವರಿತವಾಗಿ ಬಂತು ಅಂತಂದ್ರೆ ನೀರಿನ ಒತ್ತಡ ಕಡಿಮೆ ಆಗಿದ ತಕ್ಷಣನೇ ನಮ್ಮ ರಕ್ತನಾಳಗಳಲ್ಲಿ ಗುಳ್ಳೆ ಬರ್ಬಿಡುತ್ತೆ. ಯಾವುದು? ಗಾಳಿಯ ಗುಳ್ಳೆಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಸರಿನಾ? ಆ ಗಾಳಿ ಗುಳ್ಳೆಗಳು ಬಂತು ಅಂತಂದ್ರೆ ಎಲ್ಲ ಕಡೆ ಕೂಡ ಗಾಳಿ ಗುಳ್ಳೆಗಳು ರಕ್ತದಲ್ಲಿ ಸೇರ್ಕೊಂಡ್ಬಿಡ್ತು ಅಂತಂದ್ರೆ ರಕ್ತ ಹರಿಯಲ್ಲ ಸರಿಯಾಗಿ, ಆವಾಗ ನಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ. ಹಾಗಾದ್ರೆ ಆಳದಿಂದ ನಾವು ಬರ್ಬೇಕಾದ್ರೆ ನಿಧಾನಕ್ಕೆ ಬರ್ಬೇಕು. ಈ ಗಾಳಿ ಗುಳ್ಳೆಗೂ ರಕ್ತದಲ್ಲಿ ಆಗದೆ ಇರುವಂತ ರೀತಿನಲ್ಲಿ ಬರ್ಬೇಕು. ಅರ್ಥ ಆಯ್ತಾ? ಇನ್ ಕೆಲವೊಮ್ಮೆ ಏನಾಗುತ್ತೆ, ಶ್ವಾಸಕೋಶದಲ್ಲಿ ನೀರು ಸೇರ್ಕೊಂಡ್ಬಿಡುತ್ತೆ ಬೇಗ ಬಂದ್ರೆ.
ಸೊ ಇದು ಎರಡು ಆಗದವ್ರು ನೋಡ್ಕೋಬೇಕು. ಇದು ನಮ್ಮ ಕೆಲಸ. ಅದಕ್ಕೆ ಧ್ಯಾನದ ಆಳದಿಂದನೂ ನಿಧಾನಕ್ಕೆ ಬರಬೇಕು. ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸಮುದ್ರದ ಆಳದಿಂದ ಮೇಲ್ಗಡೆ ಬೇಗ ಬಂದ್ರೆ ಹೇಗೆ ಜೀವಕ್ಕೆ ತೊಂದರೆ ಆಗುತ್ತೋ, ಅದೇ ಥರನೇ ಧ್ಯಾನದ ಆಳದಿಂದ ತ್ವರಿತವಾಗಿ ಬೇಗ ಬಂತು ಅಂತಂದ್ರೆ ಧ್ಯಾನದಲ್ಲಿ ಬಂದಿರತಕ್ಕಂಥ ಸ್ಥಿತಿಗೆ ತೊಂದರೆ ಆಗುತ್ತೆ, ಹೊರಟೋಗುತ್ತೆ. ಅದು ಸಜೀವವಾಗಿರುತ್ತೆ ಧ್ಯಾನದ ಆಳದಲ್ಲಿ ಇದ್ದಾಗ, ಅದ್ರ ಮೇಲ್ಗಡೆ ಬರೋಷ್ಟೊತ್ತಿಗೆ ಅದು ನಿರ್ಜೀವವಾಗುತ್ತೆ. ಅದನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು, ಜ್ಞಾಪಕ ಇಟ್ಕೊಳ್ರಿ. ಸರಿನಾ? ಧ್ಯಾನ ಮುಗಿದ ಕೂಡಲೇ ಈಗ ಇನ್ನೊಂದು ಪಾಯಿಂಟ್ ಹೋಗ್ತಾ ಇದ್ದಾರೆ. ಧ್ಯಾನ ಮುಗಿದ ಕೂಡಲೇ ನೀರನ್ನು ಕುಡಿಯಬಾರದು. ಅದೇಕೆ ಎಂದು ನಾನು ಕೇಳಿದೆ. ಯಾರದಾದರೂ ಮನಸ್ಥಿತಿ ಸರಿಯಾಗಿಲ್ಲದಿದ್ದರೆ ನೀರು ಕುಡಿಯುವುದರಿಂದ ಶಾಂತವಾಗುತ್ತಾರೆ, ದಾಜಿ ಹೇಳಿದರು. ಏಕೆಂದರೆ ನೀರು ನಮ್ಮ ಆಂತರಿಕ ಸ್ಥಿತಿಯನ್ನು ಬದಲಾಯಿಸಬಲ್ಲದು. ಯಾರಿಗಾದರೂ ಅವರ ಮನಸ್ಥಿತಿ ಕೆಟ್ಟಾಗ ಅದು ಒಳ್ಳೆಯದಿರಬಹುದು, ಆದರೆ ಧ್ಯಾನಾನಂತರ ನಮಗೆ ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕಾಗಿದೆ. ನಮಗೆ ಅದು ಬದಲಾಗುವುದು ಬೇಡವಾಗಿದೆ. ಹಾಗಾಗಿ ಕೆಲವು ನಿಮಿಷಗಳ ಕಾಲ ನೀರನ್ನು ಕುಡಿಯುವುದನ್ನು ತಡೆಯಬೇಕು. ಅದೇ ರೀತಿ ನಮ್ಮ ಮೇಲೆ ಫ್ಯಾನಿನ ಗಾಳಿ ನೇರವಾಗಿ ಬೀಸುತ್ತಿದ್ದಾಗ ಧ್ಯಾನ ಮಾಡಿದರೆ ಅದನ್ನು ಕೆಲ ಕಾಲ ಹಾಗೆ ಬಿಡಬೇಕು. ಅದನ್ನು ಕೂಡಲೇ ನಿಲ್ಲಿಸಬಾರದು. ಅದು ನಿಂತಿದ್ದರೆ ನಿಂತೇ ಇರಲಿ. ಈ ಧ್ಯಾನಾವಸ್ಥೆಯನ್ನು ಭದ್ರಗೊಳಿಸುವವರೆಗೂ ಅದನ್ನು ಕಲಕುವ ಯಾವುದನ್ನು ನಾವು ಮಾಡಬಾರದು. ಆ ಮೊದಲಿನ ಕೆಲವು ಕ್ಷಣಗಳು ಅತಿ ಮುಖ್ಯ. ಅವು ಇಡೀ ನಿಮ್ಮ ದಿನವು ಹೇಗಿರಬೇಕೆಂದು ನಿರ್ಧರಿಸುತ್ತದೆ. ಅದೇನಾಗುತ್ತೆ ಅವಾಗ ಆ ಧ್ಯಾನದ ಅವಸ್ಥೆನ ನಾವು ಗ್ರಹಿಸಿಕೊಂಡು ನಾವು ವಾಪಸ್ಸು ಜಾಗೃತ ಅವಸ್ಥೆಗೆ ಬಂತು ಅಂತಂದ್ರೆ ಇಡೀ ದಿನದ ನಮ್ಮ ಜೀವನದಲ್ಲಿ ಏನು ನಾವು ಜೀವನ ಮಾಡ್ಬೇಕಾಗಿದೆಯಲ್ಲ ಅದರ ಮೇಲೆ ಆ ಧ್ಯಾನದ ಅವಸ್ಥೆ ತನ್ನ ಪರಿಣಾಮವನ್ನು ಬೀರುತ್ತೆ. ನಾವು ಅದನ್ನು ಗಳಿಸ್ಕೊಳ್ಳದಿರೋ ಬಂತು ಅಂತಂದ್ರೆ ಧ್ಯಾನದಲ್ಲಿ ನಮ್ಮ ಏನು ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇತ್ತು ನಮ್ಮ ಜೀವನದ ಮೇಲೆ, ಆ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯವಿಲ್ಲ. ಆ ನಿಮಿಷಗಳಲ್ಲಿ ಏನಾಗುತ್ತದೆ ಅಂದ್ರೆ ಅವು ಅಷ್ಟು ಮುಖ್ಯವಾಗಿವೆ ಎಂದು ನಾನು ಕೇಳಿದೆ. ನಿಮ್ಮ ಧ್ಯಾನಾವಸ್ಥೆಯ ಪ್ರಜ್ಞೆ ನಿಮ್ಮ ಸಾಮಾನ್ಯ ಜಾಗೃತ ಸ್ಥಿತಿಯೊಡನೆ ವಿಲೀನವಾಗುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ನಿಮ್ಮ ಧ್ಯಾನಾವಸ್ಥೆಯ ಪ್ರಜ್ಞೆ ನಿಮ್ಮ ಜಾಗೃತ ಸ್ಥಿತಿಯೊಡನೆ ವಿಲೀನವಾಗುತ್ತದೆ, ದಾಜಿ ಹೇಳಿದರು. ತೆರೆದ ಕಣ್ಣುಗಳಿಂದ ಧ್ಯಾನ ಮಾಡಲು ಕೇವಲ ಕೆಲವು ನಿಮಿಷಗಳಲ್ಲಿ ಕಳೆಯುವುದರಿಂದ ನೀವು ಜಾಗೃತ ಅವಸ್ಥೆಗೆ ಹೊಂದಿಕೊಳ್ಳುತ್ತಿದ್ದಂತೆ ನಿಮ್ಮ ಪ್ರಜ್ಞೆ ಧ್ಯಾನಸ್ಥವಾಗಿರುತ್ತದೆ. ಕೆಲ ಕ್ಷಣಗಳ ನಂತರ ಎರಡೂ ಸ್ಥಿತಿಗಳು ಜೊತೆಗಿರುತ್ತವೆ. ನೀವು ಆಂತರಿಕವಾಗಿ ಮಗ್ನವಾಗಿರುತ್ತೀರಿ ಮತ್ತು ಸುತ್ತಲಿನ ವಾತಾವರಣಕ್ಕೆ ಸಂಪೂರ್ಣವಾಗಿ ಜಾಗೃತರಾಗುತ್ತೀರಿ. ಇದು ಧ್ಯಾನಾವಸ್ಥೆಯನ್ನು ಧ್ಯಾನ ಕ್ರಿಯೆಯನ್ನು ಧ್ಯಾನಾವಸ್ಥೆಗೆ ಮಾರ್ಪಾಡು ಮಾಡುವ ಒಂದು ಅಂಶವಾಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಧ್ಯಾನದ ಕ್ರಿಯೆಯನ್ನ ಧ್ಯಾನಾವಸ್ಥೆಯಾಗಿ ಮಾರ್ಪಾಡು ಮಾಡ್ಬೇಕಾದ್ರೆ ಇದನ್ನ ಮಾಡ್ಕೊಂಡಾಗ ಆಗತ್ತೆ. ನಾವು ಧ್ಯಾನ ಮಾಡುವಾಗ ನಾವು ಹೊಸ ಆಂತರಿಕ ಅವಸ್ಥೆಗಳನ್ನು ಪಡೆದುಕೊಳ್ಳುತ್ತೇವೆ. ಅವಸ್ಥೆಯನ್ನು ಪಡೆದುಕೊಳ್ಳುವುದು ಹೊಸ ಮನೆಯ ಕರಾರು ಪತ್ರಕ್ಕೆ ಸಹಿ ಮಾಡದಂತೆ. ನೀವು ಅಲ್ಲಿ ವಾಸವಾಗಿರಬಹುದು, ಆದರೆ ಆ ಮನೆ ನಿಮ್ಮದೆಂಬ ಅರ್ಥವಲ್ಲ. ನೀವು ಅದರ ಮಾಲೀಕರಾಗಿಲ್ಲದಿದ್ದರೆ ಅಲ್ಲಿ ಶಾಶ್ವತವಾಗಿ ವಾಸಬಹುದೇ? ಈ ಅವಸ್ಥೆಗಳನ್ನು ನಮ್ಮದಾಗಿಸಿಕೊಳ್ಳಲು ನಾವು ಯಾವುದಾದ್ರೂ ಮಾರ್ಗವನ್ನು ಕಂಡುಹಿಡಿಯಬೇಕು. ಇಲ್ಲವಾದರೆ ಮುಷ್ಟಿಯಲ್ಲಿ ನೀರನ್ನು ಹಿಡಿಯಲು ಪ್ರಯತ್ನಿಸಿದಂತಾಗುತ್ತದೆ. ಅದು ಕೇವಲ ಸುಮ್ಮನೆ ನಿಮ್ಮ ಕೈ ಬೆರಳುಗಳ ತುದಿಯಿಂದ ಜಾರಿ ತೋರಿ ಹೋಗುತ್ತದೆ. ಒಂದು ಅವಸ್ಥೆಯ ಸ್ವಂತದನ್ನಾಗಿ ಮಾಡಿಕೊಳ್ಳಲು ಸಾಧಿಸುವ ಅತ್ಯುತ್ತಮ ಮಾರ್ಗವೇನು? ಈಗ AIOL ಬಗ್ಗೆ ಹೇಳ್ತಾರೆ. ಒಂದು ಅವಸ್ಥೆ ಬಂದಿದೆ, ಸ್ಥಿತಿ ಬಂದಿದೆ, ಅದನ್ನ ನಮ್ಮದಾಗಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಮೊದಲ ಹೆಜ್ಜೆ ಎಂದರೆ ನಮ್ಮ ಅವಸ್ಥೆಯ ಅರಿವನ್ನು ಮೂಡಿಸಿಕೊಳ್ಳಬೇಕು. ನಾವು ಏನನ್ನು ಪಡೆದಿದ್ದೇವೆ ಎಂಬ ಅರಿವನ್ನು ನಮ್ಮಲ್ಲಿ ಇರಬೇಕು. ಧ್ಯಾನ ಮುಗಿದ ತಕ್ಷಣದ ಸಮಯ ಆ ಅರಿವನ್ನು ಬೆಳೆಸಿಕೊಳ್ಳಲು ಅತ್ಯುತ್ತಮ. ಧ್ಯಾನ ಮುಗಿದ ನಂತರ ಸುಮ್ಮನೆ ನಿಮ್ಮನ್ನು ನೀವು ಗಮನಿಸಿರಿ. ನಿಮ್ಮನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿರಿ. ಅದು ಹೇಗೆ ಅನಿಸುತ್ತದೆ? ನಮ್ಮ ಸ್ಥಿತಿಯ ಅನೇಕ ರೀತಿಗಳಲ್ಲಿ ಪ್ರಕಟಗೊಳ್ಳಬಹುದು. ದಿನಚರಿ ಅತ್ಯಂತ ಉಪಯುಕ್ತಕರವಾದ ಸಾಧನ. ಏಕೆಂದರೆ ನಿಮ್ಮ ಸ್ಥಿತಿಯ ಬಗೆಗೆ ಬರೆಯಬೇಕೆಂದರೆ ನೀವು ಅದನ್ನು ಸಹಜವಾಗಿಯೇ ಗಮನಿಸುತ್ತೀರಿ. ಅದಕ್ಕೆ ಡೈರಿ ರೈಟಿಂಗ್ ಇಂಪಾರ್ಟೆಂಟ್. ನೀವು ಬರಿಬೇಕಂತಂದ್ರೆ ನೀವು ಕೂಲಂಕುಷವಾಗಿ ನೋಡ್ಕೊಂಡ್ರೆ ಮಾತ್ರ ಬರೀಲಿಕ್ಕೆ ಸಾಧ್ಯ. ಈಗ ಏನ್ ಬರೀತೀರಿ ಡೈರಿನಲ್ಲಿ? ಅದಕ್ಕೆ ಡೈರಿ ರೈಟಿಂಗ್ ಇಸ್ ಇಂಪಾರ್ಟೆಂಟ್. ನೀವು ಗಮನ ವಹಿಸಿದಾಗ ನಿಮ್ಮ ಅರಿವು ಚೆನ್ನಾಗಿ ಶ್ರುತಿಗೊಳ್ಳುತ್ತದೆ ಮತ್ತು ನಿಮ್ಮ ಸಂವೇದನಾಶೀಲತೆ ಹೆಚ್ಚುತ್ತದೆ. ತುಂಬಾ ಜನಕ್ಕೆ ನಮಗೆ ಸೆನ್ಸಿಟಿವಿಟಿ ಅಂತ ಕೊಡ್ತಲ್ವ, ಇದನ್ನ ಅಭ್ಯಾಸ ಮಾಡಿದ್ರೆ ಸೆನ್ಸಿಟಿವಿಟಿ ಬೆಳೆಯುತ್ತೆ. ಆರಂಭದಲ್ಲಿ ಏನನ್ನು ಬರೆಯಬೇಕೆಂದು ತಿಳಿಯುವುದಿಲ್ಲವೆಂದು ಅನೇಕರು ಹೇಳುತ್ತಾರೆ. ಮೊದಲಿಗೆ ಒಂದು ವಾಕ್ಯ ಅಥವಾ ಒಂದು ಶಬ್ದವನ್ನು ಬರೆಯಬಹುದು, ಆದರೆ ಕೆಲವು ವಾರಗಳ ನಂತರ ಕೆಲವು ಪ್ಯಾರಾಗಳನ್ನು ಬರೆಯಬಹುದು.
ಬೇಗನೆ ವಿಸ್ತಾರವಾದ ಗಳಿಂದ ಪುಟಗಳನ್ನು ತುಂಬುತ್ತೀರಿ. ನಮ್ಮ ಅವಸ್ಥೆಯ ಬಗೆಗೆ ಹೆಚ್ಚಿನ ಅರಿವಿದ್ದಷ್ಟು ಅದರ ಆಳ ಮತ್ತು ತೀವ್ರತೆಯನ್ನು ಅಧಿಕವಾಗಿ ಅನುಭವಿಸುತ್ತೇವೆ. ಹೊಸ ಅವಸ್ಥೆಯು ಬೀಜವಿದ್ದಂತೆ ಅದು ಸಣ್ಣದಾಗಿ ಪ್ರಾರಂಭವಾಗಿ ಕ್ರಮೇಣ ತೆರೆದುಕೊಳ್ಳುತ್ತದೆ. ಅದು ಒಳಗಿನಿಂದ ವಿಸ್ತರಿಸುತ್ತಾ ಜೀವಕಳೆಯನ್ನು ತುಂಬಿಕೊಳ್ಳುತ್ತದೆ. ನಮ್ಮ ಇಡೀ ಅಸ್ತಿತ್ವವು ಅದರೊಂದಿಗೆ ಕಂಪಿಸುವಂತೆ ತೋರುತ್ತದೆ. ಅವಸ್ಥೆ ಸಾಕಷ್ಟು ಜೀವಕಳೆ ತುಂಬಿದಾಗ ಅದು ಉತ್ತುಂಗಕ್ಕೆ ಏರುತ್ತದೆ. ಈಗ ಹೊಸ ತಿರುವು ಪಡೆಯುತ್ತದೆ. ನಾವು ಅದನ್ನು ಅಂತರ್ಗತ ಮಾಡಲು ಪ್ರಾರಂಭಿಸುತ್ತೇವೆ. ಒಂದು ಅವಸ್ಥೆನ ಜೀವಂತಗೊಳಿಸ್ಬೇಕಂದ್ರೆ ಅದರ ಕಡೆ ಪದೇ ಪದೇ ಗಮನ ಕೊಡ್ತು ಅಂತಂದ್ರೆ ಅದು ಜೀವಂತವಾಗುತ್ತೆ. ಎನ್ಲೈವನ್ ಅಂದ್ರೆ ಜೀವಂತಗೊಳಿಸೋದು. ಹೇಗೆ ಜೀವಂತಗೊಳಿಸೋದು? ಅದನ್ನ ಕಡೆ ಪದೇ ಪದೇ ಗಮನ ಕೊಡಬೇಕು. ಧ್ಯಾನ ಮುಗಿದ ಮೇಲೆ ಮತ್ತೆ ಮಧ್ಯಾಹ್ನದಲ್ಲೋ ಸಾಯಂಕಾಲದಲ್ಲೋ ಕೂತ್ಕೊಂಡು ಬೆಳಗ್ಗೆ ಧ್ಯಾನದಲ್ಲಿ ಯಾವ ಅವಸ್ಥೆ ಬಂದಿತ್ತು ಅಂತ ಅವಾಗ ಅದ್ರ ಕಡೆ ನೋಡಿ ಮೆಲ್ಕ್ ಹಾಕ್ಬೇಕು. ಅದರ ಕಡೆ ಗಮನ ಕೊಟ್ಟಾಗ ಅದಕ್ಕೆ ಜೀವಂತಿಗೆ ನಾವು ತುಂಬ್ತಾ ಇದ್ದೀವಿ. ಎಲ್ಲಿ ಗಮನ ಹರಿಯುತ್ತೋ ಶಕ್ತಿ ಹರಿಯುತ್ತಲ್ವಾ? ಎಲ್ಲಿ ಶಕ್ತಿ ಹರಿಯುತ್ತೋ ಅದಕ್ಕೆ ಜೀವಂತಿಗೆ ಬರುತ್ತೆ. ಅರ್ಥ ಆಯ್ತಾ? ಜೀವಂತಿಗೆ ತಾನಾಗೆ ಬರಲ್ಲ. ನಾವು ಅದ್ರ ಕಡೆ ಪದೇ ಪದೇ ಗಮನ ಕೊಟ್ಟರೆ ಜೀವಂತಿಗೆ ಬರುತ್ತೆ. ಈಗ ಹೊಸ ತಿರುವು ಪಡೆಯುತ್ತದೆ. ನಾವು ಅದನ್ನು ಅಂತರ್ಗತವಾಗಿಸಲು ಪ್ರಾರಂಭಿಸುತ್ತೇವೆ. ನಾವು ಅದನ್ನು ಮೈಗೂಡಿಸಿಕೊಳ್ಳುತ್ತೇವೆ. ಇದು ನಮ್ಮ ಭಾಗವಾಗಿ ಬಿಡುತ್ತದೆ. ಅದು ನಮ್ಮದೇ ಭಾಗವಾದ ನಂತರ ನಮ್ಮ ವಿಚಾರಗಳು, ಭಾವನೆಗಳು ಮತ್ತು ಕ್ರಿಯೆಗಳು ಅದರ ನಿಶ್ಚಿತ ಗುಣಗಳನ್ನು ಪ್ರತಿಫಲಿಸಲು ಪ್ರಾರಂಭಿಸುತ್ತದೆ. ಈ ಪ್ರಕ್ರಿಯೆ ಒಂದು ಆಸಕ್ತಿದಾಯಕ ಸಂಗತಿ ಎಂದರೆ ನಾವು ಅವಸ್ಥೆಯನ್ನು ಮೈಗೂಡಿಸಿಕೊಂಡಷ್ಟು ಅದರ ತೀವ್ರತೆ ಕಡಿಮೆ ಆಗುತ್ತದೆ. ಜ್ಞಾಪಕ ಇಟ್ಕೊಳ್ರಿ. ತುಂಬಾ ಜನ ಅನ್ಕೊಳ್ತಾರೆ ಕಂಡೀಷನ್ ಹಾಗೇ ಇಟ್ಕೋಬೇಕು ಅಂತ. ಹಾಗೆ ಇಟ್ಕೊಳ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಕಂಡೀಷನ್ ಕಡೆ ಗಮನ ಕೊಡ್ದೀರಾ ಅದನ್ನ ಹಾಗೆ ನಿರ್ಲಕ್ಷಿಸಿದ್ರೂ ಕಂಡೀಷನ್ ಹೊರಟೋಗುತ್ತೆ. ನೀವು ಕಂಡೀಷನ್ ಕಡೆ ಗಮನ ಕೊಟ್ಟು ಅದನ್ನ ಅಂತರ್ಗತ ಮಾಡಿಕೊಂಡ್ರು ಅದರ ತೀವ್ರತೆ ಕಡಿಮೆ ಆಗುತ್ತೆ. ಎರಡೂ ದಿಕ್ಕಿನಲ್ಲಿ ಕಂಡೀಷನ್ ನ ತೀವ್ರತೆ ಕಡಿಮೆ ಆಗುತ್ತೆ. ಒಂದ್ ಕಡೆ ಗಮನ ಕೊಡದಿರನೇ ಕಡಿಮೆ ಆಗುತ್ತೆ, ಇನ್ನೊಂದ್ ಕಡೆ ಗಮನ ಕೊಟ್ಟು ಅಂತರ್ಗತ ಮಾಡಿಕೊಂಡು ಜೀರ್ಣಿಸಿಕೊಂಡಾಗ ಕಡಿಮೆ ಆಗುತ್ತೆ. ಅದರ ಅನುಭವ ಕ್ಷೀಣಿಸತೊಡಗುತ್ತದೆ. ಅಂತಿಮವಾಗಿ ನಾವು ಅದನ್ನು ಅನುಭವಿಸುವುದು ನಿಲ್ಲುತ್ತದೆ. ನಂತರ ನಾವು ಅದನ್ನು ಕಳೆದುಕೊಂಡೆವೆಂದು ಭಾವಿಸಬಹುದು. ಆದರೆ ನಿಮ್ಮನ್ನು ನೀವು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಂಡರೆ ಅದು ಹೋಗಿಲ್ಲವೆಂದು ತಿಳಿಯುತ್ತದೆ. ಅದನ್ನು ಅನುಭವಿಸುವ ಬದಲು ನೀವು ಅದೇ ಆಗಿರುತ್ತಿದ್ದೀರಿ. ಇದೆಯಲ್ಲ ಲಾಸ್ಟ್, ಅದು ಯು, AEIOU ಅಂತ ಹೇಳ್ತೀವಲ್ಲ, ಆ ಕಡೆಯ ಸ್ಥಿತಿ ಯು ಇದೆಯಲ್ಲ ಅದು ಲಾಸ್ಟ್. ಅದನ್ನು ಅನುಭವಿಸುವ ಬದಲು ನೀವು ಅದೇ ಆಗಿರುತ್ತಿದ್ದೀರಿ. ಅದು ಯು. ನಾವು ಅದನ್ನು ಜೀರ್ಣಿಸ್ಕೊಂಡು ನಮ್ಮದಾಗಿಸ್ಕೊಳ್ತೀವಲ್ಲ ಅದು ಓ, ಬಿಕಮಿಂಗ್ ಒನ್ ವಿತ್ ದ ಕಂಡೀಷನ್. ಒನ್ ವಿತ್ ದ ಕಂಡೀಷನ್ ಏನಾಗುತ್ತೆ? ನಾನು ಇದ್ದೀನಿ, ಕಂಡೀಷನ್ ಇದೆ, ಎರಡರ ಅರಿವು ನನಗಿದೆ. ಮೂರನೇ ಸ್ತರದಲ್ಲಿ ಏನಾಗಿತ್ತು? AEIOU ನಲ್ಲಿ ಎ ಆಯ್ತು ಅಂದ್ರೆ ಕಂಡೀಷನ್ ಅಕ್ವೈರ್ ಮಾಡ್ಕೊಳ್ಳೋದು. ಇ ಅಂದ್ರೆ ಎನ್ಲೈವನ್ ಅಂದ್ರೆ ಅದನ್ನ ಜೀವಂತಗೊಳಿಸೋದು. ಹೇಗೆ ಜೀವಂತಗೊಳಿಸೋದು? ಪದೇ ಪದೇ ಗಮನ ಕೊಟ್ಟು ಜೀವಂತಗೊಳಿಸೋದು. ಐ ಅಂದ್ರೆ ಇಂಬೈಬ್ ಅಂದ್ರೆ ಅದನ್ನ ಜೀರ್ಣಿಸ್ಕೊಂಡು ನಮ್ಗೆ ಅಂತರ್ಗತ ಮಾಡ್ಕೊಳ್ತಕ್ಕಂಥದ್ದು. ಓ ಅಂದ್ರೆ ನಾವು ಕಂಡೀಷನ್ ಜೊತೆ ಬೆರ್ತು ಹೋಗೋದು. ಆದ್ರೆ ಆ ಬೆರಿಬೇಕಾದ್ರೆ ನಾ ಬೆರಿತಾ ಇದ್ದೀನಿ ಅಂತ ನಮ್ಗೆ ಅರಿವಿರುತ್ತೆ. ನಾನು ಇದ್ದೀನಿ, ಕಂಡೀಷನ್ ಇದೆ, ನಾ ಬೆರಿತಾ ಇದ್ದೀನಿ ಅಂತ ಅರಿವಿರುತ್ತೆ. ಇದು ಓ. ಯು ಬಂದಾಗ ನಾನು ಇಲ್ವೇ ಇಲ್ಲ, ಬರೀ ಕಂಡೀಷನ್ ಮಾತ್ರ ನಾನಾಗಿದ್ದೀನಿ, ನಾನು ಅದರಲ್ಲಿ ಪೂರ್ತಿ ಮುಳುಗೋಗಿದ್ದೀನಿ ಅಂತ. ತುಂಬಾ ಜನಕ್ಕೆ ಓಗೂ ಯುಗೂ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಿಲ್ಲ. ಒನ್ನೆಸ್ ಯೂನಿಟಿ ಅಂತ ಹೇಳಿದ್ರೆ ಎರಡು ಒಂದೇ ತರ ಇದೆಯಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಓನಲ್ಲಿ ನಾವು ಐಕ್ಯವಾದಾಗ ನಾನು ಇದ್ದೀನಿ, ಕಂಡೀಷನು ಇದ್ದೀನಿ ಅಂತ ಎರಡೂ ಅರಿವಿರುತ್ತೆ. ಅದು ಒನ್ನೆಸ್. ಸರಿನಾ? ಅಂದ್ರೆ ನಾವು ಐಕ್ಯವಾಗ್ತಾ ಇದ್ದೀವಿ. ಪೂರ್ತಿ ಐಕ್ಯವಾದ್ಮೇಲೆ ನಮಗೆ ನಾನಿದ್ದೀನಿ ಅನ್ನೋ ಅರಿವೇ ಹೊರಟೋಗುತ್ತೆ. ಬರೀ ಸ್ಥಿತಿ ಮಾತ್ರ ಉಳಿಯುತ್ತೆ. ಆ ಸ್ಥಿತಿನೇ ನೀವಾಗಿರ್ತೀರಾ. ನೀವಿರೋದೇ ಇಲ್ಲ. ನಿಮ್ಮ ಬದಲಿಗೆ ಒಂದು ಸ್ಥಿತಿ ಇರುತ್ತೆ, ಅದು ಯು. ಸರಿನಾ? ಉದಾಹರಣೆಗೆ ನೀವು ಊಟ ಮಾಡಿದಾಗ ಏನಾಗುತ್ತದೆ ನೋಡಿರಿ. ಮೊದಲಿಗೆ ಆಹಾರವು ನಿಮ್ಮ ಉದರದಲ್ಲಿ ನಿಮಗೆ ತಿಳಿಯುತ್ತದೆ. ಆದರೆ ಆಹಾರವು ಜೀರ್ಣವಾದಂತೆ ಅದನ್ನು ನಿಮ್ಮ ದೇಹದಲ್ಲಿ ಕಾಣಲಾರಿರಿ. ಅದು ನಿಮ್ಮ ಭಾಗವಾಗುತ್ತದೆ. ಅಂತೆಯೇ ಯಾವುದೇ ಅವಸ್ಥೆಯ ಅನುಭವವು ಅದಿನ್ನೂ ನಿಮ್ಮ ಭಾಗವಾಗಿಲ್ಲವೆಂದು ತೋರುತ್ತದೆ. ಅದಿನ್ನೂ ಅನ್ಯವಾದುದು, ಅದಿನ್ನೂ ಹೊಸತು. ಅದು ನಿಜವಾಗಿ ನಿಮ್ಮ ಭಾಗವಾದಾಗ ನೀವು ಅದನ್ನು ಕೊಂಚವೂ ಅನುಭವಿಸಲಾರಿರಿ. ಬಾಬೂಜಿಯವರು ಹೇಳಿದಂತೆ ಕಣ್ಣು ತನ್ನನ್ನು ತಾನು ನೋಡಿಕೊಳ್ಳಲಾರದು. ಅದು ಹೇಗೆ ತಾನಾಗಿದೆ ನಾನೆಂದೆ? ಖಂಡಿತ. ಆ ಸಂದರ್ಭದಲ್ಲಿ ಅವಸ್ಥೆ ನಿಜವಾಗಿ ಸುರಕ್ಷಿತವಾಗಿರುತ್ತದೆ. ಅದೀಗ ನಿಮ್ಮದು.
ಅಷ್ಟೇನೂ ಅನುಭವವಿಲ್ಲದ ಈ ಸ್ಥಿತಿಯಲ್ಲಿ ಇರುತ್ತದೆ. ನಿಮ್ಮ ಹೃದಯ ಹೊಸತನ್ನು ಬಯಸುತ್ತದೆ. ಈ ಹಂಬಲವೇ ಮುಂದಿನ ಅವಸ್ಥೆಯನ್ನು ಪ್ರಚೋದಿಸುತ್ತದೆ. ಸರಿನಾ? ನಾವು ಸರಿಯಾಗಿ ಗುರಿ ಹಿಡಿಯಕ್ಕೆ ಹೋಗ್ಬೇಕಿದ್ರೆ, ಆಧ್ಯಾತ್ಮಿಕ ಪ್ರಯಾಣದ ಹಂಬಲ ಇತ್ತು ಅಂತಂದ್ರೆ, ಒಂದು ಅವಸ್ಥೆನ ಬಿಟ್ಟು ಅದನ್ನ ಜೀರ್ಣಿಸ್ಕೊಂಡು, ಅದನ್ನ ಅಂತರ್ಗತ ಮಾಡಿಕೊಂಡು, ಅದನ್ನ ನಮ್ಮದಾಗಿಸ್ಕೊಂಡು ನಾವು ಮುಂದಿನ ಹಂತಕ್ಕೆ ಅವಸ್ಥೆನ ಗಳಿಸ್ಕೊಳ್ಳಿಕ್ಕೆ ನಾವು ಹಾತೊರಿತೀವಿ. ಹಾಗಿಲ್ಲದಿದ್ರೆ ನಾವು ಹಿಂದಿನ ಅವಸ್ಥೆಯಲ್ಲಿ ನಿಂತು ಹೋಗ್ಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಅದೇ ಚೆನ್ನಾಗಿತ್ತು, ಅಲ್ಲೇ ಇರ್ಬೋದಿತ್ತು ಅಂತ. ಸರಿನಾ? ತುಂಬಾ ಜನ ಮೆಡಿಟೇಷನ್ ಆದ್ಮೇಲೆ ಹೇಳ್ತಾರೆ, ಬರೆದ್ರೆ ಮೆಡಿಟೇಷನ್ ಆದ್ಮೇಲೆ ಕಣ್ ಬಿಡಬೇಕು ಅಂತಾನೆ ಅನಿಸ್ತಿಲ್ಲ, ಎಲ್ಲಿದ್ವು ಅಲ್ಲೇ ಇದ್ಬೋಣ ಅಂತ ಅನಿಸ್ತಾ ಇರ್ತೇವೆ ಅಂತ ಹೇಳ್ತಾರೆ ಮೆಡಿಟೇಷನ್ ಆದ್ಮೇಲೆ. ಹಾಗೆ ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನಾವು ಮುಂದುವರಿತಾ ಹೋಗ್ಬೇಕಾಗತ್ತೆ. ಸರಿ. ಮತ್ತು ಪುನಃ ಇಡೀ ಚಕ್ರವು ಪುನರಾವರ್ತನೆ ಆಗುತ್ತದೆ. ನಾನು ಹೇಳಿದೆ, ಹೌದು, ದಾಜಿ ಹೇಳಿದರು. ಅವಸ್ಥೆಯ ಜೀವಕಲೆ ತುಂಬುವುದು, ಮೈಗೂಡಿಸಿಕೊಳ್ಳುವುದು ಮತ್ತು ಅದನ್ನು ಸುರಕ್ಷಿತಗೊಳಿಸುವುದು, ಈ ಪ್ರಕ್ರಿಯೆ ನಮ್ಮ ಸಹಜ ಸ್ವಭಾವವಾಗಬೇಕು. ಎಷ್ಟಾದರೂ ಈ ಯಾತ್ರೆಯಲ್ಲಿ ಹಾದು ಹೋಗುವ ಅನೇಕ ಅವಸ್ಥೆಗಳಿವೆ. ನಾವು ಮುನ್ನಡೆದಂತೆ ಪ್ರತಿಯೊಂದು ಅವಸ್ಥೆಯು ಹಿಂದಿನಕ್ಕಿಂತ ಉತ್ತಮವೂ ಸೂಕ್ಷ್ಮವಾಗಿಯೂ ಇರುತ್ತದೆ. ನಮ್ಮ ಗ್ರಹಣ ಶಕ್ತಿ ನಿರಂತರವಾಗಿ ಉತ್ತಮಗೊಳ್ಳುತ್ತಾ ಹೋಗುತ್ತದೆ ಮತ್ತು ಈ ಅತಿ ಸೂಕ್ಷ್ಮ ಅವಸ್ಥೆಗಳು ನಮ್ಮಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುತ್ತದೆ. ಸೊ ನಮ್ಮ ಗ್ರಹಣ ಶಕ್ತಿ ಕೂಡ ಬೆಳೀತಾ ಹೋಗ್ಬೇಕು. ಅವಸ್ಥೆಗಳು ಬೆಳೆಯೋದು ಮಾತ್ರ ಅಲ್ಲ, ಅವಸ್ಥೆ ಏನಾಗುತ್ತೆ, ಉತ್ತಮ ಆಗುತ್ತೆ, ಸೂಕ್ಷ್ಮ ಆಗುತ್ತೆ. ನಮ್ಮ ಗ್ರಹಣ ಶಕ್ತಿ ಜೊತೆಯಾಗಿ ಬೆಳೆದೇ ಇದ್ರೆ ನಾವು ಅವಸ್ಥೆಗಳನ್ನ ಗ್ರಹಿಸುವಂಥದ್ದು ಕಡಿಮೆ ಆಗುತ್ತೆ, ಗೊತ್ತಾಗದೇ ಇಲ್ಲ. ಆಗ ನಾವು ಅವುಗಳೊಂದಿಗೆ ಒಂದಾಗುವುದರೊಂದಿಗೆ ಜೀವಕಳೆ ತುಂಬುವುದನ್ನಾಗಲಿ, ಮೈಗೂಡಿಸಿಕೊಳ್ಳುವುದಾಗಲಿ ಅಥವಾ ಸುರಕ್ಷಿತಗೊಳಿಸುವುದಕ್ಕಾಗಲಿ ಮಾಡಲು ಅಸಮರ್ಥರಾಗುತ್ತೇವೆ. ನಾವು ನಮ್ಮ ಗ್ರಹಣ ಶಕ್ತಿಯನ್ನು ಹೇಗೆ ಸೂಕ್ಷ್ಮಗೊಳಿಸಿಕೊಳ್ಳಬೇಕು ಎಂದು ಕೇಳಿದೆ. ಅದು ಹೊಸ ಭಾಷೆಯನ್ನು ಕಲಿತಂತೆ, ದಾಜಿ ಹೇಳಿದರು. ಕ್ರಮೇಣವಾಗಿ ನಮ್ಮನ್ನು ನಾವು ಲಕ್ಷ್ಯ ಕೊಟ್ಟು ನೋಡಿಕೊಂಡಾಗ, ಪ್ರತಿ ಅವಸ್ಥೆ ಬಂದಂತೆ ಅದನ್ನು ಆಸ್ಥೆಯಿಂದ ಗಮನಿಸಿದಾಗ ನಾವು ಅದರಲ್ಲಿ ಪರಿಣಿತರಾಗುತ್ತೇವೆ. ಅಂದ್ರೆ ನಮ್ಮನ್ನು ನಾವು ಸೂಕ್ಷ್ಮವಾಗಿ ಗಮನ ಕೊಟ್ಟು ನೋಡ್ಕೊಳ್ಳೋದನ್ನು ಕಲಿಬೇಕು. ಅದನ್ನು ಹೇಗೆ ಮಾಡುವುದೆಂದು ಅದಾಗಲೇ ನಾನು ನಿಮಗೆ ವಿವರಿಸಿದ್ದೇನೆ. ಆದರೆ ನಾವು ಈ ಅಭ್ಯಾಸವನ್ನು ಬೇಗನೆ ಬೆಳೆಸಿಕೊಳ್ಳುವುದು ಉತ್ತಮ. ಏಕೆಂದರೆ ಉನ್ನತ ಹಂತಗಳಲ್ಲಿ ಅವಸ್ಥೆಗಳು ಅದೆಷ್ಟು ಸೂಕ್ಷ್ಮವಾಗಿರುತ್ತವೆಂದರೆ ಅವುಗಳನ್ನು ಗ್ರಹಿಸುವುದು ಬಹುತೇಕ ಅಸಾಧ್ಯವಾಗುತ್ತದೆ. ಅವುಗಳನ್ನು ಗ್ರಹಿಸಿಲ್ಲವಾದರೆ ಅವು ಕುಂಠಿತಗೊಳ್ಳುತ್ತದೆ ಮತ್ತು ನಾವು ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಆದರೂ ಯಾತ್ರೆಯ ಪಥದಲ್ಲಿ ನಿಮ್ಮ ಆಂತರಿಕ ಗ್ರಹಣ ಶಕ್ತಿಗಳನ್ನು ಹಂತ ಹಂತವಾಗಿ ಶುದ್ಧಿಗೊಳಿಸಿದರೆ ಆ ಅತಿ ಸೂಕ್ಷ್ಮ ಅವಸ್ಥೆಗಳನ್ನು ನಿರ್ವಹಿಸಬಹುದು. ಅವುಗಳ ಮೂಲಕ ನೀವು ಮತ್ತಷ್ಟು ಸೂಕ್ಷ್ಮ ಅವಸ್ಥೆಗಳನ್ನು ತಲುಪಿ ಕೊನೆಗೆ ಎಲ್ಲ ಅವಸ್ಥೆಗಳಿಗಿಂತ ಸೂಕ್ಷ್ಮವಾದ ಅವಸ್ಥೆರಹಿತ ಅವಸ್ಥೆಯನ್ನು ತಲುಪುವಿರಿ. ಅದೇ ಕೇಂದ್ರ. ಎಕ್ಸ್ಪೀರಿಯನ್ಸ್, ಕಂಡೀಷನ್, ಅದು ಕೇಂದ್ರ. ಸಾಮಾನ್ಯವಾಗಿ ಜೀವನದ ಆಗು ಹೋಗುಗಳಿಂದ ನಾವು ವಿಚಲಿತರಾಗುತ್ತೇವೆ. ನಾನೆಂದೆ, ಅಂತಹ ಸಮಯದಲ್ಲಿ ನಾವು ಧ್ಯಾನವನ್ನು ಸ್ವೀಕರಿಸಿದ ಅವಸ್ಥೆಯನ್ನು ಕಳೆದುಕೊಳ್ಳುತ್ತೇವೆ ಎಂದು ಅನಿಸುತ್ತದೆ. ಮತ್ತೊಮ್ಮೆ ಧ್ಯಾನ ಮಾಡದೆ ಅದನ್ನು ಮರಳಿ ಪಡೆಯಬಹುದೇ? ನೀವು ಮತ್ತೊಮ್ಮೆ ಧ್ಯಾನ ಮಾಡುವ ಅಗತ್ಯವಿಲ್ಲ, ದಾಜಿ ಹೇಳಿದರು. ಒಂದು ಕ್ಷಣ ನಿಲ್ಲಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮತ್ತು ಹೃದಯವನ್ನು ಮರುಸಂಪರ್ಕಿಸಿ. ತಾನಾಗಿಯೇ ಆ ಅವಸ್ಥೆ ಮರುಕಳಿಸುತ್ತದೆ. ಅಥವಾ ಪ್ರಜ್ಞಾಪೂರ್ವಕವಾಗಿ ಆ ಅವಸ್ಥೆ ಹೇಗಿತ್ತೆಂದು ನೆನಪಿಸಿಕೊಳ್ಳಿ. ನೋಡಿ, 2 ಕೊಡ್ತಾ ಇದ್ದಾರೆ. ಕಣ್ಣು ಮುಚ್ಕೊಂಡು ಮತ್ತೆ 1 ಕ್ಷಣ ಅಥವಾ 2 ಕ್ಷಣ ಧ್ಯಾನದ ಅವಸ್ಥೆಗೆ ಹೋಗಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಅವಸ್ಥೆ ಬಂದಿತ್ತು ಅಂತ. ಅಥವಾ ಪ್ರಜ್ಞಾಪೂರ್ವಕವಾಗಿ ಯಾವ ಸ್ಥಿತಿ ಬಂದಿತ್ತು ಅಂತ ನೀವು ನೆನಪಿಸ್ಕೊಂಡ್ರೆ ಅವಾಗಲೂ ಕೂಡ ಗೊತ್ತಾಗುತ್ತೆ. ಅದನ್ನು ನೆನಪಿಸಿಕೊಳ್ಳುವುದರಿಂದ ನಾವು ಅದನ್ನು ಮರುಸೃಷ್ಟಿಸುತ್ತೇವೆ. ಬೆಳಗ್ಗೆ ಗಾಢವಾದ ಧ್ಯಾನಕ್ಕೆ ಇಳಿಯಲು ನಿಮಗೆ 1 ಗಂಟೆ ಬೇಕಾಗಿದ್ದಿರಬಹುದು. ಆದರೆ ಈಗ ಕೆಲವೇ ಕ್ಷಣಗಳಲ್ಲಿ ನಿಮ್ಮನ್ನು ನೀವು ಸಮಾಧಿ ಸ್ಥಿತಿಯ ಹೊಸ್ತಿಲಲ್ಲಿ ಕಾಣಬಹುದು. ಯಾಕೆಂತಂದ್ರೆ ಬೆಳಗ್ಗೆ ಧ್ಯಾನ ಮಾಡಿದಾಗ ಆ ಟ್ರ್ಯಾಕ್ ಫಾರ್ಮ್ ಆಗಿದೆ. ಆ ಟ್ರ್ಯಾಕ್ ಫಾರ್ಮ್ ಆಗಿದ್ದಾಗ ನೀವು ಮಧ್ಯದಲ್ಲಿ ಜ್ಞಾಪಿಸ್ಕೊಂಡ್ರೆ ಆ ಟ್ರ್ಯಾಕ್ ಹಾಗೆ ಇರುತ್ತೆ. ಬೇಗ ನೀವು ಅದೇ ಟ್ರ್ಯಾಕ್ ಅಲ್ಲಿ ಒಳಗಡೆ ಹೊರಟೋಗ್ತೀರ. ಮೊದಲ ಬಾರಿಗೆ ಯಾರ ಮನೆ ನಾನು ಹುಡ್ಕೊಂಡು ಹೋಗ್ಬೇಕಾದ್ರೆ ಸಾಕಷ್ಟು ಸಮಯ ತಗೊಳ್ತೀವಿ. 2 ಸತಿ ಅವ್ರ ಮನೆಗೆ ಹೋಗಿ ಬಂತು ಅಂತಂದ್ರೆ 3ನೇ ಸತಿ ನೇರವಾಗಿ ಹೋಗಲ್ವೇ? ದಾರಿ ಗೊತ್ತಿರಲ್ವ ನಮ್ಗೆ? ಹೇಗೆ ದಾರಿ ಗೊತ್ತಿದ್ದು ನೇರವಾಗಿ ಹೋಗ್ತೀವೋ, ಸಮಯ ಉಳಿಸ್ತೀವೋ, ಅದೇ ತರನೇ ಧ್ಯಾನದ ಸ್ಥಿತಿಯನ್ನು ನಾವು ಪದೇ ಪದೇ ಮೆಲುಕು ಹಾಕೋದ್ರಿಂದ ಆ ಟ್ರ್ಯಾಕ್ ಹಾಗೆ ಇರುತ್ತೆ. ಸೊ ನಾವು ಕಣ್ಣು ಮುಚ್ಚಿದ ತಕ್ಷಣ ಆ ಒಂದು ದಾರಿನಲ್ಲಿ ಹೋಗಿ ನಾವು ಎಲ್ಲಿ ಧ್ಯಾನದಲ್ಲಿ ಆಳದಲ್ಲಿ ಮುಳುಗಿದ್ವೋ ಆ ಆಳಕ್ಕೆ ಹೋಗ್ಬಿಡ್ತೀವಿ. ಕೆಲವೇ ಕ್ಷಣದಲ್ಲಿ ಅದೇ ದಾರಿನಲ್ಲಿ ನಡೆದು ಆ ಆಳಕ್ಕೆ ಹೋಗ್ತೀವಿ. 1 ಗಂಟೆಯಲ್ಲಿ ಅವಧಿಯಲ್ಲಿ ಉತ್ಪತ್ತಿಯಾದ ಅವಸ್ಥೆಯನ್ನು ಕೆಲವೇ ಕ್ಷಣಗಳಲ್ಲಿ ಹೇಗೆ ಮರುಸೃಷ್ಟಿಸಬಹುದು ಎಂದು ನಾನು ಕೇಳಿದೆ. ನಿಮ್ಮ ಮುಂಜಾನೆಯ ಧ್ಯಾನದಿಂದ ನೀವು ಅದಾಗಲೇ ಹಾದಿಯನ್ನು ಸೃಷ್ಟಿಸಿದ್ದೀರಿ, ದಾರಿ ಸೃಷ್ಟಿ ಮಾಡಿದ್ದೀರಿ. ಈಗ ಹಾದಿ ಸಿದ್ಧವಾಗಿರುವಾಗ ನೀವು ಅದನ್ನು ಅನುಸರಿಸಬೇಕಷ್ಟೇ. ನೀವು ಕೇವಲ ಹೃದಯವನ್ನು ಕೇಳಿ ಅದು ಬರುತ್ತದೆ.
ಎಷ್ಟು ಹೆಚ್ಚು ಧ್ಯಾನ ಮಾಡ್ತೀರೋ ಅಷ್ಟು ಬೇಗ ಸುಲಭವಾಗುತ್ತದೆ. ಸೊ ಧ್ಯಾನದ ಅಭ್ಯಾಸ ನಿಮ್ಗೆ ಆ 9 ಪೇಜ್ ಡಾಕ್ಯುಮೆಂಟ್ ಇದೆಯಲ್ಲ, ಯಾರ್ಯಾರು ಎಕ್ಸಾಮ್ ಎಲ್ಲ ಬರೀತಾರ, ಧ್ಯಾನ ಹ್ಯಾಕ್ ಮಾಡ್ಬೇಕು ಅಂತ 9 ಪೇಜ್ ಡಾಕ್ಯುಮೆಂಟ್ ಅಲ್ಲಿ ಏನ್ ಕೊಟ್ಟಿದಾರಲ್ಲ ಅದನ್ನ ಚೆನ್ನಾಗಿ ಕರಗತ ಮಾಡ್ಕೊಳ್ರೆ ಅದರಿಂದನೇ ನೀವು ಬರಿಬೇಕಾಗ್ತದೆ ಧ್ಯಾನ ಹೆಂಗ್ ಮಾಡ್ತೀರಾ ಅಂತ. ಅಲ್ಲಿಂದನೇ ನಿಮಗೆ ಪರೀಕ್ಷೆನಲ್ಲಿ ಮಾರ್ಕ್ಸ್ ಕೊಡ್ತಕ್ಕಂಥದ್ದು. 9 ಪುಟಗಳಲ್ಲಿ ಏನ್ ವಿವರಣೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಧ್ಯಾನ ಬರಿತಾ ಹೋಗ್ಬೇಕು. ಸರಿನಾ? ಸರಿ, ಇಲ್ಲಿಗೆ ನಿಲ್ಲಿಸೋಣಂತೆ. ಏನಾದ್ರು ಪ್ರಶ್ನೆ ಇರ್ಲಿದ್ರೆ ತಗೊಂಬೋಣ. ಸಿಸ್ಟರ್ ಕೇಳ್ರಿ, ಯಾವಾಗ ಏನೋ ಕೇಳ್ತಾ ಇದ್ರಿ. ರಾಜಿಯವರು ಡಿಗ್ರಿ ಆಫ್ ಅವೇರ್ನೆಸ್ ಅಂತ ಹೇಳಿದ್ರು, ಮತ್ತೆ ಡಿಗ್ರಿ ಆಫ್ ಅನ್ಅವೇರ್ನೆಸ್ ಈಸ್ ಕಾನ್ಶಿಯಸ್ ಅಂತ ಹೇಳಿದ್ರು ಒಂದ್ಸಲ ಮೆಸೇಜ್ ಅಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಅಲ್ಲಿ ಓದಿದ್ವಲ್ಲ, ಅದಕ್ಕೂ ಇದಕ್ಕೂ ಏನಾದ್ರು ಅವೇರ್ನೆಸ್ ಮತ್ತೆ ಕಾನ್ಶಿಯಸ್ನೆಸ್ ಬಗ್ಗೆ ಮೊದಲು ಫಸ್ಟ್ ಸಂಬಂಧ ಸ್ಪಷ್ಟವಾಗಲಿ ಮನಸ್ಸಿಗೆ, ಆಮೇಲೆ ಡಿಗ್ರೀಸ್ ಬಗ್ಗೆ ನೋಡ್ಬಿಟ್ರಿ. ಈಗ ನೋಡ್ರಿ, ಒಂದು ಪಾತ್ರೆನಲ್ಲಿ ನೀರು ಬಿಸಿಗಿಡ್ತೀರಾ ಅಂತ ಇಟ್ಕೊಳ್ರಿ. ಆ ನೀರು ಬಿಸಿಗಿಟ್ಟಾಗ ಒಂಚೂರು ಕುದಿಲಿಕ್ಕೆ ಶುರು ಆಯ್ತು ಅಥವಾ ಸ್ವಲ್ಪ ಬಿಸಿ ಆಯ್ತು ಅಂತ ಇಟ್ಕೊಳ್ರಿ. ಮುಟ್ಟು ನೋಡ್ಬಿಟ್ಟು ಬಿಸಿ ಆಗಿದೆ ಅಂತ ಹೇಳ್ತಾರೆ. ಇನ್ನೊಂಚೂರು ಸಣ್ಣದಾಗಿ ಕುದಿಲಿಕ್ಕೆ ಪ್ರಾರಂಭ ಆಯ್ತು ಅಂತ ಇಟ್ಕೊಳ್ರಿ, ಅವಾಗ್ಲೂ ಮುಟ್ಟು ನೋಡ್ಬಿಟ್ಟು ಬಿಸಿ ಆಗಿದೆ ಅಂತ ಹೇಳ್ತೀರಾ. ಜೋರಾಗಿ ಕುದಿಲಿಕ್ಕೆ ಪ್ರಾರಂಭ ಆಯ್ತು ಅಂತ ಇಟ್ಕೊಳ್ರಿ, ಅವಾಗ್ಲೂ ನೀರನ್ನು ನೋಡಿ ಮುಟ್ಟದಿರನೇ ಕುದೀತಾ ಇದೆ, ಬಿಸಿ ಆಗಿದೆ ಅಂತ ಹೇಳ್ತೀರಾ. ಕರೆಕ್ಟಾ? ಅಂದ್ರೆ 3 ಸ್ಥಿತಿನಲ್ಲಿ ಬಿಸಿ ಆಗಿದೆ ಅಂತ ಆಯ್ತು. ಕರೆಕ್ಟಾ? ಆದ್ರೆ 3 ಸ್ಥಿತಿನಲ್ಲಿ ಅದರ ಬಿಸಿ ಎಷ್ಟು ಮಟ್ಟಿಗೆ ಅದರ ಉಷ್ಣತೆ ಹೆಚ್ಚಾಗಿದೆ ಅನ್ನೋದು ಸ್ಪಷ್ಟ ಬೇರೆ ಬೇರೆ ಆಗಿರುತ್ತೆ. 3 ಬಿಸಿನೇ, 3ರಲ್ಲೂ ಉಷ್ಣತೆ ಜಾಸ್ತಿ ಆಗಿದೆ, ಆದ್ರೆ ಎಷ್ಟು ಉಷ್ಣತೆ ಜಾಸ್ತಿ ಆಗಿದೆ ಅಂತ ವ್ಯತ್ಯಾಸ ಇದೆ ಅಲ್ವಾ? ಮೊದಲು ನೀರು ಜಾಸ್ತಿ ಬಿಸಿ ಆಗ್ತಾರೆ, ಕುದಿದೇ ಇರ್ಬೇಕಾದ್ರೆ ನೀವು ಮುಟ್ಟು ನೋಡ್ಬೇಕಾಗತ್ತೆ. ನೀರು ಕುದಿತಾ ಇರ್ಬೇಕಾದ್ರೆ ನೀವು ಮುಟ್ಟು ನೋಡುವಂತ ಅಗತ್ಯ ಇಲ್ಲ, ಸುಮ್ಮನೆ ನೋಡಿದ್ರೆ ಗೊತ್ತಾಗುತ್ತೆ. ಕರೆಕ್ಟಾ? ಅದೇ ರೀತಿಯಾಗಿ ನಮ್ಮ ಅರಿವು ಡಿಗ್ರಿ ಆಫ್ ಅವೇರ್ನೆಸ್ ಅಂತಿದೆಯಲ್ಲ, ಆ ಅರಿವಿನ ಸ್ಥಿತಿನಲ್ಲೂ ಕೂಡ ಸಾಕಷ್ಟು ಮಟ್ಟಿಗೆ ವ್ಯತ್ಯಾಸಗಳು ಉಂಟು, ಸ್ತರಗಳು ಉಂಟು. ಆ ಸ್ತರಗಳಲ್ಲಿ ವ್ಯತ್ಯಾಸ ಆಗ್ತಾ ಆಗ್ತಾ ನಮಗೆ ಈಗ ನೋಡಿ, ಮೊದಲು ನಾವು ಧ್ಯಾನಸ್ಥ ಸ್ಥಿತಿಯಲ್ಲಿ ಇದ್ದಾಗ, ಧ್ಯಾನ ಮುಗಿದ ಮೇಲೆ ಆ ಸ್ಥಿತಿಯನ್ನ ಅರಿವಿಗೆ ತಂದ್ಕೋಬೇಕಂತಂದ್ರೆ ನಮಗೆ ಒಂದು ಹಂತದ ಅರಿವು ಬೇಕಾಗುತ್ತೆ, ಸಾಕಷ್ಟು ಶ್ರಮ ಪಡಬೇಕಾಗತ್ತೆ, ಕೆಲವು ಕ್ಷಣಗಳು ಕೊಡ್ಬೇಕಾಗತ್ತೆ, ಕೆಲವು ನಿಮಿಷಗಳು ಕೊಡ್ಬೇಕಾಗತ್ತೆ. ಅದೇ ಅರಿವು ತೀಕ್ಷ್ಣಗೊಳ್ತಾ ಹೋಯ್ತು ಅಂತಂದ್ರೆ ನಮ್ಮನ್ನು ನಾವು ಹೃದಯದ ಕಡೆ ಕೆಲವೇ ಕ್ಷಣಗಳು, ಕೆಲವು ಸೆಕೆಂಡ್ಗಳು ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಈ ಸ್ಥಿತಿ ಬಂದಿದೆ ಇವಾಗ. ಸರಿ, ಇನ್ನೂ ತೀಕ್ಷ್ಣವಾಯಿತು ಅಂತಂದ್ರೆ ಅರಿವು ಬರೀ 1 ಸೆಕೆಂಡ್ 2 ಸೆಕೆಂಡ್ ನೋಡ್ಕೊಂಡ್ರೆ ಹಾ ಈ ಸ್ಥಿತಿ ಬಂತು ಅಂತ ಗೊತ್ತಾಗ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಇದು ಡಿಗ್ರಿ ಆಫ್ ಅವೇರ್ನೆಸ್. ಅರ್ಥ ಆಯ್ತಾ? ಅಂದ್ರೆ ಅರಿವಿನಲ್ಲೂ ಕೂಡ ಹಲವಾರು ಸ್ತರಗಳಿದೆ, ತೀಕ್ಷ್ಣ ಸ್ತರಗಳಿದೆ. ಅರಿವು ಮಂದವಾಗಿರ್ಬೋದು ಅಥವಾ ಅರಿವು ತೀಕ್ಷ್ಣವಾಗಿರ್ಬೋದು. ಮಂದತೆಯಿಂದ ಅರಿವು ತೀಕ್ಷ್ಣತೆ ಹೋಗ್ಬೇಕಾದ್ರೆ ಹಲವಾರು ಸ್ತರಗಳಿರುತ್ತೆ, ಒಬ್ಬೊಬ್ಬರಿಗೂ ಒಂದೊಂದು ಸ್ತರ ಇರುತ್ತೆ. ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಅದನ್ನು ನಾವು ತೀಕ್ಷ್ಣ ಮಾಡ್ಕೊಳ್ತಾ ಹೋಗ್ಬೋದು. ಅದು ನಮ್ಮ ಅಭ್ಯಾಸದ ಮೇಲೆ ನಿರ್ಭರ ಆಗಿರ್ತಕ್ಕಂಥ. ಸರಿನಾ? ಮೊದಲನೇ ಸ್ತರದಲ್ಲಿ ಏನಾಗುತ್ತೆ, ಒಂದು ಪ್ರಜ್ಞೆಯ ಒಂದು ಮಟ್ಟ ಏನಿರುತ್ತೆ, ಆ ಪ್ರಜ್ಞೆಯ ಮಟ್ಟದಲ್ಲೂ ಅಷ್ಟೇ ನಮ್ಗೆ ಏನಿದೆ ಅರಿವಿಗೆ ಬರುತ್ತೆ. ನಮ್ಗೆ ಪ್ರಜ್ಞೆ ವಿಸ್ತಾರ ಆಗ್ತಾ, ಸುಪ್ತ ಪ್ರಜ್ಞೆ ಮತ್ತು ಪ್ರಜ್ಞಾನದ ಕಡೆಗೆ ವಿಸ್ತಾರ ಆಗ್ತಾ ಅದರಲ್ಲಿ ಏನಿದೆ ಅದೆಲ್ಲ ಕೂಡ ಅರಿವಿಗೆ ಬರಲಿಕ್ಕೆ ಶುರು ಆಗುತ್ತೆ. ಅರಿವಿಗೆ ಬರೋದು ಸಾಧ್ಯ ಅಲ್ಲ. ಡಿಗ್ರಿ ಆಫ್ ಅನ್ಅವೇರ್ನೆಸ್ ಅಂತ ಹೇಳ್ತಾರಲ್ಲ, ಅದು ಪ್ರಜ್ಞೆ ಸ್ತರದಿಂದ ಆಚೆ ಇರತಕ್ಕಂಥದ್ದು ಅನ್ಅವೇರ್, ಪ್ರಜ್ಞೆಯ ಒಳಗಡೆ ಇರತಕ್ಕಂಥದ್ದು ಅವೇರ್. ಅರ್ಥ ಆಯ್ತಾ? ಸೊ ಪ್ರಜ್ಞೆಯಿಂದ ಆಚೆ ಹೋದಾಗ ಪ್ರಜ್ಞಾನವಾಗ್ಲಿ ಸುಪ್ತ ಪ್ರಜ್ಞೆ ಆಗ್ಲಿ ಅದು ಪ್ರಜ್ಞೆಯ ಭಾಗವಾಗಿ ಬಿಟ್ಬಿಡುತ್ತೆ. ಯಾವಾಗ ಅದು ಪ್ರಜ್ಞೆಯ ಭಾಗವಾಗುತ್ತೋ ನಮ್ಮ ಅರಿವಿನಿಂದ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸರಿನಾ? ಸೊ ಪ್ರಜ್ಞೆ ಒಳಗಡೆ ಇರ್ತಕ್ಕಂಥ ಅರಿವಿನಲ್ಲಿ ಸ್ತರಗಳಿದೆ, ಪ್ರಜ್ಞೆ ಹೊರಗಡೆ ಇರ್ತಕ್ಕಂಥ ಜಾಗದಲ್ಲಿ ಅನ್ಅವೇರ್ನೆಸ್ ಇದೆ, ಅಂದ್ರೆ ಅರಿವಿಲ್ಲ ಅಲ್ಲಿ. ಯಾಕೆಂದ್ರೆ ಇನ್ನು ಪ್ರಜ್ಞೆ ಆ ಒಂದು ಸ್ತರಕ್ಕೆ ವಿಸ್ತಾರವಾಗಿಲ್ಲ. ಅದಕ್ಕೆ ನಾನು ನಿನ್ನೆ ಏನ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಇವಾಗ ನೀವೇನ್ ಪ್ರಶ್ನೆ ಕೇಳಿದಿರ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಂತಂದ್ರೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಬಂತು. ಈಗ ಅರಿವಿನಲ್ಲೂ ಕೂಡ ಮಂದ ಸ್ಥಿತಿಯ ಅರಿವಿರ್ಬೋದು, ತುಂಬಾ ತೀಕ್ಷ್ಣವಾದಂತ ಅರಿವಿರ್ಬೋದು, ಹಲವಾರು ಸ್ತರಗಳ ತೀಕ್ಷ್ಣತೆ ಬರಬಹುದು. ಇದು ಹೊಸ ಪಾಯಿಂಟ್ ಇವಾಗ ಬಂದಿದ್ದು. ಆದ್ರೆ ಅನ್ಅವೇರ್ನೆಸ್ ಬಗ್ಗೆ ಏನ್ ಹೇಳ್ತಿದ್ದಾರಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕಂತಂದ್ರೆ, ನಿನ್ನೆ ನಾವೇನ್ ಮಾತಾಡಿದ್ವಲ್ಲ, ಅರಿವಿಗೆ
ಪ್ರಜ್ಞೆಗೆ ಅರಿವಿರುತ್ತೆ. ಪ್ರಜ್ಞೆ ಎಷ್ಟು ಮಟ್ಟಿಗೆ ವಿಕಾಸ ಹೊಂದಿರುತ್ತೆ ಅಷ್ಟೇ ಅರಿವು ಗೊತ್ತಾಗುತ್ತೆ ನಮಗೆ. ಅದರಲ್ಲಿ ಇರ್ತಕ್ಕಂಥದ್ದು ಅಷ್ಟೇ ಮಾತ್ರ ನಮ್ಗೆ ಅರಿವು ಬರ್ತಕ್ಕಂಥದ್ದು. ಪ್ರಜ್ಞೆ ವಿಕಾಸ ಹೊಂದಿದಂತೆಲ್ಲ ಅರಿವು ಕೂಡ ನಮಗೆ ಅದರಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ತಿಳಿಸ್ಕೊಡುತ್ತೆ. ಬರೀ ಪ್ರಜ್ಞೆ ವಿಕಾಸ ಹೊಂದಿದ್ರೆ ಪ್ರಯೋಜನ ಇಲ್ಲ, ಅರಿವನ್ನು ನಾವು ಬೆಳೆಸ್ಕೋಬೇಕು. ಪ್ರಜ್ಞೆ ವಿಕಾಸ ಹೊಂದಿದ್ರೆ ನಾವು ಬೆಂಗಳೂರಿಂದ ಮೈಸೂರಿಗೆ ನಿದ್ದೆ ಮಾಡ್ಕೊಂಡು ಹೋದಂಗೆ. ಅರಿವಿಲ್ದಿರ ಹೋಗ್ತಾ ಇದ್ದೀವಿ, ನಿದ್ದೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಮೈಸೂರು ತಲುಪ್ತೀವಿ, ಆದ್ರೆ ನಮ್ಗೆ ಏನೂ ಗೊತ್ತಾಗಿರಲ್ಲ. ಅವನೇ ಕಂಡಕ್ಟರ್ ಬಂದು ಎಬ್ಬಿಸ್ತೇನೆ, ನೋಡಪ್ಪ ಮೈಸೂರು ಬಂದು ಇಳಿಯಪ್ಪ, ನಾನು ಮತ್ತೆ ಹೋಗ್ಬೇಕು ವಾಪಸ್ ಬೆಂಗಳೂರಿಗೆ ಅಂತ. ಅಲ್ವಾ? ಅರಿವಿಲ್ದಂಗೆ ನಾವು ಪ್ರಯಾಣ ಮಾಡಿರ್ತೀವಿ. ಪ್ರಜ್ಞೆ ವಿಕಾಸ ಹೊಂದೋದೊಂದು. ಪ್ರಜ್ಞೆ ವಿಕಾಸ ಹೊಂದುತ್ತಾ ಏನು ಸ್ಥಿತಿಗಳನ್ನ ನಾವು ಗಳಿಸ್ಕೊಳ್ತಾ ಇದೀವಿ ಅಂತ ತಿಳ್ಕೊಳ್ಳೋದು ಒಂದು. ಆ ತಿಳುವಳಿಕೆ ಕೊಡ್ತಕ್ಕಂಥದ್ದು ಅರಿವು. ಬರೀ ಪ್ರಜ್ಞೆ ವಿಸ್ತಾರ ಆಗಿ ಅರಿವಿಂದ ನಾವು ತಿಳುವಳಿಕೆ ಗಳಿಸ್ಕೊಳ್ತಾ ಇದ್ರೆ ಏನೇನೆಲ್ಲ ಸ್ಥಿತಿಗಳು ಬಂತಿತ್ತು ಅಂತ ಗೊತ್ತೇ ಆಗಲ್ಲ. ಸೊ ಪ್ರಜ್ಞೆ ವಿಸ್ತಾರ ಅರಿವಿನ ತೀಕ್ಷ್ಣತೆಯೊಂದಿಗೂ ಬೆಳಿಬಹುದು, ಅರಿವಿನ ಮಂದ ಸ್ಥಿತಿಯಲ್ಲೂ ಬೆಳಿಬಹುದು. ಇದು ಅರ್ಥ ಆಗ್ತಿದೆಯಾ? ಪ್ರಜ್ಞೆಯ ವಿಸ್ತಾರ ಅರಿವಿನ ತೀಕ್ಷ್ಣತೆಯೊಂದಿಗೂ ಬೆಳಿಬಹುದು, ಅಥವಾ ಅರಿವೇ ಇಲ್ದಿರ ಅಥವಾ ಅರಿವು ಮಂದ ಸ್ಥಿತಿಯಲ್ಲಿ ಇದ್ಕೊಂಡು ಬೆಳಿಬಹುದು. ಅರಿವು ಮಂದ ಸ್ಥಿತಿಯಲ್ಲಿ ಇದ್ಕೊಂಡು ಬೆಳೆದಾಗ ಅಥವಾ ಅರಿವೇ ಇಲ್ದಿರ ಬೆಳೆದಾಗ ನಾವು ನಿದ್ದೆ ಮಾಡಿಕೊಂಡು ಪ್ರಯಾಣ ಮಾಡ್ತೇವೆ. ಅರಿವಿದ್ಕೊಂಡು ನಾವು ಆಧ್ಯಾತ್ಮಿಕ ಪ್ರಯಾಣ ಮಾಡಿಕೊಂಡಾಗ, ಪ್ರಜ್ಞೆ ವಿಸ್ತಾರ ಮಾಡಿಕೊಂಡಾಗ, ಆಗ ನಮ್ಗೆ ಏನೆಲ್ಲ ಪ್ರಯಾಣದಲ್ಲಿ ಆಗ್ತಾ ಇದೆ ಅದೆಲ್ಲವೂ ಕೂಡ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಪ್ರಜ್ಞೆ ವಿಸ್ತಾರ ಆಗಬಹುದು, ನಮಗೆ ಅರಿವು ಇಲ್ಲದೆ ಇದ್ರೆ ಅಲ್ಲಿ ಏನೆಲ್ಲ ಗತಿಗಳು ಬರ್ತಾ ಇದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಲ್ಲಿಗೆ ಮತ್ತೆ ನೋಡಿ, ಪ್ರಜ್ಞೆ ವಿಸ್ತಾರನೇ ಬೇರೆ, ಅರಿವೇ ಬೇರೆ. ಪ್ರಜ್ಞೆ ವಿಸ್ತಾರದಲ್ಲಿ ಆಗ್ತಿರ್ತಕ್ಕಂಥ ಸ್ಥಿತಿಗಳನ್ನ ನಮಗೆ ತಿಳಿಸ್ಕೊಡೋದು ಅರಿವು. ಅರ್ಥ ಆಗ್ತಿದೆಯಾ? ಸರಿ, ಸಾಕು, ಇಲ್ಲಿ ಇಷ್ಟು ಸಾಕು. ಸಾಕು, ಸ್ವಲ್ಪ ಟಫ್ ಆಗಿದೆ, ಬಟ್ ಹೋಗ್ತಾ ಮತ್ತೊಮ್ಮೆ ಕೇಳಿಸ್ಕೊಳ್ರಿ. ಪ್ರಜ್ಞೆ ವಿಸ್ತಾರ ಬೇರೆ, ಅರಿವು ನಮ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಮಾಧ್ಯಮ, ಒಂದು ಸಾಧನ. ಪ್ರಜ್ಞೆ ವಿಸ್ತಾರ ಆಗಿದ ತಕ್ಷಣ ನಮ್ಗೆ ಗೊತ್ತೇ ಆಗುತ್ತೆ ಅಂತ ಗ್ಯಾರಂಟಿ ಏನಿಲ್ಲ. ಅರಿವಿದ್ರೆ ಮಾತ್ರ ಗೊತ್ತಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಹಾಲು ಕಾಯಕ್ಕಿಡ್ತೀರ ಅಂತ ಇಟ್ಕೊಳ್ರಿ. ಹಾಲು ಕಾಯಕ್ಕಿಟ್ಟಾಗ ನಿಮ್ಗೆ ಅರಿವಿದ್ದಾಗ ಪ್ರತಿಯೊಂದು ಹಂತದಲ್ಲಿ ಯಾವ ರೀತಿಯಲ್ಲಿ ಹಾಲು ಕಾಯ್ತಾ ಇದೆ ಎಲ್ಲ ಗೊತ್ತಿರುತ್ತೆ ಅಲ್ವಾ? ಅರಿವೇ ಇಲ್ಲದೆ ಇದ್ದಾಗ ಹಾಲು ಉಕ್ಕಲಿಕ್ಕೆ ಶುರು ಮಾಡ್ತು ಅಂತ ಹೇಳಿದಾಗ ಆವಾಗ ಗ್ಯಾಸ್ ಆಫ್ ಮಾಡ್ತೀರಿ. ಯಾಕೆಂದ್ರೆ ಅದ್ರ ಮುಂಚಿನ ಸ್ಥಿತಿಗಳು ನಿಮ್ಗೆ ಅರಿವಿಲ್ಲ. ನಿಮ್ಗೆ ಒಂದೇ ಸ್ಥಿತಿ ಅರಿವಿರೋದು, ಅದು ಉಕ್ತು ಅಂತಂದ್ರೆ ಆಫ್ ಮಾಡಬೇಕು. ಅದಕ್ಕೆ ಮುಂಚೆನೆ ಕಾದಿರುತ್ತೆ ಸಾಕಷ್ಟು. ಆ ಕಾಯ್ಬೇಕಾದ್ರೆ ಹಲವಾರು ಸ್ತರಗಳಿರುತ್ತೆ. ನೀವು ಅದನ್ನ ಸರಿಯಾಗಿ ನೋಡ್ಕೊಂಡಿತ್ತು ಅಂತಂದ್ರೆ ಆ ಹಲವಾರು ಸ್ತರಗಳನ್ನ ನೀವು ಗ್ರಹಿಸ್ಕೊಳ್ತೀರ ಅರಿವಿನಿಂದ. ಇಲ್ಲದೆ ಇದ್ರೆ ಹಾಲು ಕಾಯುತ್ತೆ, ಹಾಲು ಉಕ್ಕಿದಾಗ ಅಥವಾ ಉಕ್ ಹೋದ್ಮೇಲೆ ನೀವು ಆಫ್ ಮಾಡ್ತೀರ ಗ್ಯಾಸ್. ಅಲ್ವಾ? ಉಪ್ಪಿಟ್ಟು ಮಾಡ್ಬೇಕಾದ್ರೂ ಕೂಡ ಹಂಗೆ ಅಲ್ವಾ? ಉಪ್ಪಿಟ್ಟು ಮಾಡ್ಬೇಕಾದ್ರೆ ಮೊದಲು ಎಲ್ಲ ಬೇರೆ ಬೇರೆ ಐಟಮ್ ಹಾಕ್ತಾ ಹೋಗ್ತೀರ, ಒಂದೊಂದಾದ್ಮೇಲೆ ಅರಿವಿನಿಂದ ಹಾಕ್ತೀರ. ಅರಿವಿಲ್ದಾರೆ ಏನ್ ಮಾಡ್ತೀರಾ? ಎಲ್ಲ ಒಂದ್ ಕಡೆ ಇಟ್ಕೊಳ್ತೀರಾ, ಎಲ್ಲ ಒಂದ್ ಪ್ಲೇಟ್ ಇಟ್ಕೊಂಡು ತಪ್ಪಂತ ನೀರಿಗೆ ಹಾಕ್ತೀರಾ. ಬಟ್ ಸಾಮಾನ್ಯವಾಗಿ ಹಂಗೆ ಯಾರು ಮಾಡಲ್ಲ. ಒಂದೊಂದಾಗಿ ಹಾಕ್ತಾ ಹೋಗ್ತಾರೆ. ಒಂದೊಂದಾಗಿ ಹಾಕಿದ್ಮೇಲೆ ಅದೆಲ್ಲ ಒಗ್ಗೂಡ್ಲಿಕ್ಕೆ ಕೈ ಆಡಿಸ್ತಾರೆ. ನೋಡಿದಿರ? ಅವಾಗ ಉಪ್ಪಿಟ್ಟಿನಲ್ಲಿ ಕೈ ಆಡಿಸ್ತಾ ಇರ್ಬೇಕು. ಯಾಕೆ ಕೈ ಆಡಿಸ್ಬೇಕು ಅಂದ್ರೆ ಎಲ್ಲ ಒಗ್ಗೂಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಆ ಒಗ್ಗೂಡ್ಬೇಕು ಅಂತ ಅರಿವಿದ್ರೆ ಮಾತ್ರ ನೀವು ಮಾಡ್ತೀರ. ಅದನ್ನ ಒಗ್ಗೂಡ್ಬೇಕು ಅಂತ ಅರಿವೇ ಇಲ್ದಿದ್ರೆ ಎಲ್ಲ ಒಂದ್ಸತಿ ಹಾಕ್ಬಿಡ್ತೀರ, ಆಮೇಲೆ 10 ನಿಮಿಷ 15 ನಿಮಿಷ ಬಿಟ್ಟು ನೋಡಿದ್ರೆ ಆಗಿದ್ರೆ ಅಂತ. ಅವಾಗ ಏನಾಗಿರುತ್ತೆ? ಸೀದ್ ಹೋಗಿರುತ್ತೆ ಕೆಳಗಡೆ. ಅರಿವು ಚೆನ್ನಾಗಿತ್ತು, ಸರಿಯಾಗಿ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಅಂತಂದ್ರೆ ಕೆಳಗಡೆ ಸೀದ್ ಹೋಗದೆ ಇರೋ ನೋಡ್ಕೊಳ್ತೀರ ಅಲ್ವಾ? ಸೊ ನಾವು ಮಾಡ್ತಕ್ಕಂಥ ಎಲ್ಲಾ ಕೆಲಸದಲ್ಲೂ ಕೂಡ ಅರಿವು ನಮಗೆ ಬೇರೆ ಬೇರೆ ಸ್ಥಳದಲ್ಲಿ ಏನಾಗ್ತಿದೆ ಅಂತ ತಿಳುವಳಿಕೆ ಕೊಡುತ್ತೆ, ಅರಿವಿದ್ರೆ. ಇಲ್ಲದ್ರೆ ಸ್ಟಾರ್ಟಿಂಗ್ ಏನಾಯ್ತು, ಎಂಡ್ ಏನಾಯ್ತು ಇಷ್ಟೇ ಗೊತ್ತಾಗಲ್ಲ, ಅರಿವಿಲ್ಲ. ಸರಿನಾ? ಸರಿ ಕಣ್ರಿ. ಓಕೆ, ಥ್ಯಾಂಕ್ ಯು. ಸರಿ, ಮುಂದೆ ಹೋಗೋಣ. ಇನ್ನೇನ ಪ್ರಶ್ನೆ ಇದೆಯಾ? 7:15 ಆಗ್ತಾ ಬಂತು, 7:20 ಆಗ್ತಾ ಬಂತು. ಶುದ್ಧೀಕರಣದ ವಿಧಾನವು ಕರ್ತೃಪತಿಯ ಅಭ್ಯಾಸದ ತಿರುಳಾಗಿದೆ. ಇದನ್ನು ಕೇಳ್ತಾರೆ ತುಂಬಾ ಜನ. ಈ ಅಭ್ಯಾಸದ ತಿರುಳು ಯಾವುದು ಅಂತಂದ್ರೆ
ಧ್ಯಾನ ಅಂತ ಬರೆದ್ಬಿಡ್ತಾರೆ, ಅಥವಾ ನಿರಂತರ ಸ್ಮರಣೆ ಅಂತ ಬರೆದ್ಬಿಡ್ತಾರೆ. ಅವರು ಇಲ್ಲಿಂದನೇ ತೆಗೆದುಕೊಟ್ಟಿರ್ತಾರೆ ಒಂದೇ ಲೈನ್. ಸರಿನಾ? ನಮ್ಮ ಅಭ್ಯಾಸದ ಪದ್ಧತಿಯ ತಿರುಳು ಯಾವುದು ಅಂತಂದ್ರೆ ಶುದ್ಧೀಕರಣ. ಅದರ ಉದ್ದೇಶವು ನಮ್ಮ ಯೋಚನಾ ಲಹರಿಗಳಿಂದ, ಭಾವನಾತ್ಮಕ ಪ್ರತಿಕ್ರಿಯೆಗಳಿಂದ ಮತ್ತು ನಮ್ಮ ನಡವಳಿಕೆಗಳ ಪ್ರವೃತ್ತಿಗಳಿಂದ ನಮ್ಮನ್ನು ಮುಕ್ತಗೊಳಿಸುವುದೇ ಆಗಿದೆ. ಅದರ ಉದ್ದೇಶ ಏನೇನಾಗಬೇಕು? ನಮ್ಮ ಯೋಚನಾ ಲಹರಿಗಳಿಂದ, ಭಾವನಾತ್ಮಕ ಪ್ರತಿಕ್ರಿಯೆಗಳಿಂದ ಮತ್ತು ನಡವಳಿಕೆಗಳ ಪ್ರವೃತ್ತಿಗಳಿಂದ ನಮ್ಮನ್ನು ಮುಕ್ತಗೊಳಿಸುವುದಾಗಿದೆ. ಶುದ್ಧೀಕರಣದ ಫಲಿತಾಂಶಗಳು ಸ್ಪಷ್ಟ ಹಾಗೂ ಕೂಡಲೇ ಸಿಗುವಂಥದ್ದು. ನನ್ನ ಅನುಭವದಲ್ಲಿ ಈ ವಿಧಾನವನ್ನು ಕೆಲವೇ ನಿಮಿಷಗಳ ಕಾಲ ಉಪಯೋಗಿಸುವುದರಿಂದಲೂ ಸಹ ಅದ್ಭುತವಾದ ಪರಿಣಾಮಗಳನ್ನು ಹೊಂದಬಹುದು. ಅದು ನನ್ನ ಮನೋಭಾವವನ್ನು ಕೂಡಲೇ ಬದಲಾಯಿಸುವ, ನನ್ನ ಭಾವನೆಗಳನ್ನು ಉತ್ಕರ್ಷಗೊಳಿಸುವ ಮತ್ತು ನನ್ನ ಗ್ರಹಿಕೆಯನ್ನು ವಿಸ್ತರಿಸುವ ಸಾಮರ್ಥ್ಯ ಉಳ್ಳದ್ದಾಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಂಡ್ರಿ. ನನ್ನ ಗ್ರಹಿಕೆಯನ್ನು ವಿಸ್ತರಿಸುವ ಸಾಮರ್ಥ್ಯ ಉಳ್ಳದ್ದಾಗಿದೆ. ಸೊ ಸೆನ್ಸಿಟಿವಿಟಿ ನಾವು ಜಾಸ್ತಿ ಮಾಡ್ಕೋಬೇಕಂತಂದ್ರೆ, ಗ್ರಹಿಕೆ ಜಾಸ್ತಿ ಮಾಡ್ಕೋಬೇಕಂತಂದ್ರೆ ಸರಿಯಾಗಿ ಕ್ಲೀನಿಂಗ್ ಮಾಡ್ಕೋಬೇಕು. ಹಲವು ವರ್ಷಗಳಿಂದ ಅದು ನನ್ನನ್ನು ಅನೇಕ ರೀತಿಯ ಯೋಚನೆಗಳಿಂದ, ಬಲವಾದ ಭಾವಾವೇಶಗಳಿಂದ, ನಿರ್ಬಂಧಗೊಳಿಸುವ ನಡವಳಿಕೆಗಳಿಂದ ಬಿಡಿಸಿಕೊಳ್ಳಲು ನೆರವಾಗಿದೆ. ಶುದ್ಧೀಕರಣ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಒಂದು ಕಾರಣವೆಂದರೆ ಅದು ಕಾರ್ಯಕಾರಣಗಳೆರಡನ್ನೂ ಗುರುತಿಸಿ ಗಮನವನ್ನು ಇಳಿಯುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಅದು ಕಾರ್ಯಕಾರಣ ಎರಡು ಕಡೆನೂ ನಮ್ಮ ಗಮನವನ್ನು ಗುರುತಿಸಿ ಅದರ ಗಮನವನ್ನು ಇಡುತ್ತದೆ. ಅದು ನಮ್ಮನ್ನು ಮಾನಸಿಕ ಮತ್ತು ಭಾವನಾತ್ಮಕ ಸಂಕೀರ್ಣತೆಗಳ ಪರಿಣಾಮಗಳಿಂದ ಬಿಡಿಸುವುದಲ್ಲದೆ ಅವುಗಳನ್ನು ಬುಡ ಸಮೇತ ತೆಗೆದುಹಾಕುತ್ತದೆ. ನಿರ್ದಿಷ್ಟವಾಗಿ ಈ ಶುದ್ಧೀಕರಣದ ವಿಧಾನ ನಮ್ಮ ಪರಿವರ್ತನೆಗೆ ಹೇಗೆ ಸಹಾಯ ಮಾಡಬಲ್ಲದು ಎಂದು ನಾನು ದಾಜಿಯವರನ್ನು ಕೇಳಿದೆ. ನಾವು ಎದುರಿಸುತ್ತಿರುವ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋಣ ಎಂದು ದಾಜಿ ಹೇಳಿದರು. ನೀರು ಭೂಮಿಯ ಒಂದು ಭಾಗದ ಮೇಲೆ ನಿರಂತರವಾಗಿ ಹರಿಯುತ್ತಿದ್ದರೆ ಅದು ತಾನು ಹರಿಯಲು ನಿಧಾನವಾಗಿ ಒಂದು ಕಾಲುವೆಯನ್ನು ಕೊರೆಯುವುದು ನಾವು ಕಾಣುತ್ತೇವೆ. ಕ್ರಮೇಣ ಅದು ರಭಸದಿಂದ ಮುನ್ನುಗ್ಗುತ್ತಾ ನದಿಯಾಗಬಹುದು. ಹಾಗೆಯೇ ನಾವು ಪದೇ ಪದೇ ಒಂದು ವಿಷಯವನ್ನು ಕುರಿತು ಆಲೋಚಿಸುತ್ತಿದ್ದರೆ ಆ ವಿಚಾರ ನಮ್ಮ ಮನಸ್ಸಿನಲ್ಲಿ ಒಂದು ಕಾಲುವೆಯನ್ನು ಉಂಟು ಮಾಡುತ್ತದೆ. ಯಾವಾಗ ನಮ್ಮ ಆಲೋಚನೆಯು ಆ ಕಡೆಗೆ ಹರಿಯುವುದೋ ಅದು ಪುನಃ ಸುಲಭವಾಗಿ ಹರಿಯುವಂತೆ ಆ ಕಾಲುವೆಯನ್ನು ಆಳವಾಗಿಸುತ್ತದೆ. ಹೀಗೆ ಒಂದು ವಿಚಾರವು ಪ್ರವೃತ್ತಿಯಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಮೊದಲು ಯೋಚನೆ ಆಗುತ್ತೆ, ಆಮೇಲೆ ಕಾಲುವೆ ಮಾಡುತ್ತೆ, ಕಾಲುವೆ ಆದ್ಮೇಲೆ ಅದೇ ಯೋಚನೆ ಈಗ ಪ್ರವೃತ್ತಿಯಾಗಿ ಬೆಳೆದು ಬಿಡುತ್ತೆ. ನಿಮ್ಮ ಮನಸ್ಸು ಅಂತಹ ಅಸಂಖ್ಯಾತ ಕಾಲುವೆಗಳಿಂದ ತುಂಬಿ ಹೋಗಿವೆ. ಅದೊಂದು ವಿಶಾಲವಾದಂತ ಮತ್ತು ಸಂಕೀರ್ಣತೆಯಿಂದ ಕೂಡಿದ ಜಾಲವಾಗಿ ಉಬ್ಬಿಕೊಂಡಿದೆ. ನಮ್ಮ ಆಲೋಚನೆಗಳು ಬೆಳೆಸಿ ಬಳಕೆಯಾದ ಕಾಲುದಾರಿಗಳಿಗೆ ಸೀಮಿತವಾಗಿದ್ದರೆ ಅದು ಸಂಕುಚಿತಗೊಂಡು ಪುನರಾವೃತವಾಗುವು. ನಮ್ಮ ಅಭಿರುಚಿಗಳು ನಿರ್ದಿಷ್ಟವಾಗುತ್ತದೆ ಮತ್ತು ನಮ್ಮ ಅಭಿಪ್ರಾಯಗಳು ಗಟ್ಟಿಯಾಗುತ್ತವೆ. ನಮ್ಮ ಆಲೋಚನೆಗಳು ಕಾರ್ಯರೂಪಕ್ಕೆ ಇಳಿದಂತೆಲ್ಲ ನಮ್ಮ ಮಾನಸಿಕ ಪ್ರವೃತ್ತಿಗಳು ನಮ್ಮ ನಡವಳಿಕೆಗಾಗಿ ರೂಪುಗೊಳ್ಳುತ್ತವೆ. ಮೊದಲು ಆಲೋಚನೆ ಬಂತು, ಆಮೇಲೆ ಕಾಲುವೆ ಆಯಿತು, ಕಾಲುವೆಯಿಂದ ಪ್ರವೃತ್ತಿಗಳಂತು, ಪ್ರವೃತ್ತಿಯಿಂದ ಅದು ನಮ್ಮ ನಡವಳಿಕೆಯ ಭಾಗವಾಯಿತು. ಒಂದು ಪ್ರವೃತ್ತಿಗೆ ತನ್ನದೇ ಆದಂತ ಗತಿ ಇದೆ, ಅದನ್ನು ಸುಲಭವಾಗಿ ಮುರಿಯಲಾಗುವುದಿಲ್ಲ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಒಂದು ಪ್ರವೃತ್ತಿಗೆ ತನ್ನದೇ ಆದಂತ ಗತಿ ಇದೆ, ಅದನ್ನ ಬೇಗ ಮುರಿಲಿಕ್ಕಾಗಲ್ಲ. ಹಲವು ಸಲ ನಮ್ಮ ಮನಸ್ಸನ್ನು ಪ್ರವೃತ್ತಿಗಳಿಂದ ಬೇರೆ ಕಡೆಗೆ ತಿರುಗಿಸುವುದರಲ್ಲಿ ಕಷ್ಟಪಡುತ್ತೇವೆ. ಅವುಗಳ ಆಕರ್ಷಣೆ ಅಷ್ಟು ಬಲವಾಗಿರುವುದು. ಪ್ರತಿಯಾಗಿ ನಾವು ಅವುಗಳ ಮೇಲೆ ಸಾಧಾರಣವಾಗಿ ಹೋರಾಡುತ್ತೇವೆ. ಆದರೆ ಅದು ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿದ ಹಂದಿಯ ಜೊತೆ ಕುಸ್ತಿ ಮಾಡಿದಂತೆ ಗೆಲ್ಲುವ ದಾರಿಯೇ ಇಲ್ಲ. ನೀವು ಬದಲಾಯಿಸಬೇಕಾದ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ನೀವು ಬದಲಾಯಿಸಬೇಕಾದ ವಿಷಯದ ಮೇಲೆ ಕೇಂದ್ರೀಕರಿಸಬಾರದು. ಅದು ನೀವು ದೂರಾಗ ಬಯಸುವ ಪ್ರವೃತ್ತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು. ಅನೇಕ ಪೋಷಕರು ಇದನ್ನು ಅರಿತಿದ್ದಾರೆ. ಮಕ್ಕಳನ್ನು ಬೆಳೆಸುವಾಗ ನಾವು ಹಲವು ಬಾರಿ ನಕಾರಾತ್ಮಕವಾದ ಆದೇಶಗಳನ್ನು ನೀಡುತ್ತೇವೆ. ನಾವು ಹಲವು ರೀತಿಯಲ್ಲಿ ಹೇಳುತ್ತೇವೆ, ಅದು ಬೇಡ, ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ ಎಂದು. ಅದು ಕೆಲಸ ಮಾಡುತ್ತದೆಯೇ? ಇಲ್ಲ. ಅದು ಅವರನ್ನು ಮತ್ತಷ್ಟು ಮೊಂಡರನ್ನಾಗಿಸುವುದು. ಆಗ ಅವರ ಗಮನವನ್ನು ಹೊರಡಿಸುವುದು ಉತ್ತಮ. ಚಾಕ್ಲೇಟ್ ಅನ್ನು ಕೊಡುವುದಿಲ್ಲ ಎನ್ನುವುದರ ಬದಲಾಗಿ ಇದನ್ನು ತಿನ್ನೋಣ ಎಂದು ಹೇಳುತ್ತೇನೆ. ನಕಾರದ ಬದಲಿಗೆ ಸಕಾರವಾದದನ್ನು ಮೇಲೆ ನಾವು ಗಮನವನ್ನು ನೀಡುತ್ತೇವೆ. ಸುಳ್ಳು ಹೇಳುವ ಬದಲಿಗೆ ನಾವು ಸರಳವಾದ ಸತ್ಯವನ್ನು ಹೇಳುತ್ತೇವೆ. ಆದರೆ ಪ್ರವೃತ್ತಿಗಳು ಬಲವಾಗಿರುವಾಗ ಇದೂ ವಿಫಲವಾಗುತ್ತದೆ. ಮಗು ಹಠ ಮಾಡ್ತಾ ಇದೆ, ಫೋನ್ ಬೇಕಂತ. ಮಗು ಮೊದಲು ಫೋನ್ ಕೊಡ್ತೀರಾ, ಅದನ್ನ ಗಮನ ಬೇರೆ ಕಡೆಗೆ ತಿರುಗಿಸೋದು ಬಹಳ ಸುಲಭ ಇರುತ್ತೆ. ನೀವು 1 ವರ್ಷ ಫೋನ್ ಕೊಟ್ಟು ಅವ್ರಿಗೆ ಅಭ್ಯಾಸ ಮಾಡಿದ್ಮೇಲೆ ಈಗ ನಾ ಫೋನ್ ಕೊಡಲ್ಲ, ನಿನ್ ಮನಸ್ಸನ್ನ ಬೇರೆ ಕಡೆ ಆಟಕ್ಕೆ ಹೋಗು ಅಂತ ಹೇಳಿದ್ರೆ ಮಗು ನಿಮ್ಮ ಮಾತು ಕೇಳಲ್ಲ, ಗಲಾಟೆ ಮಾಡುತ್ತೆ. ನಂಗೆ ಫೋನ್ ಬೇಕೇ ಬೇಕು ಅಂತ ಹಠ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಯಾಕೆ? ಅದು ಫೋನ್ ಇಸ್ಕೊಂಡು ಆಟ ಆಡೋದು ಅದರ ಪ್ರವೃತ್ತಿ ಆಗ್ಬಿಟ್ಟಿದೆ.
ನೋಡಿ, ನಮ್ಮ ಸಮಸ್ಯೆಗಳನ್ನು ನಾವು ಬಹು ಆಳದ ಸ್ತರದಲ್ಲಿ, ಅಂದರೆ ಸುಪ್ತ ಪ್ರಜ್ಞೆಯ ಸ್ತರದಲ್ಲಿ ನಿಭಾಯಿಸಬೇಕು. ನಮ್ಮ ಸಮಸ್ಯೆಯ ಮೂಲವಿರುವುದು ಅಲ್ಲೇ. ಸುಪ್ತ ಪ್ರಜ್ಞೆ ಎಂದರೆ ಪ್ರಜ್ಞೆಯ ತಳಭಾಗದಲ್ಲಿ ಎಂದು, ಅಂದರೆ ಎಚ್ಚರದ ಸ್ಥಿತಿಯಲ್ಲಿ ಅದನ್ನು ಯುಕ್ತಿಯಿಂದ ನಿರ್ವಹಿಸಲು ಅಸಾಧ್ಯ. ನಾವು ಉದ್ದೇಶಪೂರ್ವಕವಾದ ಕಾರ್ಯವನ್ನು ಬದಲಾಯಿಸಬಹುದು, ಆದರೆ ಸುಪ್ತ ಪ್ರಜ್ಞೆಯ ಕಾರ್ಯವನ್ನು ಬದಲಾಯಿಸುವುದು ಹೇಗೆ? ಅದು ನಮ್ಮ ಪ್ರಜ್ಞೆಗೆ ಅತೀತವಾದದ್ದು, ನಮ್ಮ ಎಚ್ಚರದ ಸ್ಥಿತಿಯ ತಳದಲ್ಲಿ ನಡೆಯುವಂಥದ್ದು. ನಮಗೆ ಅದರ ಬಗ್ಗೆ ಸ್ವಲ್ಪವೂ ಎಚ್ಚರವೇ ಇಲ್ಲದಿದ್ದಲ್ಲಿ ನಾವು ಅದನ್ನು ಬದಲಾಯಿಸೋದಾದರೂ ಹೇಗೆ? ನಾವು ನಮ್ಮನ್ನು ಕುರಿತು ಕಾರ್ಯನಿರತವಾಗುವವರೆಗೆ ಉಂಟಾಗುವ ದೊಡ್ಡ ಅಡಚಣೆಯೇ ಇದು. ಎಷ್ಟೋ ಜನಕ್ಕೆ ನಾವು ಮಾಡ್ತಿರೋದು ತಪ್ಪು ಅಂತ ಗೊತ್ತಿರುತ್ತೆ, ತಾವು ಮಾಡ್ತಿರೋದು, ಆದ್ರೆ ಅದನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ಪ್ರಜ್ಞಾವಂತ ಮನಸ್ಸಿನ ಸ್ತರದಲ್ಲಿ ಪ್ರಯತ್ನ ಪಟ್ಟಾಗ ಅವರು ವಿಫಲರಾಗ್ತಾರೆ. ಯಾಕೆಂತಂದ್ರೆ ಸುಪ್ತ ಪ್ರಜ್ಞೆಯಲ್ಲಿ ಎಲ್ಲಿಂದ ಅದು ಗತಿಯನ್ನು ಪಡ್ಕೊಳ್ತಾ ಇದೆ ಅದರ ಮೇಲೆ ಅವ್ರಿಗೆ ಹಿಡಿತಾ ಇಲ್ಲ. ಹಾಗಾಗಿ ಪ್ರಜ್ಞೆಯ ಕೆಳಸ್ತರದಲ್ಲಿ ಇರುವ ಆಲೋಚನೆಗಳಿಗೆ ಒಂದು ವಿಶಿಷ್ಟವಾದ ದಾರಿ ಅಗತ್ಯವಿದೆ ಎಂದು ನಾನು ಹೇಳಿದೆ. ಖಂಡಿತವಾಗಿ ದಾಜಿ ಹೇಳಿದರು. ಸುಪ್ತ ಪ್ರಜ್ಞೆ ನಮ್ಮ ಅನುದಿನದ ಅನುಭವಗಳ ಮೇಲೆ ಎಷ್ಟು ಪರಿಣಾಮ ಬೀರುವುದೆಂಬುದನ್ನು ನಾವು ಸಾಧಾರಣವಾಗಿ ಅರಿತಿಲ್ಲ. ನಾವು ಅದರ ಅಗಾಧವಾದ ಪ್ರಭಾವ ಮತ್ತು ಅದು ಕ್ಷಣದಿಂದ ಕ್ಷಣಕ್ಕೆ ನಮ್ಮ ಪ್ರಜ್ಞಾವಸ್ಥೆಯನ್ನು ಯಾವ ರೀತಿಯಲ್ಲಿ ಪ್ರೇರಿಸುತ್ತದೆ ಎಂದು ನಮಗೆ ತಿಳಿದಿಲ್ಲ. ಆದರೆ ಅದನ್ನು ಸುಪ್ತ ಪ್ರಜ್ಞೆಯ ಪ್ರಭಾವಕ್ಕೆ ಸಿಕ್ಕಿದ ಪ್ರಜ್ಞೆಯ ಸ್ತರದ ಆಲೋಚನೆಗಳ ಏಕಮುಖ ಗತಿಯ ಸಂಬಂಧವೆಂದು ತಿಳಿಯಬಾರದು. ಬದಲಾಗಿ ಸಂಬಂಧವು ಚಕ್ರಗತಿಯಲ್ಲಿ ಆವರ್ತಿಸುತ್ತಿರುತ್ತದೆ. ಅಂದ್ರೆ ಕೇವಲ ಸುಪ್ತ ಪ್ರಜ್ಞಾವಂತ ಮನಸ್ಸಿನ ಮೇಲೆ ಏಕಮುಖವಾಗಿ ಪರಿಣಾಮ ಬೀರ್ತಾ ಇರುತ್ತೆ ಅಂತ ಅಲ್ಲ. ಚಕ್ರಗತಿ ಅಂತಂದ್ರೆ ಸುಪ್ತ ಪ್ರಜ್ಞಾವಂತ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಪ್ರಜ್ಞಾವಂತ ಮನಸ್ಸು ಸುಪ್ತ ಪ್ರಜ್ಞೆ ಮೇಲೆ ಪರಿಣಾಮ ಬೀರುತ್ತೆ. ಸೊ ಒಂದರ ಮೇಲೆ ಒಂದು ಅದು ಪರಿಣಾಮ ಬೀರ್ತಾ ಇರುತ್ತೆ, ಚಕ್ರಗತಿಯಲ್ಲಿ ತಿರುಗ್ತಾ ಇರ್ತಿದ್ದು. ಸುಪ್ತ ಪ್ರಜ್ಞೆಯ ಮನಸ್ಸು ಮತ್ತು ಪ್ರಜ್ಞಾಸ್ತರದ ವಿಚಾರಗಳ ನಡುವೆ ಪರಸ್ಪರ ಕ್ರಿಯಾ ಸಂಬಂಧವನ್ನು ಒಂದು ತೋಟಕ್ಕೆ ಹೋಲಿಸುವುದರ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಪ್ರಜ್ಞಾಪೂರ್ವಕ ವಿಚಾರವು ಒಂದು ಬೀಜವಿದ್ದಂತೆ, ಅದನ್ನು ಫಲವತ್ತಾದ ಸುಪ್ತ ಪ್ರಜ್ಞೆಯಲ್ಲಿ ಬಿತ್ತಲಾಗಿದೆ. ಈ ಬೀಜವು ಸುಪ್ತ ಪ್ರಜ್ಞೆಯಲ್ಲಿ ಮೊಳೆಯುತ್ತದೆ, ಅಂತಿಮವಾಗಿ ಅದು ನಮ್ಮ ಪ್ರಜ್ಞಾವಸ್ಥೆಯಲ್ಲಿ ಅರಳುವುದು ಮತ್ತು ಅದೇ ರೀತಿಯ ಚಿರಸ್ಥಾಯಿಯಾದ ವಿಚಾರಗಳಾಗಿ ರೂಪುಗೊಳ್ಳುವುದು. ಹೇಗೆ ಒಂದು ಬೀಜವು ಮರವಾಗಿ ಮತ್ತೆ ಸಾವಿರಾರು ಬೀಜೋತ್ಪತ್ತಿಗಳನ್ನು ಕಾರಣವಾಗುವುದು, ಹಾಗೆ ಒಂದು ವಿಚಾರವು ಆಲೋಚಿಸುವ ಪ್ರವೃತ್ತಿಯಾಗಿ ಬೆಳೆಯುತ್ತದೆ. ಅದರ ಮೂಲಕ ನಾವು ಸಾವಿರಾರು ಹೊಸ ಬೀಜಗಳನ್ನು ಉತ್ಪತ್ತಿ ಮಾಡುತ್ತೇವೆ. ಇದರಿಂದ ನಮ್ಮ ಪ್ರಜ್ಞೆಯು ಹೇಗೆ ಒಂದು ಸಂಕೀರ್ಣತೆ ಅರಣ್ಯವಾಗಿ ಸುಲಭವಾಗಿ ಮಾರ್ಪಾಡಾಗುತ್ತದೆ ಎಂಬುದನ್ನು ನೀವೇ ಕಾಣಬಹುದು. ಒಂದೇ ಒಂದು ವಿಚಾರ ಹಾಕಿರ್ತೀರ, ಆ ವಿಚಾರದಿಂದ ಅದು ಹೋಗಿ ಸುಪ್ತ ಪ್ರಜ್ಞೆಗೆ ಹೋಗುತ್ತೆ, ಅಲ್ಲಿ ಅದು ಮೊಳಕೆ ಹೊಡೆದು ಬೆಳೀಲಿಕ್ಕೆ ಶುರು ಮಾಡುತ್ತೆ. ದೊಡ್ಡ ಮರವಾಗಿ ಅದು ಪ್ರಜ್ಞಾಸ್ತರಕ್ಕೆ ಬಂದು ನೂರಾರು ವಿಚಾರಗಳನ್ನ ಕೊಡುತ್ತೆ. ನೀವು ಸುಪ್ತ ಪ್ರಜ್ಞೆ ಹಾಕಿದ್ದು ಒಂದೇ ಬೀಜ, ಒಂದು ವಿಚಾರದ ಒಂದು ಬೀಜ, ಆದ್ರೆ ಅದು ಮರವಾಗಿ ಬೆಳೆದ ಮೇಲೆ ಸಾವಿರಾರು ಬೀಜಗಳನ್ನು ಕೊಡುತ್ತೆ. ಇದು ನಮ್ಮ ಇಡೀ ಸುಪ್ತ ಪ್ರಜ್ಞೆ ಹೇಗೆ ಅರಣ್ಯವಾಗಿ ಮಾರ್ಪಾಡಾಗಿದೆ ಅನ್ನೋದಕ್ಕೆ ಕಾರಣ ತೋರಿಸುತ್ತಿದೆ. ಶುದ್ಧೀಕರಣದ ವಿಧಾನವು ಅವುಗಳ ಬುಡಕ್ಕೆ ಕೊಡಲಿಯನ್ನು ಹಾಕುವುದು. ಅದನ್ನು ಅರ್ಥ ಮಾಡಿಕೊಳ್ಳುವುದೆಂದಾಗಲೇ ಅಥವಾ ಪ್ರಜ್ಞಾಪೂರ್ವಕವಾಗಿ ನಮ್ಮ ಯೋಚಿಸುವ ಅಭ್ಯಾಸಗಳು ಮತ್ತು ನಡವಳಿಕೆಗಳನ್ನು ಪುನಃ ರೂಪಿಸಿಕೊಳ್ಳುವುದು ಎಂದಾಗಲೇ ಅಲ್ಲ. ಬದಲಾಗಿ ಅದು ನೇರವಾಗಿ ನಮ್ಮ ಸುಪ್ತ ಪ್ರಜ್ಞೆಯ ಮೇಲೆ ಕೆಲಸ ಮಾಡುತ್ತದೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಕ್ಲೀನಿಂಗ್ ಪ್ರೋಸೆಸ್ ಇದೆಲ್ಲ ನೇರವಾಗಿ ನಮ್ಮ ಸುಪ್ತ ಪ್ರಜ್ಞೆಯ ಮೇಲೆ ಅದು ಕೆಲಸ ಮಾಡುತ್ತೆ. ಅದು ತೋಟದಲ್ಲಿನ ಕಳೆಯನ್ನು ಕಿತ್ತಂತೆ. ನಾವು ಕಳೆಯನ್ನು ಕೀಳುವಾಗ ಅದನ್ನು ಬುಡ ಸಮೇತ ಕೀಳಬೇಕೆನ್ನುವುದು ಖಚಿತವಾಗಿರಬೇಕು. ಅವುಗಳ ಬೇರುಗಳು ಇನ್ನೂ ನೆಲದೊಳಗೆ ಇದ್ದರೆ ಅದು ಮತ್ತೆ ಮತ್ತೆ ಚಿಗುರೊಡೆಯುತ್ತದೆ. ಹಾಗೆಯೇ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಈಗಾಗಲೇ ನಾವು ಯಾವುದನ್ನು ನೆಟ್ಟಿರುವೆಯೋ ಅವು ವಿಚಾರಗಳು ಮತ್ತು ಭಾವನೆಗಳ ರೂಪದಲ್ಲಿ ಮತ್ತೆ ಚಿಗುರೊಡೆಯುತ್ತವೆ. ನಾವು ಅವುಗಳ ಬೇರನ್ನು ಕೀಳದ ಹೊರತು ನಮ್ಮ ಪರಿವರ್ತನೆಯ ಪ್ರಯತ್ನಗಳು ಸದಾಕಾಲ ಹತಾಶೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಸುಪ್ತ ಪ್ರಜ್ಞೆಯಲ್ಲಿ ಯಾವ ವಿಚಾರ ಮತ್ತು ಭಾವನೆಗಳ ಒಂದು ಬುಡವನ್ನು ಹಾಕಿರ್ತೀವಲ್ಲ ಅದನ್ನ ಬೇರೆ ಸಮೇತ ಕೀಳಬೇಕು. ಬೇರೆ ಸಮೇತ ಕೀಳ್ಬೇಕಂದ್ರೆ ಮಾತ್ರ ನಾವು ಅದರಿಂದ ಮುಕ್ತರಾಗಬಹುದು. ಅಲ್ಲೇ ನಮ್ಮ ಶುದ್ಧೀಕರಣ ಪದ್ಧತಿ ನಮಗೆ ಸಹಾಯಕ್ಕೆ ಬರೋದು. ದಾಜಿಯವರು ಸ್ವಲ್ಪ ನಿಲ್ಲಿಸಿದರು. ನಾವು ಈಗಾಗಲೇ ಪತಂಜಲಿಯವರ ಯೋಗ ಸೂತ್ರಗಳಲ್ಲಿ ಹಲವು ಸಂದರ್ಭಗಳನ್ನು ಉಲ್ಲೇಖಿಸಿದ್ದೇನೆ. ನಾವು ಅಷ್ಟಾಂಗಗಳನ್ನು ಕುರಿತಂತೆ ಮೊದಲಿನ ಅಂಗವನ್ನು ಬಿಟ್ಟು ಮಿಕ್ಕೆಲ್ಲ ಅಂಗಗಳ ಬಗ್ಗೆ ಮಾತಾಡಿದ್ವಿ. ಮೊದಲಿನ ಅಂಗ ಯಮ. ಯಮ ನಮಗೆ ಬೇಡವಾದ ಪ್ರವೃತ್ತಿಗಳನ್ನು ತೆಗೆದುಹಾಕುವ ಬಗ್ಗೆ ಪ್ರಸ್ತಾಪ ಮಾಡುತ್ತದೆ. ನಿರ್ದಿಷ್ಟವಾಗಿ ಇದನ್ನೇ ನಾವು ಶುದ್ಧೀಕರಣದಲ್ಲಿ ಸಾಧಿಸುವುದು. ಧ್ಯಾನದ ಮೂಲಕ ನಾವು ಬೇಡವಾದ ಬೀಜಗಳನ್ನು ಬೇರು ಬಿಡದಂತೆ ಒಂದು ಅಂತರಂಗದ ಪರಿಸರವನ್ನು ಸೃಷ್ಟಿಸುತ್ತೇವೆ. ಆದರೆ ಶುದ್ಧೀಕರಣದ ವಿಧಾನದ ಮೂಲಕ ಅಲ್ಲಿರುವ ಬೀಜಗಳನ್ನು ಸುಟ್ಟು ಆಳದಲ್ಲಿ ಹುಡುಗಿರುವ ಸಂಕೀರ್ಣವಾದ ಬೇರುಗಳ ರಚನೆಯನ್ನು ಬುಡ ಸಮೇತ ಕೀಳುತ್ತೇವೆ. ಸೊ ಧ್ಯಾನಕ್ಕೂ ಮತ್ತು ಶುದ್ಧೀಕರಣದಲ್ಲೂ
ಇರ್ತಕ್ಕಂಥ ವ್ಯತ್ಯಾಸ, ನಮ್ಮ ಮೇಲೆ ಆಗ್ತಕ್ಕಂಥ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಧ್ಯಾನದಲ್ಲಿ ಏನಾಗುತ್ತೆ, ಧ್ಯಾನದ ಮೂಲಕ ನಾವು ಬೇಡವಾದ ಬೀಜಗಳನ್ನು ಬೇರು ಬಿಡದಂತೆ ಒಂದು ಅಂತರಂಗದ ಪರಿಸರವನ್ನು ಸೃಷ್ಟಿಸುತ್ತೇವೆ. ಬೇಡವಾದಂಥ ಬೀಜಗಳು ಯಾವುದು ಮೊಳಕೆ ಹೊಡಿಬಾರದು, ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಧ್ಯಾನದಲ್ಲಿ. ಆದರೆ ಶುದ್ಧೀಕರಣದ ವಿಧಾನದ ಮೂಲಕ ಅಲ್ಲಿರುವ ಬೀಜಗಳನ್ನು ಸುಟ್ಟು ಅದರಲ್ಲಿ ಹುದುಗಿರುವ ಸಂಕೀರ್ಣವಾದ ಬೇರುಗಳ ರಚನೆಯನ್ನು ಬುಡ ಸಮೇತ ಕೀಳುತ್ತೇವೆ. ಸರಿನಾ? ಧ್ಯಾನ ವಾತಾವರಣ ಸೃಷ್ಟಿ ಮಾಡುತ್ತೆ. ಬೇರು ಬೆಳೆದೇ ಇರತಕ್ಕಂಥ ವಾತಾವರಣ, ಬೀಜ ಮೊಳಕೆ ಹೊಡೆದೇ ಇರತಕ್ಕಂಥ ವಾತಾವರಣ. ಆದರೆ ಬೀಜವನ್ನೇ ಕಿತ್ತಾಕಲ್ಲ ಧ್ಯಾನ. ಆ ಬೀಜ ಮತ್ತು ಬೇರುಗಳೇನಿದೆ ಅದನ್ನು ಬುಡ ಸಮೇತ ಕಿತ್ತಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಶುದ್ಧೀಕರಣ. ಯೋಗಶಾಸ್ತ್ರದಲ್ಲಿ ಸುಪ್ತ ಪ್ರಜ್ಞೆಯಲ್ಲಿ ಈಗಾಗಲೇ ಬಿತ್ತಿರುವ ಬೀಜಗಳನ್ನು ಸಂಸ್ಕಾರಗಳು ಅಥವಾ ಮುದ್ರೆಗಳು ಎಂದು ಕರೆಯುತ್ತಾರೆ. ಸೊ ಯಾವ ವಿಚಾರಗಳ ಬೀಜಗಳನ್ನು ನಾವು ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಆಲ್ರೆಡಿ ಬಿತ್ತಿದ್ದೀವಿ ಅದನ್ನು ನಾವು ಸಂಸ್ಕಾರಗಳು ಅಥವಾ ಮುದ್ರೆಗಳೆಂದು ಕರೆಯುತ್ತೇವೆ. ನಾನು ಕೇಳಿದೆ, ಪ್ರತಿಯೊಂದು ವಿಚಾರವು ಸುಪ್ತ ಪ್ರಜ್ಞೆಯಲ್ಲಿ ಬೇರು ಬಿಟ್ಟು ಸಂಸ್ಕಾರವಾಗುವುದರಲ್ಲಿಯೇ ಕೊನೆಗೊಳ್ಳುವುದೇ? ಹಾಗಾದ್ರೆ ಪ್ರತಿಯೊಂದು ವಿಚಾರ ಸಂಸ್ಕಾರ ಮಾರ್ಪಾಡಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ವಿಚಾರದ ಭಾವನಾತ್ಮಕ ಅಂಶವು ಬೇರು ಬಿಡುವುದು, ವಿಚಾರವಲ್ಲ. ಅಂಡರ್ಲೈನ್ ಮಾಡ್ಕೊಳ್ರಿ. ವಿಚಾರ ಬೇರ್ ಬಿಡಲ್ಲ, ವಿಚಾರದಲ್ಲಿ ಇರತಕ್ಕಂಥ ಭಾವನಾತ್ಮಕ ಅಂಶ ಬೇರ್ ಬಿಡುತ್ತೆ. ವಿಚಾರನೇ ಬೇರ್ ಬಿಡಲ್ಲ. ನಾವು ಹಲವಾರು ವಿಚಾರಗಳ ಬಗ್ಗೆ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡ್ಬೋದು, ಅದ್ಯಾವುದು ಬೇರ್ ಬಿಡಲ್ಲ. ಆದ್ರೆ ಯಾವ ವಿಚಾರಗಳಿಗೆ ನಾವು ಭಾವನೆಯನ್ನು ತುಂಬ್ತೀವಿ ಅದು ಹೋಗಿ ಬೇರ್ ಬಿಡುತ್ತೆ. ಎಂದರು ದಾಜು. ಸಂಸ್ಕಾರವೆನ್ನುವುದು ನಿಮ್ಮ ಭಾವನಾತ್ಮಕವಾದಂತ ನೆನಪು. ಅಂಡರ್ಲೈನ್ ಮಾಡ್ಕೊಳ್ಳಿ. ಸಂಸ್ಕಾರವೆನ್ನುವುದು ನಿಮ್ಮ ಭಾವನಾತ್ಮಕವಾದಂತ ನೆನಪು. ಅದು ನಿರ್ದಿಷ್ಟ ವಿಚಾರದೊಂದಿಗೆ ಅಂಟಿಕೊಂಡ ಭಾವ. ನಾವು ಆ ನೆನಪನ್ನು ಪ್ರಜ್ಞಾಸ್ತರದಲ್ಲಿ ಉಳಿಸಿಕೊಳ್ಳದೆ ಹೋಗಬಹುದು, ನಾವು ನೆನಪಿನ ಅಸ್ತಿತ್ವಕ್ಕೆ ಉಳಿಸಿಕೊಳ್ಳದೆ ಇರಬಹುದು, ಆದರೆ ಭಾವನಾತ್ಮಕ ಅಂಶವು ನಮ್ಮಲ್ಲಿ ಖಂಡಿತವಾಗಿ ಉಳಿಯುತ್ತದೆ. ಬಹುಮಟ್ಟಿಗೆ ಈ ಭಾವನಾತ್ಮಕ ಅಂಶವು ಸುಪ್ತವಾಗಿ ಉಳಿಯುವುದು, ಅದು ಸುಪ್ತ ಪ್ರಜ್ಞೆಯಲ್ಲಿ ಹುದುಗಿಕೊಳ್ಳುವುದು. ಆದರೆ ನಾವು ಆ ನಿರ್ದಿಷ್ಟ ಭಾವನೆಯನ್ನು ಪ್ರತಿಧ್ವನಿಸುವ ಯಾವುದಾದ್ರೂ ಒಂದು ಸಂದರ್ಭವನ್ನು ಎದುರಿಸಬೇಕಾಗಿ ಬಂದರೆ ಅದು ಪ್ರಚೋದನೆಗೆ ಒಳಗಾಗುತ್ತದೆ. ಅದು ಸುಪ್ತ ಪ್ರಜ್ಞೆಯಲ್ಲಿರುತ್ತೆ, ಅದಕ್ಕೆ ಬೇಕಾದಂತ ಸಂದರ್ಭ ಒದಗಿ ಬಂತು ಅಂತಂದ್ರೆ ಆ ಭಾವನೆ ಹೊರಗಡೆ ಪ್ರಕಟ ಆಗುತ್ತೆ. ಅದು ಈ ಭಾವನೆಯ ಜೊತೆಗೂಡಿದ ಮೂಲ ವಿಚಾರವನ್ನು ಹೋಲುವಂತಹ ಅನೇಕ ವಿಚಾರಗಳನ್ನು ಹುಟ್ಟು ಹಾಕುತ್ತದೆ. ನಿರ್ದಿಷ್ಟವಾಗಿ ವಿಚಾರಗಳು ಮತ್ತು ಭಾವನೆಗಳು ಪುನರಾವರ್ತನೆ ಆದಲ್ಲಿ ನಮ್ಮ ಪ್ರತಿಕ್ರಿಯೆಗಳು ರೂಢಿ ಎನಿಸಿಕೊಳ್ಳುತ್ತವೆ. ಅಂಡರ್ಲೈನ್ ಮಾಡ್ಕೊಳ್ರಿ. ನಿರ್ದಿಷ್ಟವಾದಂಥ ವಿಚಾರಗಳು ಮತ್ತು ಭಾವನೆಗಳು ಪುನರಾವರ್ತನೆ ಆಗ್ತಾ ಇದ್ರೆ ಅವಾಗ ನಮ್ಮ ಪ್ರತಿಕ್ರಿಯೆಗಳು ರೂಢಿ ಎನಿಸಿಕೊಳ್ಳುತ್ತದೆ. ನಾನು ಕೇಳಿದೆ, ಅಲ್ಲಿಗೆ ಇವಾಗ ಏನ್ ಹೇಳಿದ್ರು, ಪ್ರತಿಯೊಂದು ವಿಚಾರ ಸಂಸ್ಕಾರ ಆಗಲ್ಲ, ಯಾವ ವಿಚಾರದಲ್ಲಿ ಭಾವನೆ ಜಾಸ್ತಿ ಇರುತ್ತೆ ಅದು ಬೇರ್ ಬಿಟ್ಟು ಸಂಸ್ಕಾರವಾಗಿ ಮಾರ್ಪಾಡಾಗುತ್ತೆ. ಕಾಲಕ್ರಮೇಣದಲ್ಲಿ ಅದನ್ನೇ ನಾವು ಪುನರಾವರ್ತನೆ ಮಾಡ್ತಾ ಹೋಯ್ತು ಅಂತಂದ್ರೆ ಅದು ರೂಢಿಯಾಗಿ ಮಾರ್ಪಾಡಾಗುತ್ತೆ. ನಾನು ಕೇಳಿದ್ದೇನೆ, ಹಾಗಾದರೆ ನಮ್ಮ ಭಾವನೆಗಳು ಸುಪ್ತ ಪ್ರಜ್ಞೆಯಲ್ಲಿ ಹುದುಗಿರುವ ಸಂಸ್ಕಾರಗಳನ್ನು ಸೃಷ್ಟಿಸುತ್ತದೆ. ಭಾವನೆಗಳು ಅಂದ್ರೆ ಎಮೋಷನ್ಸ್, ಫೀಲಿಂಗ್ ಅಲ್ಲ, ಎಮೋಷನ್ಸ್. ಹೌದು ಎಂದರು ದಾಜಿ. ಆದರೆ ಪ್ರತಿಯೊಂದು ವಿಚಾರವು ಭಾವನಾತ್ಮಕ ಅಂಶವನ್ನು ಹೊಂದಿದೆ. ಎಷ್ಟು ಅಂಶವನ್ನು ಹೊಂದಿದೆ ಎಂಬುದು ತುಲನಾತ್ಮಕವಾದುದು. ವಿಚಾರದ ಜೊತೆಗೂಡಿದ ಭಾವನೆಯು ನಿರ್ದಿಷ್ಟವಾಗಿ ತೀವ್ರವಾಗಿರದಿದ್ದರೂ ಆ ವಿಚಾರಕ್ಕೆ ಕನಿಷ್ಠ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಭಾವನೆ ಇದ್ದೇ ಇರುತ್ತದೆ. ಯಾವುದೇ ವಿಚಾರವು ತಟಸ್ಥವಾಗಿರುವುದಿಲ್ಲ. ಸಂಪೂರ್ಣವಾಗಿ ತಟಸ್ಥವಾಗಿರುವುದೆಂದರೆ ಆಲೋಚನೆಗಳೇ ಇಲ್ಲದಿರುವುದು. ಅಂಡರ್ಲೈನ್ ಮಾಡ್ಕೊಳ್ರಿ. ಸಂಪೂರ್ಣವಾಗಿ ತಟಸ್ಥವಾಗಿರ್ಬೇಕು, ಯಾವುದೇ ಸಕಾರಾತ್ಮಕ ಭಾವನೆ ಅಥವಾ ನಕಾರಾತ್ಮಕ ಭಾವನೆ ಎರಡೂ ಇಲ್ಲದೆ ಇರಬೇಕು ಅಂತಂದ್ರೆ ಆಲೋಚನೆಗಳೇ ಇರಬಾರ್ದು. ಸಾಮಾನ್ಯವಾಗಿ ಯಾವುದೇ ವಿಚಾರ ಅಥವಾ ಆಲೋಚನೆ ಇತ್ತು ಅಂತಂದ್ರೆ ಅದರಲ್ಲಿ ಸ್ವಲ್ಪನಾದ್ರೂ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಭಾವನೆ ಇದ್ದೇ ಇರುತ್ತದೆ. ಅದು ಕೇವಲ ಪರಿಶುದ್ಧ ಗ್ರಹಿಕೆ ಮತ್ತು ಸಾಕ್ಷಿಯಾಗಿ ನೋಡುವ ಸ್ಥಿತಿ. ವಿಚಾರಕ್ಕೆ ಭಾವನಾತ್ಮಕ ತೀವ್ರತೆ ಹೆಚ್ಚಿದಷ್ಟು ಅದು ಅದರ ಸುಪ್ತ ಪ್ರಜ್ಞೆಯ ಪ್ರಭಾವವು ಬಲವಾಗಿರುತ್ತದೆ. ಈಗ ನಾವು ಕೇಳ್ಕೊಳ್ರಿ, ಭಾವನಾತ್ಮಕ ಅಂಶ ಹೆಚ್ಚಾದಷ್ಟು ಅದು ಸುಪ್ತ ಪ್ರಜ್ಞೆ ಮೇಲೆ ಬೀರತಕ್ಕಂಥ ಪರಿಣಾಮ ಅಥವಾ ಸಂಸ್ಕಾರಗಳನ್ನು ಹುಟ್ಟುಹಾಕ್ತಕ್ಕಂಥ ಪರಿಣಾಮ ಹೆಚ್ಚಾಗಿರುತ್ತದೆ. ನಾವು ಹಲವು ಸಲ ವಿಚಾರವನ್ನು ಮನಸ್ಸಿಗೂ ಮತ್ತು ಭಾವನೆಯನ್ನು ಹೃದಯಕ್ಕೂ ತಳಕು ಹಾಕುತ್ತೇವೆ. ವಿಚಾರ ಮನಸ್ಸುದು ಅಂತ ಹೇಳ್ತೀವಿ, ಭಾವನೆ ಹೃದಯದ್ದು ಅಂತ ಹೇಳ್ತೀವಿ. ಆದರೆ ನಾನು ಅದನ್ನು ಹೃದಯ ಮನಸ್ಸುಗಳ ಕ್ಷೇತ್ರವೆಂದು ನೋಡಲು ಬಯಸುತ್ತೇನೆ. ಏಕೆಂದರೆ ವಿಚಾರವಿಲ್ಲದೆ ಭಾವನೆ ಇಲ್ಲ, ಭಾವನೆ ಇಲ್ಲದೆ ವಿಚಾರವಿಲ್ಲ. ಆಧ್ಯಾತ್ಮಿಕ ಅಭ್ಯಾಸದೊಡನೆ
ಹೃದಯವು ಸಂಪೂರ್ಣವಾಗಿ ನಿಷ್ಪಕ್ಷಪಾತದಿಂದ ಕೂಡಿರುವ ಒಂದು ಸಮಯ ಬರುತ್ತದೆ, ಆಗ ಅದಕ್ಕೆ ಇಷ್ಟ ಅನಿಷ್ಟಗಳು ಇರುವುದಿಲ್ಲ. ಲೈಕ್ಸ್ ಅಂಡ್ ಡಿಸ್ಲೈಕ್, ಅದು ಮೊದಲನೇ ಬಿಂದುನಲ್ಲೇ ಸಿ ಬಿಂದುನಲ್ಲಿ ನಾವು ಮೊದಲನೇ ಬಿಂದು ಕ್ಲೀನ್ ಆಗ್ತಾ ಆಗ್ತಾ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಕಡಿಮೆ ಆಗಲಿಕ್ಕೆ ಶುರು ಆಗುತ್ತೆ. ಇಷ್ಟ ಅನಿಷ್ಟಗಳ ತೀವ್ರತೆ ಕಡಿಮೆ ಆಗುತ್ತೆ. ಇಷ್ಟ ಅನಿಷ್ಟಗಳು ತೀವ್ರವಾಗಿದ್ದಾಗ ಜಾಸ್ತಿ ಸಂಸ್ಕಾರಗಳು ಮಾಡ್ಕೊಳ್ತೀವಿ, ಯಾಕೆಂತಂದ್ರೆ ಅದರಲ್ಲಿ ತುಂಬಾ ಎಮೋಷನ್ಸ್ ಹಾಕ್ತೀವಿ. ಇಷ್ಟ ಅನಿಷ್ಟಗಳ ತೀವ್ರತೆ ಕಡಿಮೆ ಆಗ್ತಿದ್ದಂಗೆನೆ ನಾವು ಅದರಲ್ಲಿ ಎಮೋಷನ್ಸ್ ಹಾಕೋದು ಕಡಿಮೆ ಆಗುತ್ತೆ. ಯಾವಾಗ ಎಮೋಷನ್ಸ್ ಹಾಕೋದು ಕಡಿಮೆ ಆಗುತ್ತೆ, ಸಂಸ್ಕಾರಗಳು ಫಾರ್ಮ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿನೇ ಸಿ ಪಾಯಿಂಟ್ ನ ಸಂಸ್ಕಾರಗಳ ಗೇಟ್ ವೇ ಅಂತ ಕರೀತಿದ್ದಾರೆ. ದ ಗೇಟ್ ವೇ ಆಫ್ ಸಂಸ್ಕಾರ ಫಾರ್ಮೇಶನ್ ಅಂದ್ರೆ ಸಿ ಪಾಯಿಂಟ್. ಯಾಕೆ? ಅಲ್ಲೇ ನಮಗೆ ಹೆಚ್ಚು ಇಷ್ಟ ಮತ್ತು ಅನಿಷ್ಟಗಳು ನಮಗೆ ವ್ಯಕ್ತ ಆಗೋದು. ಹೆಚ್ಚು ಇಷ್ಟ ಅನಿಷ್ಟಗಳು ವ್ಯಕ್ತ ಆಯ್ತಂತಂದ್ರೆ ಅದಕ್ಕೆ ಹೆಚ್ಚು ಭಾವನೆಗಳನ್ನ ತುಂಬ್ತೀವಿ. ಹೆಚ್ಚು ಭಾವನೆಗಳನ್ನ ತುಂಬ್ತು ಅಂತಂದ್ರೆ ಅದು ಬೇರೂರಿ ನಮಗೆ ಸಂಸ್ಕಾರಗಳನ್ನು ಉಂಟು ಮಾಡುತ್ತೆ. ಸರಿನಾ? ಸೊ ಇಷ್ಟಾನಿಷ್ಟಗಳು ನಮ್ಗೆ ತಕ್ಕ ಮಟ್ಟಿಗೆ ಮಿತತ್ವಕ್ಕೆ ಬಂದ್ಬಿಟ್ರೆ, ಇದಾದ್ರೂ ಓಕೆ, ಇದಾಗದಿದ್ರೂ ಓಕೆ, ಆ ಒಂದು ಸ್ಥಿತಿಗೆ ಬಂದ್ಬಿಡ್ತು ಅಂತಂದ್ರೆ ನಾವು ಅದಕ್ಕೆ ಹೆಚ್ಚು ಭಾವನೆಗಳನ್ನ ತುಂಬಲ್ಲ. ಯಾವಾಗ ಹೆಚ್ಚು ಭಾವನೆಗಳನ್ನ ತುಂಬಲ್ವೋ ಹೆಚ್ಚು ಸಂಸ್ಕಾರಗಳು ಮೂಡಲ್ಲ. ಆದ್ಯತೆ ಮತ್ತು ಪೂರ್ವಾಗ್ರಹಗಳಿರುವುದಿಲ್ಲ. ಆಗ ಮನಸ್ಸು ಯೋಚಿಸುವುದನ್ನು ಮೀರುತ್ತದೆ. ಅದು ಕೇವಲ ಸಾಕ್ಷ್ಯ ರೂಪವಾಗಿ ಸತ್ಯವನ್ನು ನೇರವಾಗಿ ಗ್ರಹಿಸುತ್ತದೆ. ಅಲ್ಲಿವರೆಗೂ ನಮ್ಮ ವಿಚಾರಗಳು ಹೃದಯದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಮತ್ತು ಹೃದಯದ ಚಟುವಟಿಕೆಗಳು ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳನ್ನು ಉಂಟು ಮಾಡುತ್ತದೆ. ಹೃದಯ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ, ಮನಸ್ಸು ಹೃದಯದ ಮೇಲೆ ಪ್ರಭಾವ ಬೀರುತ್ತೆ. ಸೊ ಮನಸ್ಸಿನಲ್ಲಿ ಬರ್ತಕ್ಕಂಥ ವಿಚಾರಗಳು ಹೃದಯದ ಮೇಲೆ ಪರಿಣಾಮ ಬೀರುತ್ತೆ. ಹೃದಯದಲ್ಲಿ ಬರ್ತಕ್ಕಂಥ ಹೃದಯದ ಚಟುವಟಿಕೆ ಅಂದ್ರೆ ಭಾವನಾತ್ಮಕವಾದದ್ದು. ಆ ಭಾವನೆಗಳ ಚಟುವಟಿಕೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಬೇರೆ ಆಲೋಚನೆಗಳನ್ನ ತಂದುಕೊಡುತ್ತೆ. ಒಂದು ಆಲೋಚನೆಯ ಭಾವನಾತ್ಮಕ ಅಂಶವನ್ನು ಯಾವುದು ನಿರ್ಧರಿಸುತ್ತದೆ? ಹಾಗ ಒಂದು ಆಲೋಚನೆಗೆ ಭಾವನಾತ್ಮಕ ಅಂಶ ಇದೆ ಅಂತ ಇಟ್ಕೊಳ್ರಿ, ಅದು ಎಷ್ಟಿರ್ಬೇಕು ಅಂತಂದ್ರೆ ಯಾರು ನಿರ್ಧಾರ ಮಾಡ್ತಾರೆ? ಅಹಂಕಾರ ಎಂದರು ದಾಜಿ. ಅಹಂಕಾರವು ಜೀವಿಯ ಅರಿವು, ಅದು ನಾನು ಎನ್ನುವ ಭಾವನೆ. ಅಂಡರ್ಲೈನ್ ಮಾಡ್ಕೊಂಡ್ರಿ, ಅಹಂಕಾರವು ಜೀವಿಯ ಅರಿವು, ನಾನು ಎನ್ನುವ ಭಾವನೆ. ಸಂಸ್ಕಾರಗಳ ಸೃಷ್ಟಿಯಲ್ಲಿ ಅದರ ಪಾತ್ರ ನಿಜವಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಕೆಲವು ಕ್ಷಣಗಳು ನಾನು ವಿಷಯಾಂತರ ಮಾಡಲು ಮತ್ತು ಅಹಂಕಾರದ ವಿಷಯವನ್ನು ಕುರಿತಂತೆ ಆಳವಾಗಿ ಹೋಗಲು ನೀವು ಅನುಮತಿಸಬೇಕಾಗುವುದು. ಈಗ ಶುದ್ಧೀಕರಣದ ಬಗ್ಗೆ ಮಾತಾಡ್ತಿದ್ರು, ಈಗ ಅಹಂಕಾರದ ಟಾಪಿಕ್ ಬಂತು. ಅಹಂಕಾರದ ಕಡೆಗೆ ನಾವು ಸ್ವಲ್ಪ ಮಟ್ಟಿಗೆ ಆಳವಾಗಿ ಹೋಗ್ಬೇಕು ಅಂತ ಸ್ವಲ್ಪ ಡೈವರ್ಟ್ ಆಗ್ತಾ ಇದ್ದಾರೆ. ಆಗಲಿ, ದಯವಿಟ್ಟು ಹೇಳಿ ಎಂದು ನಾನು ಹೇಳಿದೆ. ಸರಿ ಎಂದರು ದಾಜಿ. ಅಹಂಕಾರದ ಒಂದೇ ಉದ್ದೇಶವೆಂದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು. ಅಂಡರ್ಲೈನ್ ಮಾಡ್ಕೊಳ್ಳಿ, ಅಹಂಕಾರದ ಕೆಲಸ ಅಂದ್ರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು. ನೋಡಿ, ಅದಕ್ಕೆ ತಾನು ಅಳಿಸಿ ಹೋಗುವನೆಂಬ ಭಯವಿದೆ. ಆದ್ದರಿಂದ ಅದು ತನ್ನನ್ನು ತಾನು ಎತ್ತಿ ಹಿಡಿಯಲು ವೃದ್ಧಿಯಾಗಲು ಸತತ ಪ್ರಯತ್ನಗಳನ್ನು ಮಾಡುತ್ತಿರುತ್ತದೆ. ಅಹಂಕಾರ ಒಂದು ವಿನೋದದ ಸಂಗತಿ. ಯಾರಾದರೂ ನಮ್ಮನ್ನು ನಾವು ಎಲ್ಲಿ ಅನುಭವಿಸುತ್ತೀರಿ ಎಂದು ಕೇಳಿದರೆ ನಾವು ಹೃದಯವನ್ನು ತೋರಿಸುತ್ತೇವೆ. ಯಾರಾದರೂ ನಮ್ಮನ್ನು ಎಲ್ಲಿ ಯೋಚಿಸುತ್ತೇವೆ ಎಂದು ಕೇಳಿದರೆ ನಾವು ತಲೆಯ ಕಡೆ ಬೆರಳು ಮಾಡುತ್ತೇವೆ. ಅಹಂಕಾರ ಎಲ್ಲಿದೆ? ಅದು ನಿಜವಾಗಿ ಎಲ್ಲಿಯೂ ಇಲ್ಲ. ಅದು ನಮ್ಮ ಬದುಕನ್ನು ಆಳುತ್ತದೆ. ಎಲ್ಲಿ ಫೀಲ್ ಮಾಡ್ತೀರಾ ಅಂದ್ರೆ ಹೃದಯನ ತೋರಿಸ್ತೀವಿ, ಎಲ್ಲಿ ಆಲೋಚನೆ ಮಾಡ್ತೀರಾ ಅಂದ್ರೆ ತಲೆಯನ್ನು ತೋರಿಸ್ತೀವಿ. ಆದ್ರೆ ಅಹಂಕಾರ ಎಲ್ಲಿದೆ ತೋರಿಸಿ ಅಂತ ಯಾರಿಗಾನ ಕೇಳಿದ್ರೆ ಯಾರಿಗೂ ಎಲ್ಲೂ ತೋರಿಸ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದಕ್ಕೆ ಅಸ್ತಿತ್ವವೇ ಇಲ್ಲ. ಅಹಂಕಾರ ಸ್ಪಷ್ಟವಾಗಿ ಯಾವ ರೀತಿಯಿಂದಲೂ ಅಸ್ತಿತ್ವದಲ್ಲಿ ಇಲ್ಲದಿರುವುದನ್ನು ತನ್ನದೆನ್ನುವ ವಸ್ತುಗಳ ಮೂಲಕ ಅದು ಸ್ಥಾನವನ್ನು ಭದ್ರಗೊಳಿಸುತ್ತದೆ. ಅಹಂಕಾರ ನಿಜವಾಗಿಲ್ಲ, ಆದ್ರೆ ಬೇರೆ ವಸ್ತುಗಳ ಮುಖಾಂತರ ಅದು ತನ್ನದು ಅಂತ ಅದು ತನ್ನ ಸ್ಥಾನವನ್ನು ಭದ್ರಗೊಳಿಸುತ್ತೆ. ಉದಾಹರಣೆಗೆ, ನೀವು ಒಂದು ದೊಡ್ಡ ಮನೆಯನ್ನು ಕೊಳ್ಳುವಿರಿ ಮತ್ತು ನಿಮ್ಮ ಅಹಂಕಾರವು ಪೋಷಿಸುವುದು ಇದು ನಾನು ಎಂದು. ಅದು ಈ ನಿರ್ದಿಷ್ಟ ಸ್ವತ್ತಿನ ಮೂಲಕ ತನ್ನನ್ನು ತಾನೇ ಅಳೆದು ಪ್ರಮಾಣೀಕರಿಸಿಕೊಳ್ಳುವುದು. ಹೀಗೆ ಅದು ತನ್ನ ಅಸ್ತಿತ್ವವನ್ನು ಸಾಬೀತುಗೊಳಿಸುವುದು. ಇದು ನಾನು, ಇದು ನನ್ನ ಮನೆ ಇಷ್ಟು ದೊಡ್ಡದಾಗಿದೆ. ಈ ರೀತಿಯಾಗಿ ಆ ನಾನು ನನ್ನದು ಅನ್ನೋ ಮನೋಭಾವ ಪ್ರತಿಯೊಂದು ವಸ್ತುವಿನಿಂದ ಅದು ರೀಇನ್ಫೋರ್ಸ್ ಆಗ್ತಾ ಇರುತ್ತೆ, ಬೆಳೀತಾ ಹೋಗುತ್ತೆ. ನಾವು ವಸ್ತುಗಳನ್ನ ಗಳಿಸ್ಕೊಂಡಷ್ಟು ಕೂಡ ಆ ಭಾವನೆ ಬೆಳೀತಾ ಹೋಗುತ್ತೆ. ಆದರೆ ಸ್ವತ್ತುಗಳು ಎಂದರೆ ಭೌತಿಕ ವಸ್ತುಗಳೇ ಆಗಿರಬೇಕೆಂದಿಲ್ಲ. ಬದಲಾಗಿ ಅದು ತನ್ನದೆಂದು ಹೇಳಿಕೊಳ್ಳುವ ಯಾವುದೇ ವಿಷಯವಾಗಿರಬಹುದು. ಸೊ ನಾವು ಭೌತಿಕವಾಗಿರ್ತಕ್ಕಂಥ ವಸ್ತುಗಳು, ವ್ಯಕ್ತಿಗಳನ್ನ ನನ್ನದು ಅಂತ, ನಮ್ಮದು ಅಂತ ಹೇಳ್ತೀವಿ. ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಚಾರಗಳು, ಭಾವನೆಗಳು ಮತ್ತು ಸಂಸ್ಕಾರಗಳು ಕೂಡ ನನ್ನದು ಅಂತ ಹೇಳ್ತೀವಿ. ಹೊರಗಡೆ ವಸ್ತು ಮತ್ತು ವ್ಯಕ್ತಿನ ನನ್ನವರು ಅಂತ ಹೇಳ್ತೀವಿ.
ಒಳಗಡೆ ವಿಚಾರ, ಭಾವನೆ ಮತ್ತು ಸಂಸ್ಕಾರಗಳನ್ನ ನನ್ನದು ಅಂತ ಹೇಳ್ತೀನಿ. ಅಹಂಕಾರವು ನನ್ನ ರಾಷ್ಟ್ರೀಯತೆ, ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ದೇಹ, ನನ್ನ ಬುದ್ಧಿ, ನನ್ನ ಆದರ್ಶ ಎಂದು ಹೇಳುತ್ತವೆ. ಯಾವುದೋ ಒಂದು ನಿಜವಾಗಿ ನಿಮಗೆ ಸೇರಿದೆಯೇ ಇಲ್ಲವೇ ಎಂಬುದು ಪ್ರಾಮುಖ್ಯವಲ್ಲ. ನಿಜವಾಗಿ ಯಾವುದಾದರೂ ನಮಗೆ ಸೇರಿದೆಯೇ? ಆತ್ಮವು ಕೂಡ ನಮ್ಮದಲ್ಲ. ಯಾವುದು ನಿಮ್ಮ ಆಸ್ತಿ? ಯಾವುದೂ ನಿಮ್ದಲ್ಲ. ಅಹಂಕಾರವು ಅದನ್ನು ಸ್ವಾಧೀನಪಡಿಸಿಕೊಳ್ಳುತ್ತದೆ. ಅದು ಯಾವುದರ ಜೊತೆಗೋ ಗುರುತಿಸಿಕೊಂಡು ಅದು ತನ್ನದೆಂಬ ಭಾವನೆಯನ್ನು ಹೊಂದುತ್ತದೆ. ಈಗ ಈ ನನ್ನದು ಎನ್ನುವ ಭಾವನೆ ಒಂದು ಅಡ್ಡ ಪರಿಣಾಮವನ್ನು ಹೊಂದಿದೆ. ಯಾವುದೋ ಒಂದು ನಮಗೆ ವಸ್ತು ನಮಗೆ ಸೇರಿದೆಂಬ ಭಾವನೆ ಇದ್ದರೆ ನಾವು ಅದರಿಂದ ನಿರೀಕ್ಷೆಗಳನ್ನು ಬೆಳೆಸಿಕೊಳ್ಳುತ್ತೇವೆ. ನನ್ನ ವ್ಯಾಪಾರ ಯಶಸ್ವಿ ಆಗಬೇಕು, ನನ್ನ ಹೆಂಡತಿ ಸುಂದರವಾಗಿರಬೇಕು, ನನ್ನ ಕಾರು ಐಷಾರಾಮವಾಗಿರಬೇಕು. ನೀವು ಇನ್ನೊಬ್ಬರ ವ್ಯಾಪಾರ, ಹೆಂಡತಿ ಮತ್ತು ಕಾರಿನ ಬಗ್ಗೆ ಯೋಚಿಸುವುದಿಲ್ಲ. ಆದರೆ ನಿಮ್ಮ ಅಹಂಕಾರವನ್ನು ಹೂಡಿದ್ದರೆ ನೀವು ಜೋಪಾನ ಮಾಡುತ್ತೀರಿ. ನಮ್ಮ ನಿರೀಕ್ಷೆಗಳು ಪೂರೈಸಿದಾಗ ಅಥವಾ ಮೀರಿದಾಗ ನಮಗೆ ಸಂತಸವಾಗುತ್ತದೆ ಮತ್ತೆ ನಾವು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತೇವೆ. ಅದು ಪೂರೈಕೆಯಾಗದಿದ್ದಾಗ ನಾವು ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತೇವೆ. ಸೊ ಅಹಂಕಾರ ಇದ್ದಾಗ ಏನಾಗುತ್ತೆ? ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ಅಹಂಕಾರ ಕಡಿಮೆ ಆಗ್ತಿದೆ ಅಂತ ನಿಮಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಇನ್ನೊಬ್ಬರ ಜೊತೆಗೆ ನಾವು ಹೋಲಿಕೆ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಗಮನ ಹರಿಸೋದು ಕಡಿಮೆ ಮಾಡ್ಕೊಳ್ತೀವಿ. ಅವಾಗ ಅಹಂಕಾರ ಒಂದಿಷ್ಟು ಕಡಿಮೆ ಆಯ್ತು ಅಂತ. ನಮ್ಮ ಜೊತೆ ಏನಿದೆ, ನಮ್ಮ ಜೊತೆ ಯಾರಿದ್ದಾರೆ ಅವರಲ್ಲೇ ನಾವು ಖುಷಿ ಪಡ್ತೀವಿ, ನಮ್ಮ ವಸ್ತುಗಳಲ್ಲೇ ಖುಷಿ ಪಡ್ತೀವಿ. ಇನ್ನೊಬ್ರಿಗೆ ನಮ್ಮ ಕಾರ್ ಕಂಪೇರ್ ಮಾಡಿದ್ರೆ ಅವ್ರ ಕಾರ್ ಐಷಾರಾಮಿ ಆಗಿದೆ, ಅವ್ರ ಕಾರ್ ತರ ನಾನು ತಗೋಬೇಕು ಅಂತ ಅನ್ಕೊಳ್ಳಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತೀವಲ್ಲ, ಆಗ ನಾವು ಯಾವ ಸ್ತರದಲ್ಲಿ ಇರ್ತೀವೋ ಆ ಸ್ತರದಲ್ಲೇ ತೃಪ್ತತೆಯನ್ನು ಪಡ್ಲಿಕ್ಕೆ ಶುರು ಮಾಡ್ತೀವಿ. ಆ ತೃಪ್ತತೆ ಬರಬೇಕಾದ್ರೆ 1ನೇ ಬಿಂದುವಿನಲ್ಲಿ ಇರ್ತಕ್ಕಂಥ ಸ್ಥೂಲವಾದಂತ ಅಹಂಕಾರ ಕಡಿಮೆ ಆಗ್ಬೇಕು, ಆವಾಗ ತೃಪ್ತತೆ ಬರುತ್ತೆ. ಅದನ್ನ ಓದಿದೀವಿ. ಸ್ಥೂಲವಾದಂತ ಅಹಂಕಾರ, ಸೂಕ್ಷ್ಮವಾದಂತ ಅಹಂಕಾರ. ಮೊದಲ 5 ಬಿಂದುಗಳಲ್ಲಿ ಸ್ಥೂಲವಾದಂತ ಅಹಂಕಾರ ಇರುತ್ತೆ. ಆದ್ರೆ ಪರೀಕ್ಷೆಯಲ್ಲಿ ಇದು ಬರಿಬೇಡಿ, ಅರ್ಥ ಆಗಲಿ ಕೇಳ್ತಾ ಇದ್ದೀನಿ. ಮೊದಲ 5 ಬಿಂದುಗಳಲ್ಲಿ ಸ್ಥೂಲವಾದಂತ ಅಹಂಕಾರ ಇರುತ್ತೆ. ನಂತರ 11 ವೃತ್ತಗಳಲ್ಲಿ ಸೂಕ್ಷ್ಮವಾದಂತ ಅಹಂಕಾರ ಇರುತ್ತೆ. ಪರೀಕ್ಷೆಯಲ್ಲಿ ಅಹಂಕಾರದ ವೃತ್ತಗಳು ಎಷ್ಟು ಅಂತ ಹೇಳಿದ್ರೆ 11 ಅಂತ ಬರೀಬೇಕು, 16 ಅಂತ ಬರೆಯಕ್ಕೆ ಹೋಗ್ಬೇಕು. ಅವ್ರು ನಿಮಗೆ ಮಾರ್ಕ್ಸ್ ಕೊಡಲ್ಲ ನಮಗೆ, ಸರಿನಾ? ಆದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಮೊದಲ ಬಿಂದುವಿನಲ್ಲೇ ನಮಗೆ ಅಹಂಕಾರ ತಿಳಿಯಾಯಿತು ಅಂತಂದ್ರೆ ಅವಾಗ ನಮಗೆ ತೃಪ್ತತೆಯ ಭಾವ ಬರ್ಲಿಕ್ಕೆ ಶುರು ಆಗುತ್ತೆ. ಮೊದಲ ಬಿಂದುವಿನಲ್ಲಿ ಆಸೆ ಕಡಿಮೆ ಆಗಿ ತೃಪ್ತಿ ಬರುತ್ತೆ. ಇದೇ ಆಗ್ತಕ್ಕಂಥದ್ದು. ತೃಪ್ತಿ ಬರ್ಲಿಕ್ಕೆ ಶುರು ಆಗಿದೆ ಅಂದ್ರೆ ಅಹಂಕಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ. ಅಹಂಕಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯ್ತು ಅಂತಂದ್ರೆ ಇನ್ನೊಬ್ಬರ ಜೊತೆ ನಾವು ಹೋಲಿಸ್ಕೊಳ್ಳಿಕ್ ಹೋಗಲ್ಲ. ಇನ್ನೊಬ್ಬರ ಜೊತೆ ನೀವು ಹೋಲಿಸ್ಕೊಳ್ತಾ ಇದ್ದೀರಾ ಅಂತಂದ್ರೆ 1ನೇ ಬಿಂದುವಿನಲ್ಲಿ ಅಹಂಕಾರ ಕೂಡ ಕಡಿಮೆ ಆಗಿಲ್ಲ ಅಂತ. ಎಲ್ರು ನೋಡ್ಕೊಳ್ರಿ, ನಿಮ್ಮನ್ನ ನೀವು ನೋಡ್ಕೊಳ್ರಿ. ಇನ್ನೊಬ್ಬರ ಜೊತೆಗೆ ಅವ್ರು ಹಂಗಿದ್ದಾರೆ ನಾವು ಹಂಗಿರ್ಬೇಕು ಅಂತ ಹೇಳಿ ನಾವು ಹೋಲಿಸ್ಕೊಳ್ತಾ ಇದ್ರೆ ಇನ್ನೊಬ್ರು ನೋಡ್ತೀರಾ, ಅವ್ರು ಬಡವರಾಗಿರ್ತಾರೆ, ಅವ್ರಿಗಿಂತ ನಾವು ಬೆಟರ್ ಆಗಿದ್ದೀವಿ, ನಾವೇ ಎಷ್ಟು ಬೆಟ್ರು ಅಂತ ಅನ್ಕೊಳ್ತೀರಾ ಅಂತ ಇಟ್ಕೊಳ್ರಿ. ಅದು ಯಾವುದೂ ಅಲ್ಲ. ಆಧ್ಯಾತ್ಮದಲ್ಲಿ ನಮ್ಮ ಈಗಿನ ಸ್ಥಿತಿಯಿಂದ ಮುಂದಿನ ಸ್ಥಿತಿಯಿಂದ ನಾವೇ ಬೆಳಿತೀವಿ, ಹೋಲಿಕೆ ಮಾಡ್ಕೊಂಡು ಬೆಳೆಯಲ್ಲ. ನಮ್ಮ ಈಗಿನ ಸ್ಥಿತಿ ಮುಂದಿನ ಸೂಕ್ಷ್ಮ ಸ್ಥಿತಿಗೆ ಹೋಲಿಕೆ ಮಾಡ್ಕೊಳ್ತೀವಿ, ಅಲ್ಲಿ ಹೋಲಿಕೆ ಆಗುತ್ತೆ. ಆದ್ರೆ ಬೇರೆಯವರ ಜೊತೆಗೆ ಹೋಲಿಕೆ ಆಗಲ್ಲ, ಬೇರೆ ವಸ್ತುಗಳ ಜೊತೆಗೆ ಹೋಲಿಕೆ ಆಗಲ್ಲ. ಆಂತರಿಕವಾಗಿ ನಮ್ಮ ಸ್ಥಿತಿಯನ್ನೇ ನಾವು ಹಿಂದಿನ ಸ್ಥಿತಿಗೆ ಮೆಲುಕು ಹಾಕೊಳ್ತೀವಿ. ಇದು ಆಧ್ಯಾತ್ಮಿಕವಾಗಿ ಬೆಳೀಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಹೋಲಿಕೆ. ಬಾಹ್ಯವಾಗಿ ಬೇರೆ ವಸ್ತುಗಳು, ಬೇರೆ ವ್ಯಕ್ತಿಗಳ ಜೊತೆಗೆ ಹೋಲಿಕೆ ಮಾಡೋ ಸ್ವಭಾವ ನಾವು ಬಿಡ್ಲಿಲ್ಲ ಅಂದ್ರೆ ಆಧ್ಯಾತ್ಮಿಕವಾಗಿ ಪ್ರಗತಿ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಸರಿನಾ? ಸೊ ಹೋಲಿಕೆ ಅನ್ನೋದು ಹೊರಮುಖವಾಗಿದ್ರೆ ಅದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅದು ಬಾಧಕವಾಗುತ್ತೆ. ಹೋಲಿಕೆ ಅನ್ನೋದು ಆಂತರಿಕವಾಗಿದ್ರೆ ಅದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ನೆರವಾಗುತ್ತೆ. ನಾವು ಕೆಟ್ಕೊಳ್ರಿ, ಸರಿನಾ? ಸಾಮಾನ್ಯವಾಗಿ ನಾವ್ಯಾರು ನಮ್ಮ ಸ್ಥಿತಿಯ ಬಗ್ಗೆ ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ. ನಾವ್ ಯಾವಾಗಲೂ ಹೋಲಿಕೆ ಮಾಡ್ಕೊಂಡ್ರೆ ಬೇರೆಯವ್ರ ಜೊತೆ, ಬೇರೆ ವಸ್ತುಗಳ ಜೊತೆನೆ ನೋಡ್ಕೊಳ್ಳೋದು. ನಮ್ಮ ಮನೆ ಟಿವಿ 25 ಇಂಚ್ ಇದೆ, ಅವ್ರ ಮನೆ ಟಿವಿ 50 ಇಂಚ್ ಇದೆ, ನಾನು ನೆಕ್ಸ್ಟ್ 50 ಇಂಚ್ ಟಿವಿ ತಗೋಬೇಕು. ನಮ್ಮನೆ 50 ಇಂಚ್ ಟಿವಿ ಇದೆ, ಅವ್ರ ಮನೇಲಿ 65 ಇಂಚ್ ಟಿವಿ ಇದೆ, ನೆಕ್ಸ್ಟ್ ಟೈಮ್ ನಾನು 65 ಇಂಚ್ ಟಿವಿ ತಗೊಳ್ತೀನಿ. ಅದು ನಮ್ಗೆ ಅಗತ್ಯನೋ ಅನಗತ್ಯನೋ ಅದ್ರ ಬಗ್ಗೆ ನಾವು ಚಿಂತೆ ಮಾಡಲ್ಲ. ಅವ್ರು ತಗೊಂಡಿದ್ದಾರೆ, ನಾವು ತಗೋಬೇಕು ಅಷ್ಟೇ. ನಮಗೆ ಜೀವನದಲ್ಲಿ ಅದು ಅಗತ್ಯ ಇದೆಯಾ ಇಲ್ವಾ ಅದ್ರ ಕಡೆ ನಾವು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಈ ರೀತಿಯ ಅಹಂಕಾರ ಕೆಲಸ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಸರಿ. ಹಾಗಾಗಿ ಅಹಂಕಾರದ ಪಾತ್ರವಿಲ್ಲದೆ ಭಾವನಾತ್ಮಕವಾದ ಪ್ರತಿಕ್ರಿಯೆಗಳು ಇರುವುದಿಲ್ಲ, ಆದ್ದರಿಂದ ಮುದ್ರೆಗಳು ಆಗುವುದಿಲ್ಲ. ಹಾಗಾಗಿ ಜೀವನದಲ್ಲಿ ಮಾಡ್ತಕ್ಕಂಥ ಎಲ್ಲ ಕೆಲಸ ನಾನ್ ಮಾಡ್ತಿಲ್ಲ, ಗುರುಗಳ ಪರವಾಗಿ ಭಗವಂತನ ಪರವಾಗಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ನಾನು ಅನ್ನೋ ಮನೋಭಾವನ ನೀವು ದೃಢೀಕರಿಸ್ತಾ ಇಲ್ಲ.
ಆಗ ನಿಮ್ಗೆ ಸಂಸ್ಕಾರಗಳಾಗೋದು ಅಥವಾ ಮುದ್ರೆಗಳಾಗೋದು ಕಡಿಮೆ ಆಗುತ್ತೆ. ಅದು ಸರಿ. ದಾಜಿ ಹೇಳಿದ್ರು, ಅಹಂಕಾರ ತಾನು ಒಡೆಯನೆಂಬ ಭಾವನೆಯನ್ನು ಅನುಸರಿಸಿ ಕೆಲವು ಫಲಿತಾಂಶಗಳಿಗೆ ಅರ್ಹತೆ ಇದೆ ಎಂದು ಭಾವಿಸುತ್ತದೆ, ನಂತರ ಅದೇ ರೀತಿ ಪ್ರತಿಕ್ರಿಯಿಸುತ್ತದೆ. ಆಗ ನಾವು ಮುದ್ರೆಗಳನ್ನು ರೂಪಿಸಿಕೊಳ್ಳುತ್ತೇವೆ. ನೆನಪಿಡಿ, ಪ್ರತಿಕ್ರಿಯೆಯು ಸಕಾರಾತ್ಮಕವಾಗಿರ್ಬೋದು, ನಕಾರಾತ್ಮಕವಾಗಿರ್ಬೋದು. ಅದು ಒಂದರ ಪರವಾಗಿ ಅಥವಾ ವಿರುದ್ಧವಾಗಿರ್ಬೋದು. ಪ್ರತಿಯೊಂದು ಪ್ರತಿಕ್ರಿಯೆಯು ಇಷ್ಟಾನಿಷ್ಟಗಳನ್ನು, ಆಕರ್ಷಣೆ ಮತ್ತು ವಿಕರ್ಷಣೆ, ಆಸೆ ಮತ್ತು ಭಯವನ್ನು ಹುಟ್ಟಿಸುತ್ತದೆ. ತಟಸ್ಥವಾದ ಪ್ರತಿಕ್ರಿಯೆ ಎನ್ನುವುದಿಲ್ಲ, ಏಕೆಂದರೆ ತಟಸ್ಥವಾಗಿರುವುದೆಂದರೆ ಪ್ರತಿಕ್ರಿಯೆ ಇಲ್ಲದಿರುವುದು. ಅಂದರೆ ಭಾವನೆಯು ಅಹಂಕಾರದಿಂದ ಉಂಟಾಗುವುದೆಂದು ನೀವು ಹೇಳುತ್ತಿರುವಿರಾ? ಹೌದು. ಉದ್ವೇಗವೆನ್ನುವುದು ಅಹಂಕಾರದಿಂದ ಬರುತ್ತದೆ, ಆದರೆ ಭಾವನೆಯಲ್ಲ. ಭಾವನೆ ಬೇರೆ, ಫೀಲಿಂಗ್ ಬೇರೆ, ಎಮೋಷನ್ ಬೇರೆ. ಈಗ ಫೀಲಿಂಗ್ ಬಗ್ಗೆ ಮಾಡ್ತಿದ್ದಾರೆ. ಭಾವನೆ ಅಹಂಕಾರದಿಂದ ಬರಲ್ಲ, ಭಾವನೆಯಲ್ಲಿ ಉದ್ವೇಗ ಅಹಂಕಾರದಿಂದ ಬರುತ್ತೆ. ಫೀಲಿಂಗ್ಸ್ ಎಮೋಷನ್ಸ್ ಆಗಿ ಮಾರ್ಪಾಡಾಗಿದೆ ಅಂದ್ರೆ ಅದು ಅಹಂಕಾರದಿಂದ. ಫೀಲಿಂಗ್ಸ್ ಹಾಗೆ ಇದೆ ಅಂತಂದ್ರೆ ಅದರಲ್ಲಿ ಅಹಂಕಾರ ಇಲ್ಲ. ಉದ್ವೇಗಕ್ಕೆ ಪಕ್ಷಪಾತವಿದೆ. ಅದು ಕೆಲವು ವಿಷಯಗಳನ್ನು ಇಷ್ಟಪಡುತ್ತದೆ ಮತ್ತು ಕೆಲವನ್ನು ಇಷ್ಟಪಡುವುದಿಲ್ಲ. ಮತ್ತೊಂದು ಕಡೆ ಭಾವನೆಗೆ ಆದ್ಯತೆ ಮತ್ತು ಪೂರ್ವಾಗ್ರಹಗಳು ಇರುವುದಿಲ್ಲ. ಫೀಲಿಂಗ್ಸ್ಗೆ ಯಾವುದೇ ರೀತಿಯಾದಂಥ ಪೂರ್ವಾಗ್ರಹ ಇರೋದಿಲ್ಲ, ಪ್ರಿಮೆಡಿಟೇಷನ್ ಇರೋದಿಲ್ಲ. ಫೀಲಿಂಗಿಗೆ ಅದು ಉದಾತ್ತವಾಗಿರುತ್ತದೆ ಅಥವಾ ಉದಾರವಾಗಿರುತ್ತದೆ ಮತ್ತು ಒಪ್ಪಿಕೊಳ್ಳುವುದು, ಏಕೆಂದರೆ ಅದು ಹೃದಯದಿಂದ ಬರುವುದು. ಭಾವನೆ ಹೃದಯದಿಂದ ಬರುತ್ತೆ, ಭಾವೋದ್ರೇಕತೆ ಅಹಂಕಾರದಿಂದ ಬರತಕ್ಕಂಥದ್ದು, ಮನಸ್ಸಿನ ಸ್ತರದಲ್ಲಿ ವ್ಯಕ್ತವಾಗ್ತಕ್ಕಂಥದ್ದು. ನೀವು ಅಹಂಕಾರವನ್ನು ಮಣಿಸಿದರೆ ಸಹಜವಾಗಿ ನೀವು ನಿಜವಾದ ಭಾವನೆಯನ್ನು ಹೊಮ್ಮಿಸುತ್ತದೆ. ಸೊ ಭಾವನೆ ಪ್ಲಸ್ ಅಹಂಕಾರ ಸೇರಿದಾಗ ಭಾವೋದ್ರೇಕ ಆಗತ್ತೆ. ಅಹಂಕಾರವನ್ನು ಮಣಿಸ್ಬಿಟ್ರೆ ಭಾವೋದ್ರೇಕದ ಅವಶ್ಯಕತೆನೇ ಬರಲ್ಲ, ಆಗೋದೇ ಇಲ್ಲ. ಬರೀ ಭಾವನೆಗಳ ಸ್ತರದಲ್ಲಿ, ಹೃದಯದ ಸ್ತರದಲ್ಲಿ ನಾವಿರ್ತೀವಿ. ಭಾವನೆ ಸ್ತರದಲ್ಲಿದ್ದಾಗ ನಾವು ಉದಾತ್ತವಾಗಿರ್ತೀವಿ, ಉದಾರಿಗಳಾಗಿರ್ತೀವಿ, ಎಲ್ಲವನ್ನೂ ಒಪ್ಕೊಳ್ಳುವಂತ ಮನೋಸ್ಥಿತಿಯಲ್ಲಿ ಇರ್ತೀವಿ. ಇದು ಹೃದಯದ ಸ್ಥಿತಿ. ಉದ್ವೇಗದಿಂದ ಕೂಡಿದ ಈ ಪ್ರತಿಕ್ರಿಯೆಗಳು ನಮ್ಮನ್ನು ಘಾಸಿಗೊಳಿಸದೆ ಬಿಡಲಾರವು. ನಾವು ನಮ್ಮ ಪ್ರತಿಕ್ರಿಯೆಗಳಿಂದ ಆಗುವ ಘಾತಗಳನ್ನು ಸದಾ ಪಡೆದುಕೊಳ್ಳುತ್ತೇವೆ. ಅವು ನಮ್ಮ ಪ್ರಜ್ಞೆಯನ್ನು ಚುಚ್ಚುತ್ತವೆ ಮತ್ತು ಮಾನಸಿಕವಾದ ಮತ್ತು ಭಾವನಾತ್ಮಕವಾದ ಸ್ಥಿತಿಗಳಾಗಿ ಪ್ರಕಟಗೊಳ್ಳುತ್ತವೆ. ಇವುಗಳು ABCD ಬಿಂದುಗಳಿಂದಾಗಿ ಆಗುತ್ತವೆ. ನಾನು ಹೇಳಿದೆ. ಇಲ್ಲಿಗೆ ನಿಲ್ಲಿಸೋಣ. ABCD ಬಿಂದು ಎಲ್ಲ ಇದೆಯಲ್ಲ, ಅದನ್ನ ನಾಳೆಯಿಂದ ಮುಂದುವರ್ಸ್ಕೊಂಡು ಹೋಗೋಣ. ಸರಿನಾ? ಶುದ್ಧೀಕರಣದ ಚಾಪ್ಟರ್ ತುಂಬಾ ಚೆನ್ನಾಗಿದೆ. ಭಾವನೆ, ಭಾವೋದ್ರೇಕತೆ, ಭಾವನಾತ್ಮಕ ಅಂಶ, ಅಹಂಕಾರ ಎಲ್ಲವೂ ಕೂಡ ನಮ್ಮ ಸಂಸ್ಕಾರಗಳ ಸೃಷ್ಟಿಯಲ್ಲಿ ಯಾವ ಭಾಗವನ್ನು ವಹಿಸಿದೆ. ನಮ್ಮ ಬೇರೆಯವ್ರ ಜೊತೆಗೆ ನಮ್ಮನ್ನು ನಾವು ಕಂಪೇರ್ ಮಾಡಿಕೊಂಡಾಗ, ಹೋಲಿಕೆ ಮಾಡಿಕೊಂಡಾಗ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ನಮ್ಮ ಸಂಸ್ಕಾರಗಳ ಒಂದು ಸೃಷ್ಟಿಯಲ್ಲಿ. ಇವೆಲ್ಲವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಮೆಲುಕು ಹಾಕೊಂಡು ಆಳಕ್ಕಿಳಿಸ್ಕೊಳ್ರಿ. ಮುಂದಕ್ಕೆ ನಾಳೆ ಮುಂದುವರ್ಸ್ಕೊಂಡು ಹೋಗೋಣ. ಇನ್ನು ನೋಡ್ರಿ, 194 ಪುಟದವರೆಗೂ ಇದೆ. ಇನ್ನು 4 ದಿವಸದಲ್ಲಿ ನಾವು ಇದನ್ನು ಮುಗಿಸ್ಬೇಕು. ಮಂಗಳವಾರದ ಒಳಗಡೆ ನಾವು ಮುಗಿಸ್ಬೇಕು. ಭಾನುವಾರ, ಸೋಮವಾರ, ಮಂಗಳವಾರ. ಪ್ರಾಯಶಃ ಮಂಗಳವಾರ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ, ಬುಧವಾರ ಆಗುತ್ತೆ ಅಂತ ಅನ್ಕೊಳ್ತೀನಿ. ಭಾನುವಾರ ತಗೊಂಡ್ಬಿಡಿ ಬ್ರದರ್. ಭಾನುವಾರ ತಗೊಳ್ತೀನಿ. ಭಾನುವಾರ ಡೇ ಕ್ಲಾಸ್ ಏನಿಲ್ಲ, ಸಾಯಂಕಾಲ ತಗೊಳ್ತೀನಿ. ಭಾನುವಾರ ಬೆಳಗ್ಗೆ ಆಗ್ಲಿಕ್ಕಿಲ್ಲ, ಸತ್ಸಂಗ ಇರುತ್ತೆ, ಸಾಯಂಕಾಲ ತಗೊಂಡು. ಇವತ್ತು ಶನಿವಾರ ಅಲ್ಲ, ಸೊ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 4 ದಿವಸದಲ್ಲಿ ಇದನ್ನು ಮುಗಿಸೋಣ. ಸರಿನಾ? ಸೊ ನಿಮ್ಗೆ ಅದಾದ್ಮೇಲೆ 2 ದಿವಸ ವಿಶ್ರಾಂತಿ ಇರುತ್ತೆ. ನಿಮ್ಮ ಪಾಡಿಗೆ ನೀವು ಪರೀಕ್ಷೆಗೆ ತಯಾರು ಮಾಡ್ಕೊಳ್ಳಿ. ಸರಿನಾ? ಸರಿ. ಹಾಗಾದ್ರೆ ನಾಳೆ ಸಾಯಂಕಾಲ ಒಂದು 5:30 ಅಷ್ಟೊತ್ತಿಗೆ ಎಲ್ಲರೂ ಸೇರೋಣ. 5:30 7 ನಿಮಿಷ ತಗೊಳ್ತೀನಿ. 7ರಿಂದ 8:30 ಇಂಗ್ಲಿಷ್ ನೋಡ್ ತಗೊಳ್ತೀನಿ. ಸರಿನಾ? ಸಾಯಂಕಾಲ 5:00 ಎಲ್ಲರೂ ಕೂಡ ಸೇರೋಣ. ಸರಿನಾ? ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಅಣ್ಣ. ನಮಸ್ತೆ.